ಈಗ ಆಹ್ವಾನಿತ ಅತಿಥಿಗಳು ಹಾಗೂ ನಿರ್ದೇಶನ ಮಂಡಳಿಯವರು ಜ್ಯೋತಿ ಬೆಳಗಿಸುವುದರ ಮೂಲಕ ಸಮಾರಂಭದ ಉದ್ಘಾಟನೆಯನ್ನು ಮಾಡಬೇಕೆಂದು ಪ್ರಾರ್ಥಿಸುತ್ತೇವೆ. ಉದಯ ಸೌಹಾರ್ದ ಸಹಕಾರಿ ಸಂಘ ನೇಮಿತ ವತಿಯಿಂದ ಹಮ್ಮಿಕೊಂಡಿರುವ ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿರುವ ವಿವಿಧ ಆಹ್ವಾನಿತ ಗಣ್ಯರಿಗೆ, ಈ ಸಹಕಾರಿಯ ಹಿರಿಯ ನಾಗರಿಕ ಸದಸ್ಯರುಗಳಿಗೆ ಸನ್ಮಾನ ಸಮಾರಂಭದ ಒಂದು ಏರ್ಪಡಿಸಲಾಗಿದೆ. ಈ ಸಭೆಗೆ ನಮ್ಮ ಸಂಸ್ಥೆಯ ಅಧ್ಯಕ್ಷರು, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಶ್ರೀಯುತ ಶ್ರೀ BS ಗುಂಡೂರಾವ್ ಅವರಿಗೆ ಆದರದ ಸ್ವಾಗತವನ್ನು ಬಯಸ್ತೇನೆ. ಸರ್ವೇ ಜನೋ ಸುಖಿನೋ ಭವಂತು ಎಂದು ಎಂಬ ವೇದವಾಕ್ಯದಂತೆ ಈ ಸಂಸ್ಥೆಯನ್ನು ನಡೆಸಿ humble and trust in God, then sit back and enjoy life. ಈ ಲೈನ್ಸ್ ಎಲ್ಲ ಹೇಳೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಆದರೆ ಅದನ್ನು ಅನುಸರಿಸೋದು, ಅದನ್ನು ಆ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಬಹಳ ಕಷ್ಟ. ಆದರೆ ಒಂದು ಸರಿ ಅದನ್ನು ಜೀವನದಲ್ಲಿ ಇದನ್ನು ಅಳವಡಿಸ್ಕೋಬೇಕು ಅಂತ ದೃಢ ಸಂಕಲ್ಪ ಮಾಡಿಬಿಟ್ರೆ, ಪ್ರಯತ್ನ ಪಟ್ಟು ಅದನ್ನು ನಮ್ಮ ಸಾಧನೆಯಲ್ಲಿ ಸೇರಿಸ್ಕೊಂಡ್ರೆ, ಆ ಸಾಧನೆ ಅನ್ನೋದು ಮುಂದೆ ದೊಡ್ಡ ಸದ್ದು ಮಾಡುತ್ತೆ. ಅದಕ್ಕೆ ಸಾಕ್ಷಿಯಾಗಿ ಇವತ್ತು ನಮ್ಮ ಜೊತೆ ಇದ್ದಾರೆ ಪದ್ಮಶ್ರೀ ಪುರಸ್ಕೃತೆ ಡಾಕ್ಟರ್ ಪ್ರೇಮಾ ಧನ್ರಾಜ್ ಅವರು. ಇವರು ಪ್ಲಾಸ್ಟಿಕ್ ಮತ್ತು ರೀಕನ್ಸ್ಟ್ರಕ್ಟಿವ್ ಸರ್ಜನ್. ಇವರು ದೇಶದಲ್ಲಿ ಸುಮಾರು 25,000ಕ್ಕೂ ಹೆಚ್ಚು ಪ್ಲಾಸ್ಟಿಕ್ ಸರ್ಜರಿನ ಫ್ರೀಯಾಗಿ ಮಾಡಿದ್ದಾರೆ ಅಂತ ಹೇಳೋಕ್ಕೆ ತುಂಬ ಹೆಮ್ಮೆ ಆಗುತ್ತೆ. 1 ಲಕ್ಷಕ್ಕೂ ಹೆಚ್ಚು ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಈಗ ನನಗೆ ಸುದ್ದಿ ತಿಳಿತಾ ಇದೆ. ಡಾಕ್ಟರ್ ಪ್ರೇಮಾ ಧನ್ರಾಜ್ ಅವರಿಗೆ ಯಾಕೆ ಇದು ಸಿಕ್ತು, ಹೇಗೆ ಲಭಿಸ್ತು ಅಂತ ನಾವೇನಾದರೂ ಕೇಳಿದ್ರೆ, ಬೇರೆ ಪ್ಲಾಸ್ಟಿಕ್ ಸರ್ಜನ್ಗಳು ಇಷ್ಟೊಂದು ಇರುವಾಗ ಪ್ರೇಮಾ ಧನ್ರಾಜ್ ಅವರಿಗೆ ಸಿಕ್ತು ಅಂತ ಹೇಳೋದು ಇದು ತಪ್ಪು ಅಂತ ನಾನು ತಿಳ್ಕೊತೀನಿ. ಯಾಕೆ ಅಂತಂದರೆ ಇದನ್ನು ಅವರು ಗಳಿಸಿದ್ದಾರೆ. ಯಾಕೆ ಅಂತಂದರೆ ಅವರ ಹಾರ್ಡ್ ವರ್ಕ್ ಇದನ್ನು ಅವ್ರಿಗೆ ತಂದುಕೊಟ್ಟಿದೆ, ಅವರು ಗಳಿಸಿದ್ದಾರೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಹಾಗೆ ಡಾಕ್ಟರ್ ಪ್ರೇಮಾ ಧನ್ರಾಜ್ ಅವರ ಜೀವನದ ಒಂದಿಷ್ಟು ತುಣುಕುಗಳನ್ನು ನಾವು ಈ ಒಂದು ವಿಡಿಯೋ ಮೂಲಕ ನೋಡ್ಕೊಂಡು ಬರೋಣ. ವಿಜ್ಞಾನದಲ್ಲಿ ಪ್ಲಾಸ್ಟಿಕ್ ಸರ್ಜರಿಯಲ್ಲಿ MCH ವ್ಯಾಸಂಗ ಪಡೆದರು. ಮುಂದೆ ಅಮೆರಿಕಾದಲ್ಲಿ PDFBR ಫೆಲೋಶಿಪ್, ಅಡ್ವಾನ್ಸ್ಡ್ ಬೋರ್ನ್ ಲೈಫ್ ಸಪೋರ್ಟ್ ಕೋರ್ಸ್, FACS, CTBS, ಲಂಡನ್ನ ಗ್ಲಾಸ್ಗೋನಲ್ಲಿ FRCS, FIMSA, ಡಾಕ್ಟರ್ ಆಫ್ ಡಿವಿನಿಟಿ, ಹೀಗೆ ವೈದ್ಯಕೀಯ ಕ್ಷೇತ್ರದಲ್ಲಿ ದೇಶ ವಿದೇಶಗಳ 10 ಪದವಿ ಪಡೆದು ಪರಿಣಿತಿ ಸಾಧಿಸಿದ್ದಾರೆ. ಇಷ್ಟೊಂದು ಜನರಿಗೆ ಒಂದು ಜೀವನವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಪ್ರೇಮಾ ಧನ್ರಾಜ್ ಅವರು. ಅವರ ಅಗ್ನಿ ರಕ್ಷಾ ಅಂತ ಅಂದ್ಬಿಟ್ಟು ಒಂದು ಸಂಸ್ಥೆಯ ಮೂಲಕ ಆ ಅಗ್ನಿ ಅವಘಡಕ್ಕೆ ತುತ್ತಾಗಿರುವಂಥ ಹಲವಾರು ಹೆಣ್ಣು ಮಕ್ಕಳಿಗೆ ಮತ್ತೆ ತಮ್ಮ ಜೀವನೋಪಾಯಕ್ಕೆ ಬೇಕಾಗಿರುವಂತಹ
ಹಲವಾರು ರೀತಿಯ ತರಬೇತಿಗಳನ್ನು ಸಹ ಕೊಡ್ತಾ ಇದ್ದಾರೆ. ಅಂತಹ ಒಬ್ಬರು ಹೆಣ್ಣು ಮಗಳು ನಮ್ಮ ಜೊತೆ ಇದ್ದಾರೆ ಅಂತ ಹೇಳೋದು ತುಂಬ ಖುಷಿಯಾದಂತಹ ವಿಷಯ. ಹಾಗಾಗಿ ಇವತ್ತು ನಾನು ಡಾಕ್ಟರ್ ಪ್ರೇಮಾ ಧನರಾಜ್ ಅವರಿಗೆ ನಮ್ಮ ಸೌಹಾರ್ದ ಸಹಕಾರಿಯ ವತಿಯಿಂದ ನಾವೊಂದು ಚಿಕ್ಕದಾಗಿರುವಂತಹ ವಿನಯಪೂರ್ವಕವಾಗಿರುವಂತಹ ಗೌರವ ಸಮರ್ಪಣೆ ಮಾಡಬೇಕು ಅಂತ ಇದ್ದೀವಿ. ಅದನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊತೀನಿ. ಅಮ್ಮ ಇಲ್ಲಿ ಕೂತಿದ್ದಾರೆ, ಹುಚ್ಚಮ್ಮ ಚೌಧರಿಯವರು. ಅವರಿಗೆ ಇದ್ದಿದ್ದು 2 ಎಕರೆ ಜಮೀನು. 2 ಎಕರೆ ಜಮೀನಿತ್ತು. ಮತ್ತು ಮಕ್ಕಳಾಗಲಿಲ್ಲ ಅವರಿಗೆ. ತಮ್ಮ ಸಂತಾನ ಅನ್ನೋದು ಇರಲಿಲ್ಲ. ಗಂಡ ಸಹ ಈಗ ಸುಮಾರು ಒಂದು 30 ವರ್ಷಗಳ ಹಿಂದೆಯೇ ಗಂಡ ಸಹ ಅವರು ತೀರ್ಕೊಂಡ್ರು. ಒಬ್ಬರು ಜೀವನ ಮಾಡ್ಕೊಂಡಿದ್ರು. 2 ಎಕರೆ ಜಮೀನಿತ್ತು. ಅವ್ರ ಊರಿನ ಕುಣಿಕೇರಿ ಅನ್ನೋದೊಂದು ಊರು, ಕೊಪ್ಪಳ ಜಿಲ್ಲೆಯ ಕುಣಿಕೇರಿಯವರು. ಅಲ್ಲಿ ಶಾಲೆ ಕಟ್ಟಬೇಕು ಅಂತ ಗೌರ್ಮೆಂಟಿಂದ ಏನೋ ಅನುದಾನ ಸಿಕ್ತು. ಅನುದಾನ ಸಿಕ್ಕಿದ್ರೆ ಜಾಗ ಇಲ್ಲ, ಯಾರೂ ಜಮೀನು ಕೊಡೋದಕ್ಕೆ ಜಾಗ ಕೊಡೋದಕ್ಕೆ ರೆಡಿ ಇರಲಿಲ್ಲ. ಈ ತಾಯಿ ಏನು ಮಾಡಿದ್ರು, ನನಗಾದರೂ ಇನ್ನೇನಕ್ಕೆ, ನನಗೆ ಮಕ್ಕಳಿಲ್ಲ ಮರಿ ಇಲ್ಲ, ಈ ಊರಿಗೆ ಶಾಲೆ ಬಂದು ಈ ಶಾಲೆ ಕಲಿತ್ರೆ ನಮ್ಮೂರ ಮಕ್ಕಳುಗಳು ಉದ್ಧಾರ ಆಗ್ತಾರೆ ಅನ್ನೋ ಒಂದು ಒಳ್ಳೆಯ ಉದ್ದೇಶದಿಂದ 1 ಎಕರೆ ಜಮೀನನ್ನು ಶಾಲೆಗೆ ಬರ್ಕೊಟ್ರು. ಶಾಲೆ ಕಟ್ಟೋದಕ್ಕೆ ಅಂತ ಬರ್ಕೊಟ್ರು. ಶಾಲೆ ಕಟ್ಟಿದ್ರು, ಮಕ್ಕಳುಗಳೆಲ್ಲ ಸೇರಿಕೊಂಡ್ರು. ಆದರೆ ಮಕ್ಕಳಿಗೆ ಬರೀ ಶಾಲೆ ಅಷ್ಟೇ ಸಾಲದು. ಈ ಬೆಂಗಳೂರಿನ ಥರ ಅಲ್ಲ, 4 ಅಂತಸ್ತು ಕಟ್ಬಿಟ್ಟು ಅದರೊಳಗಡೆನೇ ಮಕ್ಕಳನ್ನ ಕೂರಿಸ್ಬಿಟ್ಟು ಬರೀ ಪಾಠ ಹೇಳಿಕೊಟ್ಟು ಕಳಿಸಿದ್ರೆ ಆಗಲ್ಲ. ಹಳ್ಳಿ ಮಕ್ಕಳುಗಳಿಗೆ ಅಲ್ಲಿ ಆಟ ಆಡೋದಕ್ಕೆ ಒಂದಿಷ್ಟು ಜಾಗ ಬೇಕು, ಮೈದಾನ ಬೇಕು ಅಂತ ಹೇಳಿದ್ರು. ಆ ಮೈದಾನಕ್ಕಾಗಿ 1 ಎಕರೆ ಜಾಗ ಏನಿತ್ತು ಅದನ್ನು ಸಹ ತಾಯಿ ಬರ್ಕೊಟ್ಬಿಟ್ರು. 2 ಎಕರೆ ಇದ್ದಿದ್ದು 2 ಎಕರೆ ಜಮೀನು. ಮಕ್ಕಳಿಲ್ಲ, ತನ್ನ ಪತಿ ಸಹ ಗಂಡ ಸಹ ಇಲ್ಲ, ಒಬ್ಬರೇ ಜೀವನ ಮಾಡಬೇಕು. ಯೋಚನೆ ಮಾಡಿದ್ರೆ ಬೆಂಗಳೂರಿನಂಥ ಸಿಟಿನಲ್ಲಿ ಯೋಚನೆ ಮಾಡಿದ್ರೇ ಭಯ ಆಗುತ್ತೆ. ನೀವು ಅನ್ಕೋಬೋದು ಹಳ್ಳಿನಲ್ಲಲ್ವಾ 2 ಎಕರೆ ಜಮೀನು ಏನು ಮಹಾ ಅಂತ ಅನ್ನಿಸ್ಬೋದು. ಆ ಹಳ್ಳಿಯ ಸುತ್ತಮುತ್ತ ಇಂಡಸ್ಟ್ರೀಸ್ ಡೆವಲಪ್ ಆಗ್ತಾ ಇದೆ. ಅಲ್ಲಿಯ ಭೂಮಿ ಚಿನ್ನದ ಬೆಲೆ ಬಂದಿದೆ. ಆ 2 ಎಕರೆ ಭೂಮಿಗೆ 1 ಕೋಟಿಗೂ ಜಾಸ್ತಿ ಇವತ್ತು ಬೆಲೆ ಬರುತ್ತೆ. 1 ಕೋಟಿಗೂ ಜಾಸ್ತಿ ಬೆಲೆ ಬರುವಂತಹ ಆ ಜಮೀನನ್ನು ತಾಯಿ ಹುಚ್ಚಮ್ಮ ಅವರು ಶಾಲೆಗೆ ಬರ್ಕೊಟ್ಟು, ಎಲ್ಲ ದಾನಕ್ಕಿಂತ ಶ್ರೇಷ್ಠ ದಾನ ಆ ವಿದ್ಯಾಸಂಸ್ಥೆಗೆ ನಾನು ಮಾಡಿರೋದು ಅಂತ ಅಂದ್ಬಿಟ್ಟು ಆ ಸಂಸ್ಥೆನಲ್ಲೇ ಸಹ ಒಂದು ಚಿಕ್ಕ ಹೆಲ್ಪ್ ಆಗಿ ಅಡಿಗೆ ಮಾಡೋದಕ್ಕೆ, ಬಿಸಿಯೂಟನ ತಯಾರು ಮಾಡೋದರಲ್ಲಿ ಬಿಸಿಯೂಟ ತಯಾರಿಕೆಯಾಗಿ ಆ ಶಾಲೆಯಲ್ಲಿ ಸೇರಿಕೊಂಡು ಇವತ್ತು ತನ್ನ ಸ್ವಂತ ಹೊಟ್ಟೆಲಿ ಹುಟ್ಟಿದ ಮಕ್ಕಳುಗಳಿಲ್ದಲೇ ಇರ್ಬೋದು, ಆದರೆ ಆ ಶಾಲೆಯಲ್ಲಿ ಕಲಿತಾ ಇರೋ 300ಕ್ಕೂ ಹೆಚ್ಚು ಮಕ್ಕಳನ್ನು ತನ್ನ ಮಕ್ಕಳು ಅಂತ ದಿನ ಊಟ ಬಡಿಸ್ತಾ ಇದ್ದಾರೆ ತಾಯಿಯವರು. ನಾವು ಇಂಥವ್ರನ್ನೆಲ್ಲ ಇವತ್ತಂತೂ ಎಲ್ಲ 3 ರತ್ನಗಳೇ ಇಲ್ಲಿ ಬಂದು ಕೂತಿದ್ದಾರೆ. ಇಂತಹ ರತ್ನಗಳನ್ನು ನೋಡಿದಾಗ ಜೀವನದಲ್ಲಿ ಇವತ್ತು ಒಳ್ಳೊಳ್ಳೆ ಊಟ ಮಾಡ್ಕೊಂಡು ಹೋಗ್ತೀವಿ, ಆದರೆ ಟೇಕ್ ಹೋಮ್ದು ಸ್ವಲ್ಪನಾದರೂ ನಮ್ಮ ಹತ್ರ ಇರೋದನ್ನೆಲ್ಲ ಕೊಡಲಿಲ್ಲ ಅಂದರೆ ನಾವು ಚಿಕ್ಕದಾಗಿ ಒಂದು ದಾನ ಇರ್ಬೋದು, ದೇಶಕ್ಕೆ ಅಂತ ಒಂದು ದೇಶಭಕ್ತಿ ಇರ್ಬೋದು, ಮತ್ತು ಸಮಾಜಕ್ಕೆ ನನ್ನಿಂದ ಏನಾಗಬೇಕು, ನನಗೆ ಇಷ್ಟೆಲ್ಲ ಆಗಿದೆ, ನಾನೇನು ಸಮಾಜಕ್ಕೆ ಮಾಡಲಿ ಅಂತ ಅಂದಲೇ ಸಮಾಜಕ್ಕೋಸ್ಕರ ಸ್ವಲ್ಪನಾದರೂ ಮಾಡ್ತೀನಿ ಅನ್ನೋದು, ಈ ಒಂದಿಷ್ಟು ಟೇಕ್ ಹೋಮ್ ಮೆಸೇಜ್ಗಳನ್ನ ನಾವು ತೊಗೊಂಡು ಹೋಗಬೇಕು. ಹಾಗಾಗಿ ಇವತ್ತಿನ ಮಹಾದಾನಿ ಹುಚ್ಚಮ್ಮ ಅವರು ಇಲ್ಲಿದ್ದಾರೆ. ಅವ್ರಿಗೆ ನಾವು ಕೃತಜ್ಞತೆಯಿಂದ, ನಾವೇನು ಅಂಥ ದಾನಶೂರರಲ್ಲ, ಆದರೆ ತಾಯಿಗೆ ನಾವು ಕೃತಜ್ಞತೆಯಿಂದ ಒಂದು ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದೀವಿ. ಅಮ್ಮ ಅದನ್ನು ಸ್ವೀಕರಿಸಬೇಕು.
ಪ್ರೇಮ ಧನರಾಜ್ ಅವರೇ, ಹಾಗೂ ನಿನ್ನೆ ಕಾರ್ಗಿಲ್ ದಿವಸ ಆ ಒಂದು ಕಾರ್ಗಿಲ್ ಯುದ್ಧದಲ್ಲೇ ಭಾಗವಹಿಸಿರುವಂಥ ಶ್ರೀಯುತ ನಾಗಪ್ಪನವರೇ, ನವೀನ್ ನಾಗಪ್ಪನವರೇ, ಹಾಗೂ ನನ್ನ ಹತ್ರ ಏನೂ ಇಲ್ಲ, ಇದ್ದವರು ಕೊಡ್ತಾ ಇಲ್ಲ, ಇಲ್ಲದವರು ಕೊಡೋ ಅಂಥ ಒಂದು ವ್ಯಕ್ತಿತ್ವ ತೋರಿಸಿರೋ ಹುಚ್ಚಮ್ಮನವರಿಗೆ ಹಾಗೂ ನಮ್ಮೆಲ್ಲ ನಿರ್ದೇಶಕ ಬಂಧುಗಳೇ ಹಾಗೂ ಸದಸ್ಯರುಗಳೇ, ಈ ನಮ್ಮ ಸಹಕಾರ ಸಂಘ ಇವತ್ತಿಗೆ 29 ವರ್ಷ ತುಂಬಿ 30ನೇ ವರ್ಷ ಕಾಲಿಟ್ಟಿದೆ. ಅಂದರೆ ಸುಮಾರು 29 ವರ್ಷಗಳಾಯಿತು ಇವತ್ತಿಗೆ ಈ ನಮ್ಮ ಸಹಕಾರ ಸಂಘ. 29 ವರ್ಷಗಳ ಹಿಂದೆ ಕೇವಲ ಒಂದು 5,05,000 ಹಣ ಇಟ್ಟುಕೊಂಡು ನಮ್ಮದೇ ನಾನೇ ಒಂದು ಬಾಡಿಗೆ ಮನೆಯಲ್ಲಿದ್ದೆ, ನನ್ನದೇ ಒಂದು ಮನೆಯಲ್ಲಿ ಸಣ್ಣದ ಒಂದು ಸಂಸ್ಥೆ ಶುರು ಮಾಡಿದ್ದು ನಾವು. 5,05,500 ಜನರ ಸದಸ್ಯರನ್ನ ಇಟ್ಕೊಂಡು ಇವತ್ತು ನಮ್ಮ ಸಾಧನೆ ಸುಮಾರು 140 ಕೋಟಿ ದುಡ್ಡಿಗೆ ತಲುಪಿದೆ. ಹಾಗೂ 4,500 ಸದಸ್ಯರಿದ್ದಾರೆ. ಈ ಸದಸ್ಯರುಗಳು ಇವತ್ತು ನಾವೇನು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಅಥವಾ ಇವತ್ತು ಎಲ್ಲ ಇವ್ರಿಗೇನು ಗೌರವ ಕೊಡ್ತಾಯಿದ್ದೀವಿ, ಆ ಗೌರವ ನಮ್ಮ ಕರ್ತವ್ಯ. ನಾವೇನು ಗೌರವ ಕೊಡ್ತಾ ಇದ್ದೀವಿ ಅಂದರೆ ನಮ್ಮ ಇದರಿಂದ ಕೊಟ್ಟಾಗಲ್ಲ, ನಾವು ಸಮಾಜಕ್ಕೆ ಮಾಡಬೇಕಾದ ಕರ್ತವ್ಯವನ್ನು ನಾವು ಮಾಡ್ತಾಯಿದ್ದೀವಿ. ಅದನ್ನು ಮಾಡೋದಕ್ಕೆ ಎಲ್ಲ ನಮ್ಮ ಸದಸ್ಯರ ಕಾರಣ ಹೊರತು ಎಲ್ಲ ಬರೀ ನಾವು ನಿರ್ದೇಶಕರು ಅಥವಾ ಗುಂಡೂರಾವ್ ಒಬ್ಬ ಕಾರಣ ಅಲ್ಲ. ಪ್ರತಿಯೊಬ್ಬ ಸದಸ್ಯರು ನಮ್ಮಲ್ಲಿ ಡಿಪಾಸಿಟ್ ಇಟ್ಟವರು, ಸರಿಯಾದ ಸಮಯಕ್ಕೆ ಸಾಲ ಕಟ್ಟವರು, ಇವರೆಲ್ಲರೂ ನಮಗೆ ಅವರು ಸಂಸ್ಥೆಯ ಒಂದು ಆಸ್ತಿ ಅಂದರೆ ಅವರೇನೆ, ಅಸೆಟ್ ಅವರು. ಅವರೆಲ್ಲರೂ ಇವತ್ತು ನಮಗೆ ಸಮಯಕ್ಕೆ ಸರಿಯಾಗಿ ಯಾವ ವ್ಯವಸ್ಥೆ ಒಳಗೆ ಸರಿಯಾದ ರೀತಿಯಲ್ಲಿ ಸಂಸ್ಥೆ ಜೊತೆ ನಡ್ಕೋತಾರೆ. ಅದರಿಂದ ನಾವು ನಿಮ್ಮೆಲ್ಲರ ಜೊತೆ ಸೇರಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಹೊರತು ನಾನು ಗುಂಡೂರಾವು ಅಥವಾ ಚಂದ್ರಶೇಖರು ಅಥವಾ ಗೌಡರು, ನಾಗರಾಜು ಅಥವಾ ನಮ್ಮ ಮಹಿಳೆಯರು ಯಾರೂ ಸೇರಿ ನಮ್ಮ ಪರ್ಸ್ನಲಾಗಿ ಏನು ನಾವು ಮಾಡೋಕ್ಕೆ ಹೋಗಿಲ್ಲ. ನಾವು ಪರ್ಸ್ನಲಾಗಿ ಜೋಬಿಂದ ಯಾರೋ ಮನೆಗೆ ಬಂದುಬಿಡ್ತಾರೆ, ಏನೋ ದಾನ ಬಂದಿರೋ ದಾನ ಕೇಳ್ತಾರೆ, ದೇವಸ್ಥಾನಕ್ಕೆ ಕೊಡಿ ಅಂತ. ನಾನು ಸರಿ ಆಯಿತು ಒಂದು 10,000 ಕೊಡೋಣ ಅಂತ ರೂಮ್ಗೆ ಹೋಗ್ತೀನಿ. 10,000 ಕೊಡು, ರೂಮ್ಗೆ ಹೋಗೋಷ್ಟರೊಳಗೆ 10,000ನ 5,000 ಮಾಡ್ತೀನಿ. 5,000 ಮಾಡ್ಕೊಂಡು ಸೀದಾ ಇಲ್ಲಿ ಬರ್ತೀನಿ. ಆಮೇಲೆ ಜೋಬಳಿಗೆ ಹೀಗೆ ಅಂದ್ಬಿಟ್ಟು 3,000 ಕೊಡ್ತೀನಿ. ಅಂಥ ಒಂದು ವ್ಯವಸ್ಥೆ ಮನುಷ್ಯನ ಅಂತ ಇರುವಂಥ ಕಾಲದಲ್ಲಿ ಇಂಥವರೆಲ್ಲ ನಮಗೆ ಸಿಕ್ಕಿರೋದು ನಮ್ಮ ಪುಣ್ಯ. ನಾವು ಸಹಕಾರ ಸಂಘದಲ್ಲಿ ಸುಮಾರು 29 ವರ್ಷ ಆಯಿತು. 24-25 ವರ್ಷದಿಂದ ಈ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾಯಿದ್ದೀವಿ. ಈ ಸಲ ನಮ್ಮ ಉಷಾ ಹೇಳಿದು, ಈ ಸಲ ನಿಜವಾಗ್ಲೂ 3 ರತ್ನಗಳು ನಮಗೆ ಸಿಕ್ಕಿದೆ. ನೀವೆಲ್ಲರೂ ಅವರ ಇದನ್ನು ನೋಡಿದ್ರಿ, ಟಿ ವಿಲಿ ಬೇರೆ ಕಾರ್ಯಕ್ರಮದಲ್ಲೂ ನೋಡಿರ್ಬೋದು, ಬಟ್ ಇಲ್ಲೂ ನೋಡಿದ್ದೀರ. ನಿಮಗೂ ಅಷ್ಟೇ, ಪರವಾಗಿಲ್ಲ, ಉದಯ ಸೌಹಾರ್ದ ಎಂಥ ಅದ್ಭುತ ವ್ಯಕ್ತಿಗಳನ್ನು ಈ ಬಾರಿ ಹುಡುಕಿದ್ದೀವಿ ಅಂತ ನೀವೆಲ್ಲ ನನಗೊಂದು ಚಪ್ಪಾಳೆ ಪ್ಲಸ್ ನಮ್ಮೆಲ್ಲರಿಗೂ ಚಪ್ಪಾಳೆ ಬೋರ್ಡ್. ಅಂಥ ವ್ಯಕ್ತಿಗಳು ಈ ಬಾರಿ ನಮಗೆ ಸಿಕ್ಕಿದ್ದಾರೆ. ಅಂಥವ್ರಿಗೆ ನಾವು ಏನೋ ಒಂದು ಸಣ್ಣ ಒಂದು ಸತ್ಕಾರ ಮಾಡಿ ನಮಗೆ ನಾವು ಸಮಾಧಾನ ಮಾಡ್ಕೊಂಡಿದ್ದೀವಿ. ಇದು ನಿಜವಾಗ್ಲೂ ನಮಗೆ ನಮ್ಮ ನಿರ್ದೇಶಕ ಮಂಡಳಿಗೆ ಖುಷಿ ಕೊಡೋ ಅಂಥ ವಿಚಾರ ಅಂತ ಹೇಳ್ತಾ, ನಮ್ಮ ಸಹಕಾರ ಸಂಘ ಸಣ್ಣದಾಗಿ ಶುರು ಮಾಡಿ 5 ಲಕ್ಷದಿಂದ ಇವತ್ತು 140 ಕೋಟಿಗೆ ಬಂದಿದೆ. ಸಾಲಗಳು ಕೊಡೋದ್ರಲ್ಲಿ 2-2.5 ಕೋಟಿ ಸಾಲ ಕೊಡ್ತೀವಿ, ಚೀಟಿಗಳು ಮಾಡ್ತೀವಿ. ಪ್ರತಿಯೊಂದು ಸಂಸ್ಥೆ ಸ್ವಂತ ಒಂದು 15 ಕೋಟಿ ಬಿಲ್ಡಿಂಗನ್ನು ಹೊಂದಿದ್ದೀವಿ. ಮುಂದೆ ಇನ್ನೂ ಒಂದಿಷ್ಟು ಕಾರ್ಯಕ್ರಮಗಳು, ಜಾಗದ್ದು ಅದು ಇದು ವ್ಯವಸ್ಥೆ ಮಾಡ್ಕೊಂಡು ಹೋಗಬೇಕು ಅಂತ ಎಲ್ಲೋ ಒಂದು ತೀರ್ಮಾನ ಮಾಡಿದ್ದೀವಿ. ಸೊ ಇವೆಲ್ಲವೂ ಸಾಧ್ಯವಾದ್ದು ಸದಸ್ಯರು ಹಾಗೂ ನಿರ್ದೇಶಕ ಮಂಡಳಿಯಿಂದ ಹೊರತು ಒಬ್ಬ ವ್ಯಕ್ತಿಯಿಂದ ಯಾವುದೂ ಸಾಧ್ಯವಾಗೋದಿಲ್ಲ. ಎಷ್ಟೋ ಜನ ಬಂದು ಏನೋ ಹೇಳ್ಬೋದು, ಒಂದು ವ್ಯಕ್ತಿಯಿಂದ ಯಾವುದೂ ಆಗುವಂಥ ಕೆಲಸ ಅಲ್ಲ. ಇದು 4,500 ಜನಗಳು ಸೇರಿ ನಮಗೆ ನೀವು ಕೊಟ್ಟಿದ್ದೀರ. ಇವತ್ತು ಡಿಪಾಸಿಟ್ನವ್ರಿಗೆ ಯಾವ ಮಟ್ಟಕ್ಕೆ ನಾವು ಹೇಳಬೇಕು, ಲೋನ್ನವ್ರಿಗೆ ಏನು ಹೇಳಬೇಕು ಅಂದರೆ, ಸಮಯಕ್ಕೆ ಸಾಲ ಕಟ್ಟುವವನೇ ನಮ್ಮ ಆಸ್ತಿ, ಆತನೇ ನಮ್ಮ ಅಸೆಟ್. ಡಿಪಾಸಿಟರು ಎಲ್ಲ ನಾವು ಒಂದು ಸಾಲ ಕೊಡಬೇಕು ಅಂದರೆ ಅವನ ಹತ್ರ 100 ಡಾಕ್ಯುಮೆಂಟ್ಸ್ ಕೇಳಿರ್ತೀವಿ. ಇಲ್ಲಿ ಸಾಲ ತೊಗೊಂಡವ್ರು ಇದ್ದಾರೆ, ಅವರೆಲ್ಲ ಬೈತಾರೆ, ಹಾಳಾದವ್ರು ಇರು ಏನಪ್ಪ ಏನೇನು ಡಾಕ್ಯುಮೆಂಟ್ಸ್ ಕೇಳ್ತಾರೆ ಅಂತ. ಅಷ್ಟು ಡಾಕ್ಯುಮೆಂಟ್ ತೊಗೊಂಡು ಅವ್ರಿಗೆ ಸಾಲ ಕೊಡ್ತೀವಿ. ಆದರೆ ಕೇವಲ ನಮ್ಮ ಒಂದು 14-15 ಜನದ ಮುಖ ನೋಡಿಕೊಂಡು
ನಮ್ಮ ಮೂತಿ ನೋಡಿಕೊಂಡು ನೀವು ಡಿಪಾಸಿಟ್ ಇಡ್ತೀರಾ, ನಿಮಗೆ ಒಂದು ಚಪ್ಪಾಳೆ. ಹಾಗೆ ಪ್ರತಿಯೊಂದು ಸಂಸ್ಥೆಯಲ್ಲೂ ಡಿಪಾಸಿಟರೇ ಆಗಲಿ ಸಾಲಗಾರರು ಎರಡು ಕೊಂಡಿಗಳು, ಇವೆರಡೂ ಸರಿಯಾಗಿದ್ದರೆ ಯಾವ ಸಂಸ್ಥೆ ಬೇಕಾದ್ರೂ ಎಲ್ಲಿವರೆಗೆ ಬೇಕಾದ್ರೂ ತೊಗೊಂಡೋಗ್ಬೋದು. ಕಾರಣ ಇವತ್ತಿನ ದಿನಗಳಲ್ಲಿ ಬೇಕಾದ ಸಂಸ್ಥೆಗಳಲ್ಲಿ ಸಮಸ್ಯೆಗಳು ಅದು ಇದು ನಡೆದಾಗ ನಿಮಗೂ ಭಯ ಉಂಟಾಗುತ್ತೆ. ಏನಪ್ಪ ಏನಾಗುತ್ತೋ ಏನು ಬಿಡುತ್ತೋ, ಅವೆಲ್ಲವನ್ನೂ ನೀಗಿಸಿ ಸುಮಾರು 29 ವರ್ಷಗಳಿಂದ ಯಾವತ್ತೂ ಯಾವುದೇ ತೊಂದರೆ ಇಲ್ಲದೆ ಸಹಕಾರ ಸಂಘದಲ್ಲಿ ಉತ್ತಮವಾಗಿ ನಡೆಸ್ಕೊಂಡು ಕಾಲಕ್ಕೆ ಈ ಒಂದು 3 ಜನದ ಇವತ್ತು ಈ 3 ಜನ ಅಂದರೆ ಸಾಯಂಕಾಲ ಇನ್ನೊಂದು ರತ್ನ ಬರ್ತಾರೆ, ಅವರು ಚಂದ್ರಾಯಣದವರು ಅವರು ಬರ್ತಾರೆ. ಇಸ್ರೋಯಿಂದ ಉಪನಿರ್ದೇಶಕಿ ಆಗಿರೋ ಪ್ರೇಮನವರು ಅವ್ರು ಬರ್ತಾರೆ ಸಾಯಂಕಾಲ. ಸೊ ಹೀಗೆ ಇವರೆಲ್ಲರೂ ನಮ್ಮ ಸಂಸ್ಥೆಯನ್ನು ನೋಡಿ ಸಂತೋಷ ಬೀಳೋವಂಥ ನಮ್ಮ ಸಂಸ್ಥೆಯಲ್ಲಿ ಏನು ನಡೀತಿದೆ ಅಂತ ಹೇಳಿದಾಗ ನನ್ನ ಆ ಕಡೆ ಪಕ್ಕದವರು ಮೇಡಮ್ನವರು ಇಬ್ಬರಿಗೂ ಸಹ ನಾನು ಹೇಳಿದೆ, ನಾಗಪ್ಪನವ್ರಿಗೂ ಭಾರಿ ಸಂತೋಷ ಬಿದ್ದರು. ಪರವಾಗಿಲ್ಲ, ಒಳ್ಳೆಯ ಸಂಸ್ಥೆ ನಡೆಸ್ತಿದ್ದೀರಾ, ಇಷ್ಟು ನೀವು ಮಾಡ್ತಾಯಿದ್ದೀರಾ. ಇದೆಲ್ಲದರ ನಡುವೆ ನಾಗಪ್ಪನವರು ನನಗೆ ನಾವು ಪ್ರತಿ ವರ್ಷ ಈ ಸಹಕಾರ ಸಂಘದಿಂದ ಅವರು ಟ್ರಸ್ಟು ಅವರು ಏನು ಮಾಡಿರ್ತಾರೆ ಅಥವಾ ಆರ್ಥಿಕವಾಗಿ ಇದಿರುತ್ತೆ ಅಂಥವ್ರಿಗೆ ನಮ್ಮಲ್ಲಿ ಒಂದು ಹಣಕಾಸಿನ ವ್ಯವಸ್ಥೆ ಕೊಡ್ತೀವಿ. ಆದರೆ ನಾಗಪ್ಪನವರು ಯಾವುದೇ ಕಾರಣಕ್ಕೂ ನಾನು ತೊಗೊಳ್ಳೋದಿಲ್ಲ, ನಿಮ್ಮ ಮಕ್ಕಳುಗಳು 3 ಜನ ಯಾರು ಜನ ಇರ್ತಾರೆ ಆ ಹುಡುಗರು ಕೊಡಿ ಅಂತ ಅವರು ದೊಡ್ಡತನ ತೋರಿಸ್ಯಾರೆ, ಅವ್ರಿಗೊಂದು ಚಪ್ಪಾಳೆ. ಸೊ ಹೀಗೆ ನಮಗೆ ಬಂದಿರೋರು ಒಬ್ಬೊಬ್ಬರನ್ನು ನಾವು ಕೈ ಎತ್ತು ಮುಗಿಯುವಂಥ ಜನ ಬಂದಿದ್ದಾರೆ. ಅವರು ಸಮಾಜಕ್ಕೋಸ್ಕರ ಮಾಡಿದ್ದಾರೆ, ಸಮಾಜಕ್ಕೋಸ್ಕರ ಅವ್ರ ಜೀವ ಇಟ್ಕೊಂಡಿದ್ದಾರೆ. ಅವ್ರ ಜೊತೆ ನಾವು ಅವ್ರಿಗೆ ಸನ್ಮಾನ ಮಾಡ್ತಾ ಇರೋದ್ರ ಮುಖಾಂತರ ನಾವು ಅವ್ರಿಗೆ ಎಲ್ಲೋ ಒಂದು ಕಡೆ ನಾವು ಅವ್ರನ್ನ ಒಂದು ಸಣ್ಣ ಗೌರವ ಕೊಟ್ಟಿದ್ದೀವಿ ಅಂತನ್ನೋ ಸಮಾಧಾನ ನಮ್ಮ ನಿರ್ದೇಶಕ ಮಂಡಳಿ ಹಾಗೂ ನಮ್ಮ ಎಲ್ಲ ಸದಸ್ಯರಿಗೂ ಇದು ಖಂಡಿತ ಸಲ್ಲುತ್ತೆ. ಬರೀ ನಿರ್ದೇಶಕರಿಗೆ ಅಧ್ಯಕ್ಷರಿಗೆ ಏನು ಸಲ್ಲಲ್ಲ, ಎಲ್ಲ ಮೆಂಬರ್ಗಳಿಗೂ ಸಲ್ಲುತ್ತೆ. ಈ ಹಣ ಪ್ರತಿಯೊಬ್ಬ ಸದಸ್ಯರು ದುಡ್ಡು ಹೊರತು ಗುಂಡರಾವ್ದು ಒಬ್ಬರು ದುಡ್ಡಲ್ಲ, ಚಂದ್ರಶೇಖರ್ದು ಅಲ್ಲ, ಅಥವಾ ಹರೀಶ್ದು ಅಲ್ಲ, ಶೋಭಾ ಶೇಷಾದ್ರಿದು ಅಲ್ಲ, ಯಾರ್ದು ಅಲ್ಲ, ಎಲ್ಲರ ದುಡ್ಡುವೆ. ನಾನು ₹1 ಜಾಸ್ತಿ ಹಾಕ್ಬೋದು, ಅವ್ರು ಒಂದು 8 ಅಣಿ ಕಮ್ಮಿ ಹಾಕ್ಬಾರ್ದು, ಅವ್ರು ಇನ್ನೂ ₹2 ಜಾಸ್ತಿ ಹಾಕ್ಬೋದು, ಅವ್ರು ₹5 ಜಾಸ್ತಿ ಹಾಕ್ಬೋದು. ಇಷ್ಟೆಲ್ಲ ವ್ಯವಸ್ಥೆ ಇಟ್ಕೊಂಡು ಎಲ್ಲವೂ ಸೇರಿ ಈ ಒಂದು ಕಾರ್ಯಕ್ರಮ ಪ್ರತಿ ವರ್ಷ ನಾವು ಮಾಡೋ ಕಾರ್ಯಕ್ರಮ ಈ ವರ್ಷ ಇನ್ನೂ ನಮಗೆ ಉತ್ತಮವಾಗಿ ಒಂದು ಒಳ್ಳೆಯ ಹೆಸರು ತಂದುಕೊಡುತ್ತೆ ಸಂಸ್ಥೆಗೆ. ನಿಮಗೂ ಸಂತೋಷ, ಮಕ್ಕಳು ಇದನ್ನೆಲ್ಲ ನೋಡುವಂಥ ವ್ಯವಸ್ಥೆ ಆಗಬೇಕು. ಇವರ ಸಾಧನೆನ ನಮ್ಮ ಮಕ್ಕಳು ತಿಳ್ಕೊಂಡು ನಾವೇನು ಮಾಡಬೇಕಪ್ಪ ಅನ್ನುವಂಥ ಯೋಚನೆ ಮಾಡುವಂಥ, ಯಾಕೆಂದರೆ ಇವತ್ತಿಗೆ ಈ ಸಾಧನೆ ಮುಗಿತಾ ಇದೆ, ಮುಂದೆ ಮಾಡಬೇಕಾದವ್ರು ಮಕ್ಕಳಿದಾರಲ್ಲ ಅವರು ಮಾಡಬೇಕಾಗಿರೋದು ಉಳಿದಿರೋದು. ಇಂದಿನ ಮಕ್ಕಳು ಕೇವಲ ಮೊಬೈಲ್ನಲ್ಲಿ ಕೂತ್ಕೊಂಡೇ ಇರ್ತಾರೆ ಅರ್ಥವೇ. ಈಗಲೂ ಎಷ್ಟೋ ಜನ ನೋಡ್ತಾ ಇದ್ದೀನಿ, ನೋಡಿ ಪಾಪ ಮೊಬೈಲ್ ಇಟ್ಕೊಂಡು ನೋಡ್ಕೊಂಡು ಕೂತಿದ್ದಾರೆ. ದಯವಿಟ್ಟು ಮೊಬೈಲ್ ಇಟ್ಕೊಂಡು ಕೂತ್ಕೋಬೇಡಿ ಯಾರೂ. ಅವರ ಒಂದು 3-4 ನಿಮಿಷದ ಮಾತು ಅವ್ರು ಏನು ಸಾಧನೆ ಮಾಡಿದ್ದಾರೆ ಮೇಡಮ್ನವರು ಹಾಗೂ ನಾಗಪ್ಪನವರು, ಹುಚ್ಚಮ್ಮನವರು, ಅವ್ರು ಯಾವ ಥರ ಬಂದಿದ್ದಾರೆ, ಅವರು ಒಂದು 2-3 ನಿಮಿಷ 4 ನಿಮಿಷ 5 ನಿಮಿಷದ ಮಾತು ಅದನ್ನು ಸಂಪೂರ್ಣವಾಗಿ ಕೇಳಿಕೊಂಡು ನಾವೇನಾರು ಮಾಡಬೇಕು, ನಾವೊಂದು 4 ಜನ ಹೇಳೋಣ, ಸಂಸ್ಥೆನೂ ಸೇರೋಣ, ಎಲ್ಲರೂ ಸೇರ್ಕೊಂಡು ಏನು ಮಾಡ್ಬೋದು ಅಂತ ಚಿಂತನೆ ಮಾಡೋವಂಥ ಕೆಲಸ ಮಾಡೋಣ ಅಂತ ಹೇಳ್ತಾ, ನೀವು ಯಾರು ದಯವಿಟ್ಟು ಮೊಬೈಲ್ ನೋಡಿದೆ ಅವರ ಮಾತುಗಳನ್ನ ಕೇಳಿ ನಾವೇನಾರು ಮಾಡಬೇಕು ಅನ್ನೋದನ್ನು ನಮ್ಮ ತಲೆಯಲ್ಲಿ ಹಾಕ್ಕೊಂಡು ನೀವೆಲ್ಲ ಈಗ ಬೋರ್ಡ್ ಮೀಟಿಂಗ್ ನಡೆಯುತ್ತೆ ನೋಡಿ, ಆವಾಗ ನಮಗೆ ಹೇಳುವಂತಾಗಲಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ನಮಸ್ಕಾರ. ನನ್ನನ್ನು ಇಲ್ಲಿ ಕರೆದು ಇಷ್ಟು ಆನರ್ ಮಾಡಿದ್ದಕ್ಕೆ ತುಂಬ ಸಂತೋಷ ಆಗ್ತಾಯಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಉದಯ ಕೋಆಪ್ರೇಟಿವ್ ಬ್ಯಾಂಕ್ ಸೊಸೈಟಿ ಎಲ್ಲ. ನಾನು ಆ್ಯಕ್ಚುಲಿ ನೆನೆಸ್ಕೊಳ್ಳೇ ಇಲ್ಲ ಈ ಥರ ನನಗೆ ಫಸ್ಟ್ ಕರೆದೆ ನನ್ನ ಬ್ಯಾಂಕಿಗೂ ನನಗೂ ಏನು ಸಂಬಂಧ ಇದೆ ಅಂತ. ಬಿಕಾಸ್ ನಾನು ಒಂದು ಡಾಕ್ಟ್ರು, ಮತ್ತು ವೆನ್ ದೇ ಟೋಲ್ಡ್ ಮೀ ಇಲ್ಲ ನಿಮ್ಮನ್ನು ಎವ್ರಿ ಇಯರ್ ಯಾರಿಗಾದ್ರೂ ರೆಕಗ್ನೈಸ್ ಮಾಡ್ತೀವಿ ಅಂತ. ಸೊ ಐ ವಾಸ್ ಸೋ ಹ್ಯಾಪಿ. ನನಗೆ 8 ವಯಸ್ಸಿನಲ್ಲಿ ಈ ಥರ ಆಗಿದ್ದು ಆಶ್ಚರ್ಯನೇ, ಏಕೆಂದರೆ ನಾನು ತುಂಬ ಚೆನ್ನಾಗಿದ್ದೆ ನೋಡೋಕ್ಕೆ. ನಾನು ಹಾಡು ಹೇಳಬೇಕು, ನಮ್ಮ ಅಮ್ಮ ಅಪ್ಪ ತುಂಬ ಚೆನ್ನಾಗಿ ಹಾಡ್ತಾಯಿದ್ರು, ನಾನು ಅದೇ ಥರ ಹಾಡಬೇಕು ಅಂತಲೇ ಇತ್ತು ಆಸೆ. ಆದರೆ ದೇವರಿಗೇ ಬೇರೆ ಪ್ಲ್ಯಾನ್ಸ್ ಇತ್ತು ನನಗೆ.
ಹಾಡು ಹೇಳೋಕ್ಕೆ ಬದಲು ಸಿಂಗರ್ ಆಗೋಕ್ಕೆ ಬದಲು ಡಾಕ್ಟ್ರ್ ಆಗಬೇಕು ಅಂತ ದೇವ್ರಿಗಿತ್ತು. ನನ್ನ ತುಟಿ ಇಲ್ಲಿ ಚೆಸ್ಟಿಗೆ ಅಟ್ಯಾಚ್ ಆಗಿತ್ತು. ಆವಾಗ ನಮ್ಮಮ್ಮ ಜಪ ಮಾಡಿದ್ರು, ಈ ಥರ ಪ್ರೇಮಗೆ ಲೈಫ್ ಕೊಟ್ಟರೆ ಡಾಕ್ಟರ್ಸ್ ಎಲ್ಲ ಹೇಳಿದ್ರು ಅವಳು ಬದುಕಲ್ಲ ಅಂತ. ಆವಾಗ ನಮ್ಮಮ್ಮ ಪ್ರೇಯರ್ ಮಾಡಿ ಹೇಳಿದರು, ಅಕಸ್ಮಾತ್ ಅವಳಿಗೆ ಲೈಫ್ ಕೊಟ್ಟರೆ ಅವಳಿಗೆ ನಾವು ಇದೇ ಹಾಸ್ಪಿಟಲ್ನಲ್ಲಿ ಡಾಕ್ಟ್ರಾಗಿ ಮಾಡಿಸ್ತೀನಿ ಅಂತ. ಸೊ ಅದೇ ಥರ ಆಪ್ರೇಷನ್ ಸಕ್ಸಸ್ ಆಯಿತು. ಅದೇ ಹಾಸ್ಪಿಟಲ್ನಲ್ಲಿ ಡಾಕ್ಟರ್ ಆದೆ. ನನ್ನ ಸರ್ಜನ್ ಕೂತ್ಕೋ ಚೇರ್ನಲ್ಲೇ ನಾನು ಕೂತೆ, ನಾನು ಪ್ರೊಫೆಸರ್ ಆದೆ, ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆದೆ. ಆವಾಗ ಅಂದ್ಕೊಂಡು ನಮ್ಮಮ್ಮದು ಸಪೋರ್ಟ್ ತುಂಬ ಇತ್ತು ನನಗೆ. ಏಕೆಂದರೆ ಹೊರಗೆ ಹೋಗುವಾಗೆಲ್ಲ ರಿಯಾಕ್ಷನ್ ತುಂಬಾ ಭಯಂಕರವಾಗೈತಿ. ಎಲ್ಲ ಮನುಷ್ಯರು ಓಡಿಬಿಡ್ತಾಯಿದ್ರು ನನ್ನನ್ನು ನೋಡಿ. ಅವಾಗ ನಾನು ಅಂದ್ಕೊಳ್ಳೋದು ನಾನು ಇನ್ನೂ ಓದೋಕ್ಕೆ ಆಗಲ್ಲ ಅಂತ. ಬಟ್ ನಮ್ಮಮ್ಮ ಹೇಳಿದ್ರು, ಹೇಳೋರು ಹೇಳ್ತಾನೆ ಇರ್ತಾರೆ, ಆದರೆ ನೀನು ಧೈರ್ಯವಾಗಿ ನೀನು ಮಾಡಬೇಕು. ಬಿಕಾಸ್ ಒಂದು ಸತಿ ಹುಟ್ಟಿದ ಮೇಲೆ ಯಾರೂ ಸಾಧನೆ ಮಾಡದೇ ಇರೋದಿಲ್ಲ. ಎಲ್ಲರೂ ಎಲ್ಲರೂ ಮುಖ್ಯನೇ. ಕಂಪೇರ್ ಮಾಡಿ ಅವರು ಇಷ್ಟು ಮಾಡ್ತಾರೆ ನಾನು ಮಾಡಿಲ್ಲ ಅಂತ ಯಾರೂ ಹೇಳಬಾರ್ದು. ಏಕೆಂದರೆ ನಿಮ್ಮನ್ನೇ ಬೇರೆ ಥರ ಚೂಸ್ ಮಾಡಿದ್ದಾರೆ, ನನ್ನನ್ನೇ ಬೇರೆ ಏನೋ ಮಾಡೋಕ್ಕೆ ಚೂಸ್ ಮಾಡಿದ್ದಾರೆ. ಎಲ್ಲರೂ ಮುಖ್ಯನೇ, ಆದರೆ ಆ ಧೈರ್ಯ ಕೊಡೋಕ್ಕೆ ಯಾರಾದರೂ ಇರಬೇಕು. ನನಗೆ ನನ್ನ ಫ್ಯಾಮ್ಲಿ ತುಂಬ ಸಪೋರ್ಟಿವ್ ಆಗಿತ್ತು. ನನ್ನ ಕೈಗೆ ಆಗತ್ತೆ, ನಾನು ಮಾಡ್ಬೋದು, ಡಾಕ್ಟ್ರ್ ಆಗ್ಬೋದು ಅಂತ. ಆವಾಗ ನನಗೆ 8 ವಯಸ್ಸೇ. ಆ ಟೈಮ್ನಲ್ಲಿ ನಮ್ಮಮ್ಮ ನೀನು ಡಾಕ್ಟ್ರ್ ಆಗ್ತೀಯಾ ಅಂತ ಹೇಳಿದ್ದು ನನಗೆ ಆಶ್ಚರ್ಯವಾಗಿತ್ತು. ಬಟ್ ಆಯಿತು, ಆಗತ್ತೆ, ಎಲ್ಲರಿಗೂ ಆಗತ್ತೆ. ಸೊ ನಂದು ಒಂದೇ ಒಂದು ಅಡ್ವೈಸ್ ಎಲ್ಲರಿಗೂ, ಮಕ್ಕಳಿಗೆ ಮೇಯ್ನಾಗಿ ಮಕ್ಕಳಿಗೆ ಏನು ಕೊಡಬೇಕು ಅಂದರೆ, ಯಾರೂ ಡಿಪ್ರೆಸ್ಡ್ ಆಗಬಾರ್ದು ಲೈಫ್ನಲ್ಲಿ. ಯಾಕೆಂದರೆ ಒಂದು ಸತಿ ಬದುಕಿದ ಮೇಲೆ, ಈ ಪ್ರಪಂಚಕ್ಕೆ ಬಂದ ಮೇಲೆ ನೀವು ಏನು ಮಾಡಬೇಕು ಅಂತ ದೇವ್ರಿಗೆ ಗೊತ್ತು. ನನ್ನ ಚಾಯ್ಸು ಸಿಂಗಿಂಗ್ ಇರಬೇಕು ಅಂತ ಇತ್ತು, ಹಾಡು ಹೇಳಬೇಕು ಅಂತ ಇತ್ತು. ಆದರೆ ದೇವರಿಗೆ ನಾನು ಡಾಕ್ಟ್ರ್ ಆಗಬೇಕು ಅಂತ. ಸೊ ದೇವ್ರ ಪ್ಲ್ಯಾನೇ ಬೆಸ್ಟ್ ಪ್ಲ್ಯಾನು. ಏಕೆಂದರೆ ಇವಾಗ ನೋಡಿದ್ರೆ ಎಷ್ಟು ಜನಕ್ಕೆ ನಾನು ಐ ಆಮ್ ರೀಚಿಂಗ್ ಔಟ್ ಟು ಸೋ ಮೆನಿ ಪೀಪಲ್. ಅದಕ್ಕೆ ಡಿಪ್ರೆಷನ್ ಆಗಬಾರ್ದು. ಲೈಫ್ನಲ್ಲಿ ಕೂತ್ಕೊಂಡು ಒಂದು ಸ್ವಲ್ಪ ಯೋಚನೆ ಮಾಡಬೇಕು. ಈ ಕಾಲಕ್ಕೆ ಮಕ್ಕಳು ಏನಾದರೂ ಒಂಚೂರು ಪ್ರಶ್ನೆ ಅಂದರೆ ತಕ್ಷಣ ಅವರು ನೆಕ್ಸ್ಟ್ ಮಿನಿಟ್ ನಾನು ಈ ಪ್ರಪಂಚದಲ್ಲಿ ಇರಬಾರ್ದು ಅಂತಲೇ ಯೋಚನೆ ಮಾಡ್ತಾರೆ ಹೊತ್ತು ಪ್ರಾಬ್ಲಮ್ ಹೇಗೆ ಸಾಲ್ವ್ ಮಾಡೋದು ಅಂತ ಯಾರೂ ಯೋಚನೆ ಮಾಡಲ್ಲ. ಅವ್ರದ್ದು ಅದೇ ಈ ಲೈಫ್ ಎಂಡ್ ಆಯಿತು. ಸೊ ಆ ಥರ ಇರಬಾರ್ದು. ಲೈಫ್ನಲ್ಲಿ ಡೆಫಿನೆಟ್ಲಿ ಬೆಟರೇ ಸಿಕ್ಕತ್ತೆ. ದೇವ್ರು ಒಂದು ಸತಿ ನಮ್ಮನ್ನು ಕ್ರಿಯೇಟ್ ಮಾಡಿದ್ಮೇಲೆ ಲೈಫ್ ನಿಜವಾಗ್ಲೂ ಚೆನ್ನಾಗಿರುತ್ತೆ. ಬಟ್ ವಿ ಹ್ಯಾವ್ ಟು ಎಲ್ಲ ಹರ್ಡಲ್ಸ್, ಒಂದೊಂದು ಸತಿನೂ ಪ್ರಾಬ್ಲಮ್ ಬರುವಾಗ ನಮ್ಮನ್ನು ಸ್ಟ್ರಾಂಗಾಗೇ ಹಾಕತ್ತೆ, ನಮ್ಮನ್ನು ಇನ್ನೂ ವೀಕ್ ಮಾಡಲ್ಲ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಬರುವಾಗ ವಿ ಆರ್ ರೆಡಿ ಟು ಫೇಸ್, ಇನ್ನೂ ದೊಡ್ಡ ಪ್ರಾಬ್ಲಮ್ ಫೇಸ್ ಮಾಡೋಕ್ಕೆ, ಚಾಲೆಂಜ್ ತೊಗೊಳಕ್ಕೆ ರೆಡಿಯಾಗಿರ್ತೀವಿ. ಅದಕ್ಕೆ ಯಾವುದು ಕಂಟಿನ್ಯೂಸ್ ಆಗಿರಲ್ಲ. ಪ್ರಾಬ್ಲಮ್ ಬಂದರೆ ಬರೀ ಪ್ರಾಬ್ಲಮೇ ಯಾರಿಗೂ ಇರಲ್ಲ, ಸಂತೋಷ ಬಂದರೆ ಬರೀ ಸಂತೋಷವೂ ಯಾರಿಗೂ ಇರಲ್ಲ. ಸೊ ದಯವಿಟ್ಟು ಎಲ್ಲರೂ ಯೋಚನೆ ಮಾಡಿ. ಪೇರೆಂಟ್ಸ್ ತುಂಬ ಅಡ್ವೈಸ್ ಕೊಡಿ ಮಕ್ಕಳಿಗೆ. ಈ ಕಾಲದ ಮಕ್ಕಳು ತುಂಬ ಸೆನ್ಸಿಟಿವ್. ಅವ್ರಿಗೆ ಎಲ್ಲನೂ ರೆಡಿಮೇಡ್ ಇರಬೇಕು, ಟಕ್ 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 ಅಂತ ಆಗಬೇಕು. ಆ ಥರ ಆಗಲ್ಲ. ಲೈಫ್ ಈಸ್ ನಾಟ್ ಲೈಕ್ ದ್ಯಾಟ್. ಸೊ ಪೇರೆಂಟ್ಸ್ಗೆ ದೊಡ್ಡ ರೆಸ್ಪಾನ್ಸಿಬಿಲಿಟಿ ನೌ-ಅ-ಡೇಸ್. ಯು ಹ್ಯಾವ್ ಟು ಎನ್ಕರೇಜ್ ಯುವರ್ ಚಿಲ್ಡ್ರನ್. ಒಂದಿಲ್ಲ ಅಂದರೆ ಇನ್ನೊಂದು ಫೋರ್ಸ್ ಮಾಡಬೇಡಿ. ನಮ್ಮಮ್ಮ ಒಂದು ದಿನವೂ ನನ್ನ ಫೋರ್ಸ್ ಮಾಡಿಲ್ಲ, ಕೂತ್ಕೊಂಡು ಓದು, ಇದು ಮಾಡು, ಅದು ಮಾಡು ಅಂತ ಹೇಳೇ ಇಲ್ಲ ನನಗೆ. ಸೊ ಆ ಥರ ಪ್ರೆಷರ್ ಮಕ್ಕಳಿಗೆ ಕೊಡಬಾರ್ದು. ಆ್ಯಂಡ್ ಅವ್ರನ್ನ ಫ್ರೆಂಡ್ಸ್ ಥರ ಎಲ್ಲ ಹೇಳಿ ಅವ್ರಿಗೆ ಲೈಫ್ನಲ್ಲಿ ಎನ್ಕರೇಜ್ ಮಾಡಬೇಕು ಅಂತ ನಾನು ತುಂಬ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್. ಕಾರ್ಗಿಲ್ ಯುದ್ಧ ಆಗಿ ಸುಮಾರು 26 ವರ್ಷಗಳು ಕಳೆದೋಗಿವೆ. ಜುಲೈ 26ರಂದು ನಾವು ಕಾರ್ಗಿಲ್ ವಿಜಯೋತ್ಸವವನ್ನು ಆಚರಿಸ್ತೇವೆ.
ಹಾಗಾಗಿ ಇದೊಂದು ಸುದೀರ್ಘ ಸಂದರ್ಭ, ನಿಮ್ಮೆಲ್ಲರೂ ಮುಂದೆ ಬಂದು ನಿಂತ್ಕೊಂಡು ಮಾತಾಡೋ ಅವಕಾಶ ಸಿಕ್ಕಿದೆ. ಓಕೆ, ಈ ಸಂಸ್ಥೆಯವರು ಕಾರ್ಗಿಲ್ ವಿಜಯ್ ದಿವಸನ್ನು ಇವತ್ತು ಆಚರಿಸ್ತಾ ಇದ್ದಾರಂತೆ. ತುಂಬ ಖುಷಿಯ ವಿಷಯ, ಏಕೆಂದರೆ ನಾವು ಕಾರ್ಗಿಲ್ ಯುದ್ಧ ಮಾಡಿ ಬಂದಾಗ ಭಾಳಷ್ಟು ಜನರಿಗೆ ಯುದ್ಧದ ಬಗ್ಗೆ ಕೇಳಿದ್ರು. ಆಮೇಲೆ ವಿಜಯೋತ್ಸವವನ್ನು ಆಚರಿಸ್ತೀವಿ ಅಂತಂದು ಸುಮಾರು ಒಂದು 10 ವರ್ಷ ಆದ್ರೆ ಕಳೆದ್ರೂ ನಾವು ಆರ್ಮಿದವ್ರು ಆಚರಿಸ್ತಿದ್ವಿ ಬಿಟ್ಟು ಹೊರಗಿನ ಜನಕ್ಕೆ, ಹೊರಗಿನ ಪ್ರಪಂಚಕ್ಕೆ ಈ ಥರ ಒಂದು ಆಚರಣೆ ಇದೆ ಅಂತ ಗೊತ್ತೇ ಇರಲಿಲ್ಲ. ಇವಾಗೆಲ್ಲೋ ಜೋರಾಗಿ ಆಚರಿಸ್ತಾ ಇದ್ದಾರೆ. ಐ ಆಮ್ ರಿಯಲಿ ಗ್ರೇಟ್ಫುಲ್. ಈ ಒಂದು ಆರ್ಗನೈಸೇಷನ್ನವ್ರನ್ನ ನಾನು ಕರೆಯೋದೇನೋ ಕರೆದುಬಿಟ್ರು. ಎಂಥ ಇಬ್ಬರು ಅತಿಥಿಗಳ ಜೊತೆಗೆ ನನ್ನನ್ನು ಕುಂದಿರಿಸಿದ್ದಾರೆ ಅಂತಂದರೆ, ಗುಂಡೂರಾವ್ ಸರ್ ಆಗ್ಲಿಂದ ಹೇಳ್ತಾ ಇದ್ರು 25,000 ಕೊಡೋಕೆ ಹೋದ್ವಿ, ತೊಗೊಳ್ಳಿಲ್ಲ ಅಂತ. ಅಲ್ಲ, ನನ್ನ ಪಕ್ಕಕ್ಕೆ 1 ಕೋಟಿ ರೂಪಾಯಿ ದಾನ ಮಾಡಿದವರಿದ್ದಾರೆ, ಅದ್ರ ಮುಂದೆ ನನ್ನನ್ನು 25,000 ಕೊಟ್ಟು ಅಂತ ಹೇಳಿ. ಇನ್ನೊಬ್ಬ ಅತಿಥಿಗಳು ಹೆಂಗಿದ್ದಾರೆ ಅಂತಂದರೆ, ಅವ್ರ ಬಗ್ಗೆ ಹೇಳಿದ್ರಾಗಲೇ ಎಷ್ಟೋ 1,00,000 ಆಪ್ರೇಷನ್ ಏನೋ ಮಾಡಿದ್ದಾರೆ ಅಂತ. ನಾನು ಒಂದೇ ಆಪ್ರೇಷನ್ ಮಾಡಿದ್ದೀನಿ, ಕಾರ್ಗಿಲ್ ಯುದ್ಧದಲ್ಲಿ ಒಂದು ಬೆಟ್ಟವನ್ನು ಅಟ್ಯಾಕ್ ಮಾಡಿದ್ದೀನಿ. ಸೊ ಹಂಗಾಗಿ ಅವ್ರನ್ನ ಕಂಪೇರ್ ಮಾಡಿದರೆ ಐ ಡೋಂಟ್ ಸ್ಟ್ಯಾಂಡ್ ಎನಿವೇರ್. ಅವರ ಅಕ್ಕಪಕ್ಕ ಕುಂದ್ರಕ್ಕೂ ನನಗೆ ಅರ್ಹತೆ ಇದೇನೋ ಇಲ್ಲೋ ಗೊತ್ತಿಲ್ಲ. ಬಟ್ ಕಾರ್ಗಿಲ್ ಯುದ್ಧ ಅಂತ ಮಾತಾಡಿದಾಗ ನಾನು ಸಮಯ ಜಾಸ್ತಿ ಇಲ್ಲ, ಹಾಗಾಗಿ ಒಂದೇ ಒಂದು ಘಟನೆಯನ್ನು ಹೇಳ್ತೀನಿ. ಅದು ನನಗೆ ಹೆಂಗೆ ಪೆಟ್ಟು ಬಿತ್ತು ಅಂತ. ಅದಕ್ಕಿಂತ ಮುಂಚೆ ಒಂದು ಹೇಳಲೇಬೇಕಾದಂಥ ವಿಷಯ ಅಂತಂದರೆ, ಈಗ ಆರ್ಮಿ ಬಗ್ಗೆ ನಾವು ಮಾತಾಡಿದಾಗ ಎಲ್ಲರಿಗೂ ಸಾಮಾನ್ಯವಾಗಿ ಗೌರವ ಇದ್ದೇ ಇದೆ ಆರ್ಮಿ ಅಂತಂದರೆ. ಏಕೆಂದರೆ ಅದೊಂದು ಬ್ರ್ಯಾಂಡ್ ವ್ಯಾಲ್ಯೂ. ಅದು ಆರ್ಮಿ ಅಂದ ತಕ್ಷಣ ಇಂಟಿಗ್ರಿಟಿ, ಹಾನೆಸ್ಟಿ, ಡೆಡಿಕೇಷನ್ನು, ಕಮಿಟ್ಮೆಂಟು ಇವೆಲ್ಲ ಇನ್ಬಿಲ್ಟ್ ಅಂತ. ಆ ಒಂದು ಆರ್ಗನೈಸೇಷನ್ನ ನಾನು ರಿಪ್ರೆಸೆಂಟ್ ಮಾಡ್ತೀನಿ, ಒಂದನೇದ್ದು. ಎರಡನೇದ್ದು ಇನ್ನೂ ಏನು ಖುಷಿಯ ಸಂಗತಿ ಅಂತಂದರೆ, ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಯಾವುದಾದ್ರೂ ಒಂದು ಯೂನಿಟ್ಗೆ, ಅಂದರೆ ಒಂದು ಬಟಾಲಿಯನ್ಗೆ ಒಂದು ಯುದ್ಧದಲ್ಲಿ 2 ಪರಮವೀರ್ ಚಕ್ರ ಸಿಕ್ಕಿದ್ರೆ ಅದು ನನ್ನ ಯೂನಿಟ್ ಆದಂಥ 13th ಬಟಾಲಿಯನ್ ಜಮ್ಮು ಆ್ಯಂಡ್ ಕಾಶ್ಮೀರ್ ರೈಫಲ್ಸ್ ಅಂತ. ನಾವು 2 ಅಟ್ಯಾಕನ್ನು ಮಾಡ್ತೀವಿ. ಮೊದಲನೇದು 0.5140 ಅಂತ, ಅದೊಂದು ಬೆಟ್ಟದ ಹೆಸರು. ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಬಗ್ಗೆ ನೀವು ಕೇಳಿರ್ತೀರ. ಕ್ಯಾಪ್ಟನ್ ಸಂಜೀವ್ ಸಿಂಗ್ ಜಾಮ್ವಾಲ್ ಅಂತ ಅಟ್ಯಾಕನ್ನು ಮಾಡ್ತಾರೆ. ಎರಡನೇ ಅಟ್ಯಾಕನ್ನು ರೂವಾರಿ ನಾನು ವಹಿಸ್ಕೊತೀನಿ. 0.4875 ಅನ್ನೋ ಬೆಟ್ಟ, ಅದನ್ನು ಅಟ್ಯಾಕ್ ಮಾಡಬೇಕು. ಜುಲೈ 4, 1999ಕ್ಕೆ ಯುದ್ಧ ಶುರು ಆಗುತ್ತೆ. 4ನೇ ತಾರೀಕು ರಾತ್ರಿ ನಡೆಯುತ್ತೆ, 5ನೇ ತಾರೀಕು ದಿನ, 5ನೇ ತಾರೀಕು ರಾತ್ರಿ, 6ನೇ ತಾರೀಕು ದಿನ, 6ನೇ ತಾರೀಕು ರಾತ್ರಿ ಯುದ್ಧ ನಡೀತಾನೆ ಇದೆ. ಒಂದು ಬೆಟ್ಟವನ್ನು ಅಟ್ಯಾಕ್ ಮಾಡ್ತೇನೆ ಅಂದರೆ ಬೆಟ್ಟದ ತುದಿ ಮೇಲೆ ಒಂದಿಷ್ಟು ಶತ್ರುಗಳು ಕುಂತಿರ್ತಾರಾಗಿರಲ್ಲ. ಸುಮಾರು ದೊಡ್ಡ ಬೆಟ್ಟ, ಎಲ್ಲೆಲ್ಲಿ ನಾವು ಹತ್ತಲಿಕ್ಕೆ ಸಾಧ್ಯನೋ ಅಲ್ಲಲ್ಲಿ ಅವ್ರು ಬಂಕರ್ ಮತ್ತು ಸಂಗಡಗಳನ್ನ ಕಟ್ಕೊಂಡಿರ್ತಾರೆ. ಒಂದೊಂದನ್ನೇ ಕ್ಲಿಯರ್ ಮಾಡ್ತಾ ನಾವು ತುದಿವರೆಗೂ ಹೋಗ್ಬೇಕು. 4ನೇ ತಾರೀಕು ರಾತ್ರಿ ಯುದ್ಧ ಶುರು ಆಗುತ್ತೆ. 7ನೇ ತಾರೀಕು ಬೆಳಗಿನ ಜಾವದವರೆಗೂ ನಾವು ಎಲ್ಲಿವರೆಗೂ ಹೋಗಿದ್ದೀವಿ ಅಂತಂದರೆ, ಇನ್ನು ಒಂದೇ ಒಂದು ಬಂಕರ್ ಉಳ್ಕೊಂಡಿದೆ. ಅದನ್ನು ಗೆದ್ದರೆ ಆ ಬೆಟ್ಟ ನಮ್ಮ ವಶದಲ್ಲಿ ಬರುತ್ತೆ. ನಾನು ಒಂದು AK-47 ಅಂತ ಹೇಳ್ತಾರೆ, ಪರ್ಸ್ನಲ್ ವೆಪನ್ AK-47 ಒಂದು ಗನ್ ಹಿಡ್ಕೊಂಡು ಕೂತ್ಕೊಂಡಿದ್ದೀನಿ. ಬಲಗಡೆ ಭಾಗದಲ್ಲಿ ಒಂದು ದೊಡ್ಡ ಬಂಡೆಗಲ್ಲು ಆಚೆ ಪಾಕಿಸ್ತಾನದ ಕೊನೆಯ ಪೋಸ್ಟ್ ಇದೆ. ನಂಗೆ ಯಾವಾಗ ಅವಕಾಶ ಸಿಗುತ್ತೋ ಫೈರ್ ಮಾಡ್ತಾ ಇದ್ದೀನಿ, ಕೆಳಗೆ ಕೂತ್ಕೊತಾ ಇದ್ದೀನಿ. 7ನೇ ತಾರೀಕು ಬೆಳಗಿನ ಜಾವ ಅವರೊಂದು ಹ್ಯಾಂಡ್ ಗ್ರೆನೇಡನ್ನು ಎಸಿತಾರೆ. ನೀವು ಪಿಕ್ಚರ್ ಮೂವಿದಲ್ಲೆಲ್ಲ ನೋಡಿರ್ತೀರ, ಟಿ ವಿಯಲ್ಲೆಲ್ಲ ನೋಡಿರ್ತೀರ, ಪಿನ್ ತೆಗೆದು ಥರ ಎಸಿತಾರಲ್ಲ, ಆ ಹ್ಯಾಂಡ್ ಗ್ರೆನೇಡನ್ನು ಎಸಿತಾರೆ. ನಾನು ಹಿಂಗೆ ಕುತ್ಕೊಂಡಿದ್ದೀನಿ ಅಂದರೆ ಅದು ನನ್ನ ಕಾಲ ಹತ್ರ ಬಂದು ಬೀಳುತ್ತೆ. ಅದರ ಡಿಸೈನ್ ಹೇಗಿರುತ್ತೆ ಅಂತ ನಿಮಗೆ ಅರ್ಥ ಆಗಬೇಕು. ನೀವೊಂದು ಪಿನ್ ತೆಗಿತೀರಾ, ಎಸಿತೀರಾ, ಎಸೆದ ತಕ್ಷಣ ಬ್ಲಾಸ್ಟ್ ಆದರೆ ಹೆಸರಿಗೆ ಪೆಟ್ಟು ಬೀಳುತ್ತೆ. ಹಾಗಾಗಿ ಅದಕ್ಕೆ 4 ಸೆಕೆಂಡ್ ಟೈಮ್ ಲಾಗಿರುತ್ತೆ. ನೀವು ಪಟಾಕಿ ಹಚ್ಚಿದಾಗ ನಿಮ್ಗೆ ಓಡ್ ಹೋಗೋಕೆ ಒಂದು ಸ್ವಲ್ಪ ಟೈಮ್ ಇರುತ್ತಾನೆ. ಹಾಗೆ ಹ್ಯಾಂಡ್ ಗ್ರೆನೇಡ್ಗೂ ಟೈಮ್ ಲಾಗಿರುತ್ತೆ. 4 ಸೆಕೆಂಡ್ ಪಿನ್ ತೆಗಿತೀರಾ, ಎಸಿತೀರಾ, ಹೋಗಿ ಬೀಳುತ್ತೆ. 3-4 ಸೆಕೆಂಡ್ ನಂತರ ಬ್ಲಾಸ್ಟ್ ಆಗುತ್ತೆ. ಅದ್ರ ಕಿಲ್ಲಿಂಗ್ ರೇಡಿಯಸ್ ಅಂತ ಹೇಳ್ತೀವಿ. ಇಲ್ಲೇನಾದರೂ ಗ್ರೆನೇಡ್ ಬಿದ್ದು ಸಿಡಿದ್ರೆ ಅಕ್ಕಪಕ್ಕ ಏನು 5ರಿಂದ 10 ಮೀಟರ್ ಏನಿರುತ್ತಲ್ಲ ಎಲ್ಲ ಚಿದ್ರೆ ಆಗುತ್ತೆ. ಅಂಥ ಗ್ರೆನೇಡ್ ಬಂದು ನನ್ನ ಕಾಲ ಹತ್ರ ಬೀಳುತ್ತೆ. ಇವಾಗ ನನಗೇನು ಆಪ್ಷನ್ ಇದೆ, ನಾನು ಏನು ಮಾಡ್ಬೋದು? ಎದ್ದು ಓಡೋಕ್ಕಾಗಲ್ಲ. ಎದ್ದು ಓಡೋಕೆ ಹೋದರೆ ಮೇಲಿಂದ ಗ್ರೆನೇಡನ್ನು ಎಸೆದಿದ್ರೆ ಕಾಯ್ತಾ ಇರ್ತಾರೆ ಗನ್ ಹಿಡ್ಕೊಂಡು, ಕುಚ್ ಹರ್ಕತ್ ಹೋಗ ಅಂದರೆ ಏನಾದರೂ ಮೂವ್ಮೆಂಟ್ ಆಗುತ್ತೆ, ಗುಂಡು ಹಾರಿಸೋಣ ಅಂತ. ಎದ್ದು ಓಡೋಕ್ಕಾಗಲ್ಲ. ಎಲ್ ಶೇಪ್ ಬಂಕರ್ ಇದೆ. ಒಂದು ಕಡೆ ನಾನು ಕುತ್ಕೊಂಡಿದ್ದೀನಿ, ನನ್ನ ಜವಾನ್ಸೇ ಆ ಕಡೆ ಕುತ್ಕೊಂಡಿದ್ದಾರೆ. ನನ್ನ ಕಾಲಿಂದ ಹ್ಯಾಂಡ್ ಗ್ರೆನೇಡನ್ನು ಆ ಕಡೆ ಹೇಗೆ ಒದಿಬೋದಾಗಿತ್ತು. ಜೋರಾಗಿ ಒದಿರೋ ಒಂದು ಸ್ವಲ್ಪ ದೂರ ಆದರೂ ಹೋಗ್ತಿತ್ತು, ನನಗೆ ಸ್ವಲ್ಪ ಪೆಟ್ಟಾದರೂ ಕಡಿಮೆ ಆಗ್ತಿತ್ತು. ಬಟ್ ಮನಸ್ಸು ಒಪ್ಪಲ್ಲ. ಯಾಕಂದರೆ ಆ ಗ್ರೆನೇಡನ್ನು ನನ್ನ ಜವಾನ್ಸ್, ನನ್ನ ಸೈನಿಕರು ಕುತ್ಕೊಂಡಿದ್ದಾರೆ, ಅವ್ರ ಹತ್ರ ಹೇಗೆ ತಳ್ಳಿ ಅದನ್ನು. ಹಾಗಾಗಿ ಇದ್ದಿದ್ದು ಒಂದೇ ಒಂದು ಅವಕಾಶ, ಎದ್ದು ಓಡೋಕ್ಕಾಗಲ್ಲ, ಕಾಲಿಂದ ಒದಿಯೋಕ್ಕಾಗಲ್ಲ. ಅದನ್ನು ಎತ್ಕೊಂಡೆ ವಾಪಸ್ ಎಸಿಲಿಕ್ಕೆ ಹೋದೆ. ನೀವು ಇಮ್ಯಾಜಿನ್ ಮಾಡಿ, ಹಬ್ಬದಲ್ಲಿ ಒಂದು ಪಟಾಕಿ ಹೊಡಿತೀರ ಅಂದರೆ ಎಷ್ಟು ದೂರ ಹುಡುಕ್ತೀರ. ಲೈವ್ ಗ್ರೆನೇಡ್ ವಿತ್ ದ ಕಿಲ್ಲಿಂಗ್ ರೇಡಿಯಸ್ ಆಫ್ 5 to 10 meters ಎತ್ಕೊಂಡು ವಾಪಸ್ ಎಸಿಲಿಕ್ಕೆ ಹೋದೆ. ನೀವೇನಾದರೂ ಒಂದು ಕಲ್ಲನ್ನು, ಚೆಂಡನ್ನು ಎಸಿತೀರಿ ಅಂದರೆ ಪ್ರಾಪರ್ ಸ್ವಿಂಗ್, ಕೈ ಆಡಿಸ್ಬೇಕು ತಾನೆ.
ಫುಲ್ ಕೈ ಆಡಿಸಿದ್ರೆ ಸ್ವಲ್ಪ ದೂರ ಹೋಗುತ್ತೆ. ಬಟ್ ನಾನು ಕೈ ಆಡ್ಸೋಕ್ಕೆ ಜಾಗ ಇರಲಿಲ್ಲ, ಯಾಕಂದ್ರೆ ಒಂದು ಚಿಕ್ಕ ಜಾಗದಲ್ಲಿ ಕೂತ್ಕೊಂಡಿದ್ದೆ. ನಾನು ಎತ್ಕೊಂಡೆ ವಾಪಸ್ ಎಸಿಲಿಕ್ಕೆ ಹೋದೆ. ಎಸೆದ ತಕ್ಷಣ ಅದು ಬಂಡೆಗಲ್ಲಿಗೆ ಬೆಳೀತು, ಉರುಳಿ ಬಂದು ಮತ್ತೆ ನನ್ನ ಕಾಲ ಹತ್ರ ಬಿತ್ತು. ಆ ಒಂದು 4 ಸೆಕೆಂಡಲ್ಲಿ 1-2 ಸೆಕೆಂಡ್ ಕಳ್ಕೊಂಡ್ಬಿಟ್ಟಿದ್ದೀನಿ. ಇನ್ನು 1 ಸೆಕೆಂಡ್ ಟು ಗೋ. ಇನ್ನು 1-2 ಸೆಕೆಂಡಲ್ಲಿ ಬ್ಲಾಸ್ಟ್ ಆಗುತ್ತೆ. ನಾವೆಲ್ಲ ಸಾಮಾನ್ಯವಾಗಿ ಹಿಂಗೆ ಕುಂತಾಗ 1-2 ಸೆಕೆಂಡಲ್ಲಿ ಏನಾಗುತ್ತೆ, ಕಣ್ಣು ಮುಚ್ಚಿ ಕಣ್ಣು ತೆಗೆದ್ರೊಳಗೆ 2 ಸೆಕೆಂಡ್ ಆಗುತ್ತೆ ಅಂತೀವಿ. ಬಟ್ ನಾವು ಯಾವಾಗ ಸಾವು ಮತ್ತು ಬದುಕಿನ ಮಧ್ಯೆ ಹೋರಾಡ್ತಿರ್ತೇವಲ್ಲ, ಪ್ರತಿಯೊಂದು ಕ್ಷಣವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನಾನು ಏನನ್ನೂ ಬಣ್ಣಿಸಿ ವರ್ಣಿಸಿ ಹೇಳ್ತಾ ಇಲ್ಲ. 25 ವರ್ಷ 26 ವರ್ಷದ ಹಿಂದೆ ಆದಂಥ ಘಟನೆ ಇರ್ಬೋದು, ಇವತ್ತಿಗೂ ಕೂಡ ನನಗೆ ಅದು ಹೆಂಗೆ ಬಂಡೆಗಳಿಗೆ ಬಡಿತು, ಹೆಂಗೆ ಉರುಳಿ ಬಂತು, ಹೆಂಗೆ ನಿಂತ್ಕೊಂತು, ಹೆಂಗೆ ಸೌಂಡ್ ಮಾಡ್ತು ಎಲ್ಲ ನೆನಪಿದೆ. ಸಾವನ್ನ ತುಂಬ ಹತ್ತಿರದಿಂದ ನೋಡಿದ್ದೀನಿ. ಆವಾಗ ನಾನು ಅನ್ಕೊತಾ ಇದ್ದೀನಿ, ಇನ್ನು 1 ಸೆಕೆಂಡಲ್ಲಿ ಬ್ಲಾಸ್ಟ್ ಆಗುತ್ತದು. ನವೀನ್ ನಾಗಪ್ಪ ಇರಲ್ಲ. ಈ ಸುದ್ದಿ ನನ್ನ ತಂದೆ ತಾಯಿಗೆ ಗೊತ್ತಾದ ತಕ್ಷಣ ಅವರಿಗೆ ದುಃಖ ಆಗೇ ಆಗುತ್ತೆ. ಬಟ್ ನಾನು ಹೀಗೆ ಕೂತ್ಕೊಂಡ್ರೆ, ಗ್ರನೇಡ್ಸ್ ಹಿಡಿದ್ರೆ ಮೇಲಿನ ಭಾಗ ಅಷ್ಟು ಛಿದ್ರೆ ಆದರೆ ಮನೆಗೆ ವಾಪಸ್ ನವೀನ್ ಏನಂತ ಕಳಿಸ್ತಾರೆ? ಕೇಳ್ಸೋಕ್ಕೇನು ಉಳಿದಿರೋದೇ ಇಲ್ಲ. ಎಲ್ಲೋ ಒಂದಿಷ್ಟು ಬಿದ್ದಂಥ ಮಾಂಸ ತುಂಡುಗಳು, ಎಲುಬು ತುಂಡುಗಳನ್ನ ಆಯ್ಕೆ ಮಾಡ್ಕೊಂಡು ಒಂದು ಚೀಲದಲ್ಲಿ ಹಾಕಿ ಮನೆಗೆ ಕಳಿಸಿದ್ರೆ ನನ್ನ ತಂದೆ ತಾಯಿ ನಂಗೆ ಕ್ಷಮಿಸ್ತಾರ? ಕೊನೆ ಪಕ್ಷ ನನ್ನ ಮುಖ ನೋಡೋ ಅವಕಾಶ ಮಾಡಿಕೊಡ್ಬಾರ್ದ ಅಂತ ದೇವರಲ್ಲಿ ಒಂದೇ ಒಂದು ಪ್ರಾರ್ಥನೆ ಇಟ್ಟೆ, ದೇವರೇ ನಾನು ಸಾಯ್ತೀನಿ ಗೊತ್ತು, ನನ್ನ ಮುಖ ಸರಿಯಾಗಿರಲಿ, ನಮ್ಮ ತಂದೆ ತಾಯಿಗೆ ಒಂದು ಸಲ ಮುಖ ನೋಡೋ ಅವಕಾಶ ಮಾಡಿಕೊಡುವಂಥ ಬಂಡೆಗಲ್ಲು ಮತ್ತು ಆ ಬಂಕರ್ ಮಧ್ಯೆ ಒಂದು ಸಣ್ಣ ಗ್ಯಾಪ್ ಇರುತ್ತೆ, ಅದರಲ್ಲಿ ಜಿಗಿದ ತಕ್ಷಣ ಗ್ರೆನೇಡ್ ಬ್ಲಾಸ್ಟ್ ಆಗುತ್ತೆ. ತೀವ್ರವಾಗಿ ಕಾಲಿಗೆ ಪೆಟ್ಟು ಬೀಳುತ್ತೆ. ಅಲ್ಲಿಂದ ನನ್ನನ್ನು ಇವ್ಯಾಕ್ಯುವೇಟ್ ಮಾಡ್ತಾರೆ. ಇವ್ಯಾಕ್ಯುವೇಟ್ ಹೆಂಗೆ ಮಾಡ್ತಾರೆ ಅಂತಂದರೆ, 2 ಕಾಲಿಗೆ ಪೆಟ್ಟು ಬಿದ್ದಿದೆ, ಎದ್ದಳಕ್ಕಾಗಲ್ಲ, ಓಡೋಕ್ಕಾಗಲ್ಲ. ನನ್ನ ಒಬ್ಬ ಜವಾನ್ ಹೊತ್ಕೊಂಡು ಒಂದು ಬಂಡೆಗಲ್ಲಿಂದ ಇನ್ನೊಂದು ಬಂಡೆಗಲ್ಲಿಗೆ ಓಡ್ತಾ ಇದ್ದಾನೆ. ಆವಾಗ ಪಾಕಿಸ್ತಾನದವ್ರು ಶೂಟ್ ಮಾಡೋದು ಕಾಣ್ತಾ ಇದೆ. ನನ್ನ ಬಲಗಾಲ ಫುಲ್ ಜೋತಾಡ್ತಾ ಇದೆ. ಅವ್ನು ಹೊತ್ಕೊಂಡು ಓಡ್ತಾನೆ, ಬೀಳ್ತಾನೆ, ಎದ್ದೇಳ್ತಾನೆ. ಆದರೆ ಆ ಸಮಯದಲ್ಲಿ ನಿಮಗೆ ಏನು ಅಸಾಧ್ಯ ಗೊತ್ತಾಗಲ್ಲ. ನಾನು ತಿರುಗಿ ನೋಡ್ತಾ ಇದ್ದೇನೆ, ನನ್ನ ಕಾಲಿಂದ್ರ ಕಿತ್ಕೊಂಡು ಬಿದ್ದು ಕೆಳಗಡೆ ಕೊಟ್ಟು ಹೋಗಿ ಡಾಕ್ಟ್ರಿಗೆ ಹೊಲಿಯಪ್ಪ ಅಂತೇಳಿ ಆ ಪರಿಸ್ಥಿತಿಯಲ್ಲಿದ್ದೆ ನಾನು. ಬೆಳಗಿನ ಜಾವ ಪೆಟ್ಟು ಬಿದ್ದಿದ್ದು, ಕೆಳಗಡೆ ಕರ್ಕೊಂಡ್ಬಂದಾಗ ರಾತ್ರಿ ಆಗೋಗ್ಬಿಟ್ಟಿದೆ. ಅಲ್ಲಿಂದ ನನ್ನನ್ನು ಶ್ರೀನಗರಿಗೆ ಕರ್ಕೊಂಡು ಹೋಗ್ತಾರೆ. ಶ್ರೀನಗರಿಂದ ಡೆಲ್ಲಿ ಕರ್ಕೊಂಡು ಹೋಗ್ತಾರೆ. 21 ತಿಂಗಳ ಹಾಸ್ಪಿಟ್ಲಲ್ಲಿ ಇರ್ತೀನಿ. 8 ಮೇಜರ್ ಸರ್ಜರಿ ಆಗುತ್ತೆ. ಅಲ್ಲಿಂದ ನನ್ನನ್ನು ಸೈನ್ಯದಿಂದ ಬಿಡುಗಡೆ ಮಾಡ್ತಾರೆ. ನನಗೆ ಸಾಕಷ್ಟು ಜನ ಕೇಳ್ತಾರೆ, ನವೀನ್ ಎಷ್ಟು ದುರಾದೃಷ್ಟ ನಿಂದು, 1 ವರ್ಷ ಟ್ರೈನಿಂಗ್ ಮಾಡ್ತೀರಾ, 6 ತಿಂಗಳ ಸರ್ವಿಸ್ ಅಷ್ಟೇ, 21 ತಿಂಗಳು ಹಾಸ್ಪಿಟ್ಲಲ್ಲಿ ಇರ್ತೀರಾ, ಜೀವನ ಪರ್ಯಂತ ಕೊಂಡ್ಕೊಂಡು ಓಡಾಡಂಗಾಗುತ್ತೆ, ಎಷ್ಟು ದುರಾದೃಷ್ಟ ಅಂತ. ನಾನು ಯಾವತ್ತಿಗೂ ನನ್ನನ್ನು ಅನ್ಫಾರ್ಚುನೇಟು, ದುರಾದೃಷ್ಟವಂತ ಅಂತ ಅಂದ್ಕೊಂಡೇ ಇಲ್ಲ. ಐ ಹ್ಯಾವ್ ಕನ್ಸಿಡರ್ ಮೈ ಸೆಲ್ಫ್ ದ ಚೂಸನ್ ಒನ್ ಅಂತ ಹೇಳ್ತೀವಲ್ಲ, ದೇವರು ಬಹುಶಃ ನನ್ನನ್ನು ಸೆಲೆಕ್ಟ್ ಮಾಡಿ ಆ ಕೆಲಸವನ್ನು ಮಾಡಲಿಕ್ಕೆ ಕಳಿಸಿದ್ರು ಅನ್ಸುತ್ತೆ. ಬಂಧುಗಳೇ, ಕೊನೆಯದಾಗಿ ಏನು ಹೇಳಬೇಕು ಅಂತಂದರೆ, ಕಾರ್ಗಿಲ್ ಯುದ್ಧದಲ್ಲಿ 527 ಜನ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದರು. 1300ಕ್ಕೂ ಹೆಚ್ಚು ಜನಕ್ಕೆ ಪೆಟ್ಟು ಬಿತ್ತು. ಈ ಸನ್ಮಾನ, ಈ ಚಪ್ಪಾಳೆ ಏನಾದರೂ ಸಲ್ಲಬೇಕಾಗಿದ್ದರೆ ಆ 527 ಜನ ಮತ್ತು ಅವ್ರ ಕುಟುಂಬ ವರ್ಗದವ್ರಿಗೆ ಸಲ್ಲಬೇಕಾಗತ್ತೆ ಅಂತ ಹೇಳ್ತಾ, ಈ ಒಂದು ಸಂದರ್ಭದಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಂಥ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಜೈ ಹಿಂದ್. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ನೋಂದಣಿ JRB RGN 69 148 2003-2004. ಉದಯ ಸಹಕಾರ ಭವನ ನಂಬರ್ 29/11, 1ನೇ ಮುಖ್ಯ ರಸ್ತೆ, ಮೌಂಟ್ ಜಾಯ್ ರಸ್ತೆ, ಹನುಮಂತನಗರ, ಬೆಂಗಳೂರು 560019. ದೂರವಾಣಿ 266218993 ಹಾಗೂ 266000486 ಹಾಗೂ 266149550. ಸಂಖ್ಯೆ ವು ಸೌ ಸಾ ಸಂ ನಿ ಬಾರ್ ವಾ ಸಾ ಸಾ ಬಾರ್ 2025-26. ದಿನಾಂಕ 10/7/2025. 2024-25ನೇ ಸಾಲಿನ ವಾರ್ಷಿಕ ಸಾಮಾನ್ಯ ಸಭೆಯ ನೋಟಿಸು.
ದಿನಾಂಕ 27/7/2025 ಭಾನುವಾರ ಉದಯ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ 30ನೇ ವಾರ್ಷಿಕ ಸಾಮಾನ್ಯ ಸಭೆಯನ್ನು ದಿನಾಂಕ 27 ಜುಲೈ 2025ನೇ ಭಾನುವಾರದಂದು ಬೆಳಗ್ಗೆ 11 ಗಂಟೆಗೆ ಶ್ರೀ ಗುರು ನರಸಿಂಹ ಕಲ್ಯಾಣ ಮಂದಿರ ನಂಬರ್ 12 ಬುಲ್ ಟೆಂಪಲ್ ರಸ್ತೆ ರಾಮಕೃಷ್ಣ ಆಶ್ರಮದ ಎದುರು ಬೆಂಗಳೂರು 56004ರಲ್ಲಿ ಈ ಕೆಳಕಂಡ ಕಾರ್ಯಸೂಚಿಯಲ್ಲಿರುವಂತೆ ಕಾರ್ಯಕಲಾಪಗಳನ್ನು ನಡೆಸಲು ತೀರ್ಮಾನಿಸಲಾಗಿದೆ. ಸಹಕಾರಿಯ ಸದಸ್ಯರುಗಳು ಈ ಸಭೆಯಲ್ಲಿ ಹಾಜರಿರಲು 30ನೇ ವಾರ್ಷಿಕ ಸಾಮಾನ್ಯ ಸಭೆಯ ನೋಟಿಸನ್ನು ಓದಿ ದಾಖಲು ಮಾಡುವುದು. 4ನೇದು 29ನೇ ವಾರ್ಷಿಕ ಸಭೆಯ ನಡವಳಿಕೆಗಳನ್ನು ಓದಿ ದೃಢೀಕರಿಸುವುದು ಮತ್ತು ಅಂಗೀಕರಿಸುವುದು. 5ನೇದಾಗಿ 2024-25ನೇ ಸಾಲಿನ ವಾರ್ಷಿಕ ವರದಿಯ ಮಂಡನೆ ಮತ್ತು ಅನುಮೋದಿಸುವುದು. 6ನೇದು 2024-25ನೇ ಸಾಲಿನ ಲೆಕ್ಕ ಪರಿಶೋಧನಾ ವರದಿ ಮತ್ತು ಆರ್ಥಿಕ ತಂತ್ರೆಗಳ ಮಂಡನೆ ಮತ್ತು ಅನುಮೋದಿಸುವುದು. 7ನೇದು 2024-25ನೇ ಸಾಲಿನ ಲೆಕ್ಕ ಪರಿಶೋಧನಾ ವರದಿಯ ಅನುಪಾಲನಾ ವರದಿಯನ್ನು ಅನುಮೋದಿಸುವುದು. 8ನೇದು 2024-25ನೇ ಸಾಲಿನಲ್ಲಿ ಮುಂಗಡ ಪತ್ರಕ್ಕಿಂತ ಮೀರಿದ ಹೆಚ್ಚುವರಿ ಖರ್ಚುಗಳ ಅನುಮೋದನೆ. 9ನೇದು 2025-26ನೇ ಸಾಲಿನ ಮುಂಗಡ ಪತ್ರವನ್ನು ಮಂಡಿಸುವುದು ಮತ್ತು ಅನುಮೋದಿಸುವುದು. 10ನೇದು 2025-26ನೇ ಸಾಲಿಗೆ ಲೆಕ್ಕ ಪರಿಶೋಧಕರ ನೇಮಕ ಮತ್ತು ಸಂಭಾವನೆ ನಿಗದಿಪಡಿಸುವುದು. 11ನೇದು ಸದಸ್ಯರುಗಳಿಂದ ಬಂದ ಸಲಹೆಯ ಸೂಚನೆಗಳು. 12ನೇದು 2024-25ನೇ ಸಾಲಿನ ನಿವ್ವಳ ಲಾಭದ ವಿಲೇವಾರಿ. 13 ಅಧ್ಯಕ್ಷರ ಅಪ್ಪಣೆಯ ಮೇರೆಗೆ ಚರ್ಚಿಸಬಹುದಾದ ಇತರೆ ವಿಷಯಗಳು. 14 ವಂದನಾರ್ಪಣೆ. ಆಡಳಿತ ಮಂಡಳಿ ಅನುಮತಿ ಮೇರೆಗೆ ಸಹಿ ಶ್ರೀಕಾಂತ ಜಿ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ. ಧನ್ಯವಾದಗಳು. ಉದಯ ಸಹಕಾರ ಭವನ ನಂಬರ್ 29/11, 1ನೇ ಮುಖ್ಯ ರಸ್ತೆ, ಮೌಂಟ್ ಜಾಯ್ ರಸ್ತೆ, ಹನುಮಂತ ನಗರ, ಬೆಂಗಳೂರು 560019. ದೂರವಾಣಿ ಸಂಖ್ಯೆ 266218993, 266000486, 266149550. 2023-24ನೇ ಸಾಲಿನ 29ನೇ ವಾರ್ಷಿಕ ಸರ್ವ ಸದಸ್ಯರ ಸಭೆಯ ನಡವಳಿಕೆಗಳು. ಉದಯ ಸೌಹಾರ್ದ ಸಹಕಾರ ಸಂಘ ನಿಯಮಿತದ 2023-24ನೇ ಸಾಲಿನ 29ನೇ ವಾರ್ಷಿಕ ಸಾಮಾನ್ಯ ಸಭೆಯ ದಿನಾಂಕ 28/7/2024 ಭಾನುವಾರ ಬೆಳಗ್ಗೆ 11:30 ಗಂಟೆಗೆ ಶ್ರೀರಾಮ ಮಂದಿರ, NR ಕಾಲೋನಿ, ಬಸವನಗುಡಿ, ಬೆಂಗಳೂರು 4ರಲ್ಲಿ ಸಹಕಾರಿ ಅಧ್ಯಕ್ಷರಾದ ಶ್ರೀ BS ಗುಂಡೂರಾವ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. 2023-24ನೇ ಸಾಲಿನ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ 1019 ಸದಸ್ಯರುಗಳು ಹಾಜರಿದ್ದು ಹಾಜರಿ ಪುಸ್ತಕದಲ್ಲಿ ಸಹಿ ಮಾಡಿರುತ್ತಾರೆ. ವಿಷಯ 1 ಪ್ರಾರ್ಥನೆ. ಶ್ರೀಮತಿ ಉಷಾ ಜಗದೀಶ್ವರು ದೇವರನ್ನು ಸ್ತುತಿಸುವ ಮೂಲಕ ಪ್ರಾರ್ಥನೆ ಸಲ್ಲಿಸಿದರು. ವಿಷಯ 2 ಸ್ವಾಗತ ಭಾಷಣ. ಸಹಕಾರಿಯ ನಿರ್ದೇಶಕರಾದ ಶ್ರೀ ನಾಗೇಶ್ HR ಅವರು ಸಭೆಗೆ ಆಗಮಿಸಿದ್ದ ಎಲ್ಲ ಸದಸ್ಯರುಗಳನ್ನು ಸ್ವಾಗತಿಸಿದರು. 2023-24ನೇ ಸಾಲಿನ 29ನೇ ವಾರ್ಷಿಕ ಸಾಮಾನ್ಯ ಸಭೆಯ ನಡವಳಿ ಮತ್ತು ನಿರ್ಣಯಗಳು. ವಿಷಯ 3 2023-24 ಸಾಲಿನ 29ನೇ ವಾರ್ಷಿಕ ಸಾಮಾನ್ಯ ಸಭೆಯ ನೋಟಿಸನ್ನು ಓದಿ ದಾಖಲು ಮಾಡುವುದು. ನಡವಳಿ. ಸಹಕಾರಿ ನಿರ್ದೇಶಕರಾದ ಶ್ರೀ ಬಸವರಾಜಗೌಡರು 2023-24ನೇ ಸಾಲಿನ 29ನೇ ವಾರ್ಷಿಕ ಸಾಮಾನ್ಯ ಸಭೆಯ ನೋಟಿಸು ಮತ್ತು ಅದರಲ್ಲಿನ ಕಾರ್ಯಸೂಚಿಯನ್ನು ಸಭೆಯಲ್ಲಿ ಓದಿದರು. ನಿರ್ಣಯ. 29ನೇ ವಾರ್ಷಿಕ ಸಾಮಾನ್ಯ ಸಭೆಯ ನೋಟಿಸನ್ನು ಸಭೆಯ ಸರ್ವಾನುಮತದಿಂದ ನಿರ್ಣಯಿಸುವ ಮೂಲಕ ದಾಖಲು ಮಾಡಲಾಯಿತು. ವಿಷಯ 4 28ನೇ ವಾರ್ಷಿಕ ಸಾಮಾನ್ಯ ಸಭೆಯ ನಡವಳಿಕೆಗಳನ್ನು ಓದಿ ದೃಢೀಕರಿಸುವುದು ಮತ್ತು ಅಂಗೀಕರಿಸುವುದು. ನಡವಳಿ. ಸಹಕಾರಿ ನಿರ್ದೇಶಕರಾದ ಶ್ರೀ ಬಾಪು ನಾಗರಾಜವರು ದಿನಾಂಕ 24/9/2023ರಂದು ನಡೆದ 2022-23ನೇ ಸಾಲಿನ 28ನೇ ವಾರ್ಷಿಕ ಸಾಮಾನ್ಯ ಸಭೆಯ ನಡವಳಿಕೆಯನ್ನು ಸಭೆಯಲ್ಲಿ ಓದಿದರು. ನಿರ್ಣಯ. 28ನೇ ವಾರ್ಷಿಕ ಸಾಮಾನ್ಯ ಸಭೆಯ ನಡವಳಿಕೆಗಳನ್ನು ಸಭೆಯ ಸರ್ವಾನುಮತದಿಂದ ಅನುಮೋದಿಸುವ ಮೂಲಕ ಅಂಗೀಕರಿಸಲಾಯಿತು. ವಿಷಯ 5 2023-24ನೇ ಸಾಲಿನ ವಾರ್ಷಿಕ ವರದಿಯ ಮಂಡನೆ ಮತ್ತು ಅನುಮೋದಿಸುವುದು.
ವಾರ್ಷಿಕ ವರದಿಯನ್ನು ಮಂಡಿಸುವ ಮೊದಲು ವರದಿ ಸಾಲಿನಲ್ಲಿ ನಿಧನರಾದ ಸದಸ್ಯರುಗಳ ಆತ್ಮಕ್ಕೆ ಶಾಂತಿ ಕೋರಿ 2 ನಿಮಿಷ ಮೌನಾಚರಣೆ ಸಲ್ಲಿಸಲಾಯಿತು. ನಡವಳಿ ಸಹಕಾರಿಯ ನಿರ್ದೇಶಕರಾದ ಶ್ರೀ ಹರೀಶ್ BS ರವರು 2023-24ನೇ ಸಾಲಿನ ವಾರ್ಷಿಕ ವರದಿಯನ್ನು ಓದುವ ಮೂಲಕ ಸಭೆಯಲ್ಲಿ ಮಂಡಿಸಿದರು. ನಿರ್ಣಯ ನಂತರ ಸಭೆಯು ಸರ್ವಾನುಮತದಿಂದ 2023-24ನೇ ಸಾಲಿನ ವಾರ್ಷಿಕ ವರದಿಯನ್ನು ಅನುಮೋದಿಸಿತು. ವಿಷಯ 6 2023-24ನೇ ಸಾಲಿನ ಲೆಕ್ಕ ಪರಿಶೋಧನಾ ವರದಿ ಮತ್ತು ಆರ್ಥಿಕ ತಥ್ಯಗಳನ್ನು ಪರಿಗಣಿಸಿ ಅನುಮೋದಿಸುವುದು. ನಡವಳಿ ಸಹಕಾರಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾದ ಶ್ರೀಕಾಂತ್ G ರವರು 2023-24ನೇ ಸಾಲಿನ ಲೆಕ್ಕ ಪರಿಶೋಧನೆಗೊಂಡ ಲೆಕ್ಕಪತ್ರಗಳಾದ ಜಮಾ, ಖರ್ಚು ತಕ್ತೆ, ಲಾಭ ನಷ್ಟ ತಕ್ತೆ, ಆಸ್ತಿ ಜವಾಬ್ದಾರಿ ತಕ್ತೆ ಮತ್ತು ಲೆಕ್ಕ ಪರಿಶೋಧನಾ ವರದಿಯನ್ನು ಓದುವ ಮೂಲಕ ಸಭೆಯಲ್ಲಿ ಮಂಡಿಸಿ ಚರ್ಚೆಗೆ ಅವಕಾಶ ನೀಡಿದರು. ಚರ್ಚೆ ಸಹಕಾರಿಯ ಸದಸ್ಯರಾದ ಶ್ರೀ ಲಿಂಗಯ್ಯ MS, ಸದಸ್ಯರ ಸಂಖ್ಯೆ 23, 45, 26 ರವರು ಮಾತನಾಡುತ್ತಾ ಸುಸ್ತಿ ಸಾಲಗಳ ಬಗ್ಗೆ ವಿವರಣೆ ಬಯಸಿದರು. ವಿವರಣೆ ಸಹಕಾರಿಯ ಉಪಾಧ್ಯಕ್ಷರಾದ ಶ್ರೀ ಚಂದ್ರಶೇಖರ್ ಅವರು ಉತ್ತರಿಸುತ್ತಾ 2023-24ನೇ ಸಾಲಿನ ಅಂತ್ಯಕ್ಕೆ ಸಹಕಾರಿಯಲ್ಲಿನ ಸುಸ್ತಿ ಸಾಲಗಳ ಬಗ್ಗೆ ವರದಿ ಪುಸ್ತಕದ ಪುಟ ಸಂಖ್ಯೆ 44ರಲ್ಲಿ ಲೆಕ್ಕ ಪರಿಶೋಧನಾ ವರದಿಯ ಕ್ರಮ ಸಂಖ್ಯೆ 28ರಲ್ಲಿ ವಿವರಿಸಲಾಗಿದೆ ಎಂದು ತಿಳಿಸಿ ವಿವರಣೆ ನೀಡಿದರು. ಉದಯ ಸೌಹಾರ್ದ ಪತ್ತಿನ ಸಹಕಾರಿಯ ಎಲ್ಲ ಸದಸ್ಯ ಬಂಧುಗಳೇ, 2024 ಮತ್ತು 25ನೇ ಸಾಲಿನ ವಾರ್ಷಿಕ ವರದಿಯನ್ನು ತಮ್ಮ ಮುಂದೆ ಮಂಡಿಸ್ತಾ ಇದ್ದೇವೆ. ಸಹಕಾರವೇ ಶ್ರೇಷ್ಠ ಸಮಾಜ ನಿರ್ಮಾಣದ ಬಂಡವಾಳ ಎಂಬ ಮೌಲಿಕ ನಂಬಿಕೆಯೊಂದಿಗೆ ಸಹಕಾರ ತತ್ವದ ಉದಾತ್ತ ಧ್ಯೇಯೋದ್ದೇಶಗಳನ್ನು ದಿಟ್ಟವಾಗಿ ಮನದಲ್ಲಿರಿಸಿಕೊಂಡು ಎಲ್ಲರೊಟ್ಟಿಗೂ ಕೂಡಿ ಬಾಳುವ, ಬೆಳೆಯುವ, ಮತ್ತೊಬ್ಬರನ್ನು ಬೆಳೆಸುವ, ಸರ್ವತೋಮುಖ ಹಾಗೂ ಸಮೃದ್ಧ ಆರ್ಥಿಕ ಭವಿಷ್ಯ ನಿರ್ಮಾಣ ಮಾಡುವ ವಿಶಾಲ ದೃಷ್ಟಿಕೋನದಿಂದ ಉದಯಿಸಿದ ನಮ್ಮ ಉದಯ ಸೌಹಾರ್ದ ಸಹಕಾರಿ ಸಂಘ ಇಂದು ತನ್ನ 29ನೇ ವಸಂತವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿ 30ನೇ ವಸಂತಕ್ಕೆ ಕಾಲಿರಿಸಿದೆ. ಸಾಮಾಜಿಕ ಸಬಲೀಕರಣ ಹಾಗೂ ಆರ್ಥಿಕ ಸುಧಾರಣೆಯನ್ನೇ ತನ್ನ ಮೂಲಮಂತ್ರವಾಗಿ ಮಾಡಿಕೊಂಡಿರುವ ನಮ್ಮ ಸಂಘವು ತನ್ನ ಅಪ್ರತಿಮ ಕಾರ್ಯದಕ್ಷತೆ ಹಾಗೂ ಉದಾತ್ತ ಕಾರ್ಯವೈಖರಿಯಿಂದ ಸಹಕಾರಿ ಕ್ಷೇತ್ರದಲ್ಲಿ ತನ್ನದೇ ಆದ ವಿಶೇಷ ಸ್ಥಾನಮಾನವನ್ನು ಗಳಿಸಿರುವುದು ನಮಗೆ ಹೆಮ್ಮೆ ಹಾಗೂ ಸಂತಸದಾಯಕ ವಿಷಯವಾಗಿದೆ. ಈ ಸುಸಂದರ್ಭದಲ್ಲಿ ಸಹಕಾರ ಎಂಬುದು ಕೇವಲ ವ್ಯವಸ್ಥೆ ಅಲ್ಲ, ಅದು ನಂಬಿಕೆಯ ಬಲದಿಂದ ರೂಪುಗೊಂಡ ಕುಟುಂಬ ಎಂಬ ಮಾತನ್ನು ಕೃತಜ್ಞತಾಪೂರ್ವಕವಾಗಿ ನೆನಪಿಸಿಕೊಳ್ಳುತ್ತಾ ನಮ್ಮ ಸಹಕಾರಿಯ ಪ್ರಾರಂಭದ ದಿನಗಳಿಂದ ಈ ತನಕವೂ ನಮ್ಮ ಮೇಲೆ ಬಲವಾದ ನಂಬಿಕೆ ಇರಿಸಿ ಸಮಯೋಚಿತ ಸಲಹೆ ಸೂಚನೆಗಳನ್ನು ನೀಡುತ್ತಾ ಮನಃಪೂರ್ವಕವಾಗಿ ಹಾರೈಸುತ್ತಾ ನಮ್ಮೆಲ್ಲ ಕಾರ್ಯಯೋಜನೆಗಳಲ್ಲಿ ಹಾಗೂ ಎಲ್ಲ ಕಾರ್ಯಕಲಾಪಗಳಲ್ಲಿ ಸಕ್ರಿಯವಾಗಿ ಭಾಗಿಗಳಾಗುತ್ತಾ ನಮ್ಮ ಸಹಕಾರಿ ಸಂಘದ ಇಂದಿನ ಯಶಸ್ಸಿಗೆ ಮೂಲ ಕಾರಣೀಕರ್ತರಾಗಿರುವ ಎಲ್ಲ ಆತ್ಮೀಯ ಸಹೃದಯ ಸದಸ್ಯ ಬಂಧುಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ನಿಮ್ಮ ಸಹಕಾರವೇ ನಮ್ಮ ಪ್ರೇರಣೆ, ನಿಮ್ಮ ನಂಬಿಕೆಯೇ ನಮ್ಮ ಶಕ್ತಿ ಎಂಬುದರಲ್ಲಿ ಎರಡು ಮಾತಿಲ್ಲ. ಈ ಕುಟುಂಬದಂತಿರುವ ನಮ್ಮ ಸಂಘದ ಬೆಳವಣಿಗೆಗೆ ಹಾಗೂ ನಿರಂತರ ಯಶಸ್ಸಿನ ಪಯಣಕ್ಕೆ ನಾವು ನೀಡುತ್ತಿರುವ ಅವಿರತ ಸಹಕಾರಕ್ಕಾಗಿ ನಾವು ಎಂದೆಂದಿಗೂ ಋಣಿ. ಈ ನಿಟ್ಟಿನಲ್ಲಿ ಇಂದಿನ ದಿನವೇ ಶುಭ ದಿನವೂ ಎಂಬಂತೆ ಈ ಶುಭ ರವಿವಾರದಂದು ನಮ್ಮ ಸಹಕಾರಿಯು ತನ್ನ 30ನೇ ಸರ್ವ ಸದಸ್ಯರ ಸಭೆಯನ್ನು ಹಮ್ಮಿಕೊಂಡಿದ್ದು, ಈ ಸಭೆಗೆ ಆಗಮಿಸಿರುವ ಎಲ್ಲ ಸಹಕಾರಿ ಬಂಧುಗಳಿಗೆ ಆದರದ ಸ್ವಾಗತವನ್ನು ಕೋರುತ್ತಾ 24-25ನೇ ಸಾಲಿನ ವಾರ್ಷಿಕ ವರದಿಯನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಮಾನ್ಯ ಸದಸ್ಯರುಗಳು ಸಭೆಯ ಕಾರ್ಯಸೂಚಿಯಂತೆ ಎಲ್ಲ ವಿಷಯಗಳಲ್ಲಿಯೂ ಸಕ್ರಿಯವಾಗಿ ಭಾಗವಹಿಸಿ ತಮ್ಮ ಅಮೂಲ್ಯ ಸಲಹೆ ಸೂಚನೆಗಳನ್ನು ನೀಡಿ ಇಂದಿನ ಸಭೆಯನ್ನು ಯಶಸ್ವಿಗೊಳಿಸಬೇಕೆಂದು ಕಳಕಳಿಯಿಂದ ಪ್ರಾರ್ಥಿಸುತ್ತೇವೆ. ವರದಿ ಮಂಡಿಸುವ ಮೊದಲು 2024-25ನೇ ಸಾಲಿನಲ್ಲಿ ಈ ಕೆಳಕಂಡ ಸದಸ್ಯರುಗಳು ದೈವಾಧೀನರಾದರೆಂದು ತಿಳಿಸಲು ವಿಷಾದಿಸುತ್ತೇವೆ. ಅವರ ಹೆಸರು ಮತ್ತು ಅವರ ಸದಸ್ಯತ್ವ ಸಂಖ್ಯೆಗಳನ್ನು ಓದ್ತೇವೆ ಈಗ. ನಂತರ ಅವರಿಗೆ 1 ನಿಮಿಷದ ಮೌನಾಚರಣೆ ಮಾಡೋಣ. ಯಾಕೆ ಬಂದಿದ್ದಾರೆ, ಗಂಡಸ್ರು ಹೆಂಗೆ ಬಂದಿದ್ದಾರೆ ನೋಡ್ರಿ. ಸ್ವಲ್ಪ ನೋಡೋಕೆ ಗಂಡಸ್ರು ನೋಡಬಾರ್ದು, ಸುಮ್ಮನೆ ಜನರಲಾಗಿ ಹೇಳಕತ್ತೀನಿ. ಹೆಣ್ಮಕ್ಳು ಅಟ್ಲೀಸ್ಟು ಪ್ಲ್ಯಾನ್ ಮಾಡಿಕೊಂಡು ಈ ಯಾವ ಸೀರೆ ಉಟ್ಕೋಬೇಕು ಈ ಕಾರ್ಯಕ್ರಮಕ್ಕೆ, ಕರೆಕ್ಟಾ?
ಮೇಜರ್ ಯಾವ ಸೀರೆ ಯಾವ ಡ್ರೆಸ್ ಅಂತಂದರೆ ಲಾಸ್ಟ್ ಇವೆಂಟಲ್ಲಿ ರಿಪೀಟ್ ಆಗಿರೋದು ಈ ಸರಿ ರಿಪೀಟ್ ಆಗಬಾರ್ದು ಫೋಟೋದಲ್ಲಿ. ಅಷ್ಟೆಲ್ಲ ಬರೆದಿದ್ದಾರೆ ಎಲ್ಲಾದರೂ. ನಂದಿ ಹಿಲ್ಸ್ ಮೇಲೆ ಹೋಗಿ ಐ ಲವ್ ಯು ರಾಹುಲ್ ಅಂತ ಬರೆದೆ, ಹಚ್ಚೆ ಹಾಕ್ಸ್ಕೊಂಡೆ. ಹಚ್ಚೆ ಕೂಡ ಹುಡುಗನೇ ಹಾಕ್ಸ್ಕೊತಾನೆ, ಹುಡುಗಿ ಹೆಸರು. ಹುಡುಗಿ ಹಾಕ್ಸ್ಕೊಳ್ಳಲ್ಲ ಯೂಶ್ವಲಿ. ಯಾಕೆ ಹೇಳ್ರಿ? ಯಾಕಂದರೆ ಹುಡುಗಿಗೆ ಗೊತ್ತು ಮದುವೆ ಟೈಮಲ್ಲಿ ಸಮಸ್ಯೆ ಆಗುತ್ತೆ ಅಂತ. ಹುಡುಗ ಅವಳ ಹೆಸರು ಹಾಕ್ಸ್ಕೊಂಬಂದ್ಬಿಟ್ಟಿರ್ತಾನೆ ಲಾವಣ್ಯ ಅಂತ. ಲಾವಣ್ಯ ಮದುವೆ ಬುಕ್ ಆಗ್ಬಿಡ್ತದಲ್ಲ, ಇವನಿಗೆ ಏನು ಮಾಡ್ಬೇಕು ಗೊತ್ತಾಗಲ್ಲ. ಅದಕ್ಕೆ ವಾಪಸ್ ಅದೇ ಟ್ಯಾಟೂ ಅಂಗಡಿಗೆ ಹೋಗಿ ಅದನ್ನು ತಿದ್ದಿಸ್ಕೊಂಡು ಬಟರ್ಫ್ಲೈ ಮಾಡ್ಕೊಂಡು ಆಟಾಡ್ತಿರ್ತಾನೆ ಇವನು. ಈಗಂತಲ್ಲ, ಇತಿಹಾಸ ತೆಗೆದು ನೋಡಿದ್ರು ಅವಾಗೆಲ್ಲ ರಕ್ತದಲ್ಲಿ ಪ್ರೇಮ ಪತ್ರ ಬರೀತಿದ್ರು ಪ್ರೇಮಿಗಳು. ಆಗೂ ಕೂಡ ಇತಿಹಾಸದಾಗ ಎಲ್ಲೂ ಒಂದು ಕೂಡ ನಿದರ್ಶನ ಇಲ್ಲ ಯಾವ ಹೆಣ್ಮಗಳು ರಕ್ತದಲ್ಲಿ ಪತ್ರ ಬರೆದು ಕೊಟ್ಟಿಲ್ಲ ತನ್ನ ಪ್ರಿಯತಮಗೆ. ಗಂಡಸರೇ ಬರ್ದಾರ. ಯಾರ ರಕ್ತ ಅನ್ನೋದು ಬೇರೆ ವಿಚಾರ. ಇವು ಬಗ್ಲಾಗ ಫ್ರೆಂಡ್ ಕೂತಿರ್ತಾನೆ, ಅವನಿಗೆ ಚುಚ್ಚು ಬರೆದಿರ್ತಾವೆ ಇವು. ಒಟ್ಟು ಗಂಡಸರೇ ಬರ್ದ. ಎದಕ್ಕಂತಂದು ಯೋಚನೆ ಮಾಡಿದಾಗ ನನಗೆ ಅರ್ಥ ಆಯಿತು. ಯಾಕಂದರೆ ನಮ್ಮ ಭಾರತೀಯ ಹೆಣ್ಣುಮಕ್ಳಿದಾರಲ್ಲ, ಅವರು ಬುದ್ಧಿವಂತರಿದ್ದಾರೆ. ಕರೆಕ್ಟಾ? ಅವರಿಗೆ ಗಂಡಸರು ಬುದ್ಧಿ ಗೊತ್ತಾಗ್ಯದ. ಕೇಳಿಸ್ತಾ ಇದೆಲ್ಲ ಹಿಂದೆ ಎಲ್ಲರಿಗೂ ಗಂಡಸರು ಬುದ್ಧಿ ಗೊತ್ತಾಗ್ಯದ. ಗೊತ್ತಾಗಿಲ್ಲ ಅಂದ್ರೆ ಮೇಡಮ್ ನೀವೇನು ಮಾಡ್ಬೇಕಂದ್ರೆ, ಇವತ್ತು ನಿಮ್ಮ ಕಾರ್ ಮೇಲೆ ಅಥವಾ ಬೈಕ್ ಮೇಲೆ ಮನಸ್ಸಿದ್ರೆ ಮಾರಿ ತೋರಿಸು, ಪ್ರೀತಿ ಇದ್ರೆ ಫೋನ್ ಮಾಡಂತ ನಿಮ್ಮ ನಂಬರ್ ಕೊಟ್ಟು ಒಂದು ರೌಂಡ್ ಬೆಂಗಳೂರು ಸುತ್ತ ಅಡ್ಡಾಡ್ಕೊಂಬನ್ನಿ ನೋಡೋಣ. ಇಡೀ ಊರ ಅಂಕಲ್ಗಳು ಬರ್ತಾರೆ ನಿಮಗೆ ಮಾರಿ ತೋರಿಸ್ಲಕ್ಕೆ. ನೆಟ್ವರ್ಕ್ ಜಾಮ್ ಆಗಷ್ಟು ಫೋನ್ ಬರ್ತಾವೆ ನಿಮಗೆ. ಇನ್ನೊಂದು ಮಜಾ ಅದ. ಇದು ಯಾಕಂತಂದು ನನಗೆ ಗೊತ್ತಾಗದ ಅನಿಸ್ತು. ಯೋಚನೆ ಮಾಡ್ತಿದ್ದೆ, ಹಿಂಗೆ ಯಾಕೆ ಬರೀತಾರೆ ಗಂಡಸರು ಹುಡುಗರು ಎಲ್ಲ ಅಂದಾಗ ನನಗೆ ಒಂದು ಅರ್ಥ ಆಗಿದ್ದೇನೆಂದರೆ, ನಮ್ಮ ಇಂಡಿಯಾದಾಗ 2 ಜೆಂಡರ್ಗಳಿದ್ದಾವಲ್ಲ, ಗಂಡು ಹೆಣ್ಣಿನ ನಡುವೆ ಕಮ್ಯುನಿಕೇಷನ್ನೇ ತೆಗೆದುಬಿಟ್ರೆ ಒಂದು ಏಜ್ವರೆಗೂ ಬೆರೆಯೋದಕ್ಕೆ ಬಿಡೋದಿಲ್ಲ. ಅದಕ್ಕೆ ಹುಡುಗರಿಗೆ ಪ್ರೀತಿ ಹೆಂಗೆ ವ್ಯಕ್ತಪಡಿಸ್ಬೇಕು ಅನ್ನೋದೇ ಗೊತ್ತಿಲ್ಲ. ಅದಕ್ಕೆ ಇವು ಏನು ಮಾಡ್ತಾವಂದ್ರೆ, ಎಲ್ಲೆಲ್ಲಿ ಖಾಲಿ ಜಾಗ ಇರುತ್ತೋ ಅಲ್ಲೆಲ್ಲ ಬರೆಯೋಕ್ಕೆ ಶುರು ಮಾಡ್ತಾವೆ ಪ್ರೀತಿ ಪ್ರೇಮದ ಬಗ್ಗೆ. ಅತಿ ಹೆಚ್ಚು ಪ್ರೀತಿ ಪ್ರೇಮದ ಬಗ್ಗೆ ಎಲ್ಲಿ ಬರೀತಾರೆ ಹೇಳ್ರಿ ಹುಡುಗರು? ಎಲ್ಲಿ ಬರಿಬೋದು ಹೇಳ್ರಿ? ಪಬ್ಲಿಕ್ ಟಾಯ್ಲೆಟಾಗಿ ಬರೀತಾರೆ ನೋಡ್ಬೇಕು ಸರ್. ಕೆಲವರು ಮುಜುಗರ ಮಾಡ್ಕೊಂಡು ಮುಖ ಮುಚ್ಕೊಳಕತ್ತೀರಿ. ನನಗೂ ಮುಜುಗರ ಆಗ್ತದೆ ಮೇಡಮ್. ಡೀಟೇಲಾಗಿ ಏನು ಹೇಳಕ್ಕೆ ಹೋಗಲ್ಲ ನಾನು, ಜನರಲಾಗಿ ಹೇಳ್ತೀನಿ. ಪಬ್ಲಿಕ್ ಟಾಯ್ಲೆಟ್ ಫಸ್ಟ್ ಆಫ್ ಆಲ್ ಸರ್, ಸಾರ್ವಜನಿಕ ಶೌಚಾಲಯಗಳು ಒಳಗಡೆ ಕಾಲಿಡಕ್ಕೆ ಆಗ್ತಿರಲ್ಲ, ಅಷ್ಟು ಗಬ್ಬು ನಾರ್ತಿರ್ತಾವೆ. ಕರೆಕ್ಟಾ? ಅಂಥದ್ರಾಗ ಒಬ್ಬೊಬ್ಬನ ತನ್ನ ದುಃಖ ತೋಡ್ಕೊಂಡಿರ್ತಾನೆ ಹುಡುಗ. ಒಬ್ಬನ ಹುಡುಗ ಬರ್ತಾನೆ ಸಾರ್ವಜನಿಕ ಶೌಚಾಲಯದಾಗ ಹಿಂದೆ ಏನಂತ, ನೊಂದ ಜೀವ ನೋಯಿಸಬೇಡ ಅಂತ. ನಾ ಅಂದ್ಕೊಂಡೆ ಅಣ್ಣ ಪಕ್ಕ ಮೂಗು ಮುಚ್ಕೊಂಡೇ ಬರ್ದಾನೆ ಇವನಂತ. ಅಷ್ಟು ಗಬ್ಬು ನಾರಕತ್ತಿತ್ತದು. ಅದೆಲ್ಲ ನನಗೆ ಶಾಕ್ ಆಗಿದ್ದೇನೆಂದರೆ, ನಮ್ಮ ಕಾಲೇಜಾಗ ನಾನು ಇಲ್ಲೇ ಓದಿದ್ದು ಆಕ್ಸ್ಫರ್ಡ್ ಒಳಗೆ ಒಂದು ಪಬ್ಲಿಕ್ ಟಾಯ್ಲೆಟ್ ಇರ್ತು. ಅದ್ರೊಳಗೆ ಒಬ್ಬನು ಗೋಡೆ ಮೇಲೆ ಬರ್ದಾನ. ಅದನ್ನು ನೋಡಿ ನನ್ನ ಕಣ್ಣಾಗ ನೀರೇ ಬಂದ್ಬಿಡ್ತು. ಯಾರೋ ಸೀನಿಯರ್ ಬರೆದಿದ್ದದು. ಏನಂತ ಬರ್ದಿದ್ದ? ಇದಕ್ಕೂ ಆಹಾ ಬರಲಿ, ಓಕೆ, ಇದನ್ನು ಶಾಯರಿ ಲೆವೆಲಲ್ಲೇ ಇತ್ತು. ಏನು ಬರ್ದಿದ್ದ? ಸೈಲೆಂಟಾಗಿ ಕೇಳಿಸ್ಕೊಡ್ರಿ. ಶೈಲಜಾ ಬರಲಿ, ಆಹಾ. ಯಾರೂ ಇಲ್ಲಲ್ಲ ಶೈಲಜಾ ಅನ್ನೋರು ಮತ್ತೆ ಇಲ್ಲಿ. ಶೈಲಜಾ, ಏ ಶೈಲಜಾ, ಏ ಶೈಲು, ದಯವಿಟ್ಟು ನನ್ನ ಮರ್ತು ಬಿಡು ಶೈಲಜಾ. ನನಗೆ ಪಾಪ ಅಣ್ಣ ಎಷ್ಟು ನೊಂದಿದ್ದಾನೇನೋ ಅಂತ ನನ್ನ ಕಣ್ಣಾಗ ನೀರು ಹಾಕಕತ್ತೀನಿ. ಸಡನ್ನಾಗಿ ಅಣ್ಣನ ಮೇಲೆ ಸಿಟ್ಟು ಬಂತು ನನಗೆ. ನಾ ಅಂದ್ಕೊಂಡೆ, ಅಲ್ಲಲ್ಲೇ ಮಗನೇ, ಶೈಲಜಾ ನನ್ನ ಮರ್ತು ಬಿಡು ಅಂತ ಎಲ್ಲಿ ಬರ್ತಿದ್ಯಾ? ಶೈಲಜಾ ಕಾಣಿಸೋ ಜಾಗದಾಗ ಬರೀಬೇಕು, ಹೌದಿಲ್ಲ? ಅಣ್ಣ ಜೆಂಟ್ಸ್ ಟಾಯ್ಲೆಟಾಗಿ ಬರ್ದಾನ. ಶೈಲಜಾಗೆ ಹೆಂಗೆ ಗೊತ್ತಾಗಬೇಕಿತ್ತು ಮೆಸೇಜ್? ಒಂದು ಟೆಕ್ಸ್ಟ್ ಮಾಡಿದ್ರೆ ಆಗ್ತಿತ್ತು, ಶೈಲಜಾ ನನ್ನ ಮರ್ತು ಬಿಡು ಅಂದರೆ ಓಕೆ ಡಾರ್ಲಿಂಗ್ ಅಂತ ರಿಪ್ಲೈ ಮಾಡ್ತಿದ್ಲು. ಅದೆಲ್ಲ ನನಗೆ ಶಾಕ್ ಆಗಿದ್ದೇನು. ಅದ್ರ ಕೆಳಗೆ ಇನ್ನೊಬ್ಬನು ಬರ್ದಾನೆ ಏನಂತ, ಶೈಲಜಾ ಹಂಗೆ ನನ್ನೂ ಮರ್ತು ಬಿಡು ಅಂತ. ಅದಕ್ಕೆ ಶೈಲಜಾ ಅನ್ನೋರು ಯಾರಾದ್ರೂ ಇದ್ರೆ ಸ್ವಲ್ಪ ಹುಷಾರ್ರಿ, ನೊಂದ ಜೀವಗಳು ಭಾಳ ಅವ, ನೋಯ್ಸಕ್ಕೆ ಹೋಗ್ಬೇಡ್ರಿ ಅಂತ. ಇನ್ನೊಂದು ಬರೀತಾರೆ ಸರ್, ನೀವೆಲ್ಲರಿಗೂ ಹಿರಿಯರಿದ್ದೀರಲ್ಲ, ಎಲ್ಲರಿಗೂ ಒಂದು ಗಮನಿಸಿರ್ತೀರಿ, ಈಗ ಸ್ವಲ್ಪ ಕಡಿಮೆ ಆಗ್ಯದ. ಯಾರಾದರೂ ಪಾಲಿಟಿಷಿಯನ್, ಫಾರಿನ್ ಪಾಲಿಟಿಷಿಯನ್ ಯಾರಾದರೂ ಬಂದರೆ ಅವ್ನು ನಮ್ಗೆ ಬರೋದು ಇಷ್ಟ ಇಲ್ಲ ಅಂದರೆ ಗೋಡೆ ಮೇಲೆಲ್ಲ ಬರೀತಿದ್ರು, ನೋಡಿದ್ರೆ ಗೋ ಬ್ಯಾಕ್ ಅಂತ. ಬ್ರಿಟಿಷರು ಹೋಗಬೇಕು ಅಂದರೆ ಹೆಂಗೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಕ್ಕಾಗಲ್ಲ, ಎಲ್ಲ ಕಡೆ ಗೋಡೆ ಮೇಲೆ ಬ್ರಿಟಿಷ್ ಗೋ ಬ್ಯಾಕ್ ಹಾಗೆಲ್ಲ. ಈ 5-6 ವರ್ಷದಿಂದ ಅಮೇರಿಕಾ ಅಧ್ಯಕ್ಷ ಆವಾಗ ಟ್ರಂಪ್ ಬಂದಿದ್ದ ಇಂಡಿಯಾಗ. ಟ್ರಂಪ್ ಬಂದಾಗ ಅಫ್ಕೋರ್ಸ್ ಸಪೋರ್ಟ್ ಮಾಡೋರು ಇರ್ತಾರೆ, ಅಪೋಸ್ ಮಾಡೋರು ಇರ್ತಾರೆ, ಹೌದಾ? ಅಪೋಸ್ ಮಾಡೋರು ಏನು ಮಾಡ್ಲಾಕತ್ತಿದ್ರು, ವಿರೋಧ ಮಾಡೋರು ಟ್ರಂಪ್ ಗೋ ಬ್ಯಾಕ್ ಅಂತ ಗೋಡೆ ಮೇಲೆಲ್ಲ ಬರೆದು ಹಾಕ್ಲಿಕತ್ತಾರೆ. ಟ್ರಂಪ್ ಗೋ ಬ್ಯಾಕ್ ಹಾಕಲಿ, ಅವ್ರ ಅಭಿಪ್ರಾಯ. ನನಗೆ ಸಿಟ್ಟು ಬಂದಿದ್ದೇನೆಂದರೆ, ನನ್ನ ಫ್ರೆಂಡ್ ಒಬ್ಬನು ಟ್ರಂಪ್ ಗೋ ಬ್ಯಾಕ್ ಅಂತ ಗೋಡೆ ಮೇಲೆ ಬರೆದು ಫೋಟೋ ಹಾಕಿದ ಫೇಸ್ಬುಕ್ಕೆ. ನನಗೆ ಯಾಕೆ ಸಿಟ್ಟು ಬಂತಂದರೆ, ಅಲ್ಲಲ್ಲೇ ಮಗನೇ, ಟ್ರಂಪ್ ಗೋ ಬ್ಯಾಕ್ ಅಂತ ಎಲ್ಲಿ ಬರ್ದಿ? ಟ್ರಂಪ್ ಕಾಣಿಸೋ ಜಾಗದಾಗ ಬರೀಬೇಕು, ಹೌದಿಲ್ಲ? ಮೆಸೇಜ್ ರೀಚ್ ಆಗೋದು. ಇವನು ಎಲ್ಲಿ ಬರೆದಿದ್ದ ಗೊತ್ತಾ? ಸುಳ್ಳು ಹೇಳವಲ್ಲೇ, ನಿಜವಾಗಲೂ ನಾನು ನೋಡಿದ್ದು. ಎಲ್ಲಿ? ಕೊಪ್ಪಳ ಜಿಲ್ಲಾ ಕುಷ್ಟಗಿ ತಾಲೂಕು
ನಿಡಿಶೇಷಿ ಗ್ರಾಮದ ಅಂಗನವಾಡಿ ಕಟ್ಟಡದ ಹಿಂಭಾಗದಲ್ಲಿ ಅಣ್ಣ ಬೆಳಗ್ಗೆ ತಂಬಿಗೆ ತೊಗೊಂಡು ಹೋದಾಗ ಅಂಗನವಾಡಿ ಕಟ್ಟಡದ ಹಿಂಭಾಗದಲ್ಲಿ ಕೂತು ಅಲ್ಲಿ ಸಿಕ್ಕಿರೋ ಕಲ್ಲಿದ್ಲು ತೊಗೊಂಡು ಬರ್ದಾನೆ ಟ್ರಂಪ್ ಗೋ ಬ್ಯಾಕ್ ಅಂತ. ನಾ ಅಂದೆ ನಿನ್ನ ಮೆಸೇಜನ್ನು ಓಕೆ, ಇದು ಟ್ರಂಪ್ಗೆ ಹೆಂಗೆ ರೀಚ್ ಆಗ್ಬೇಕು? ಟ್ರಂಪ್ಗೆ ರೀಚ್ ಆಗ್ಬೇಕಂದ್ರೆ ಒಂದೇ ಒಂದು ದಾರಿ ಏನಂದರೆ ಟ್ರಂಪ್ ಅಕಸ್ಮಾತ್ ಕೊಪ್ಪಳ ಜಿಲ್ಲಾ ಕುಷ್ಟಗಿ ತಾಲೂಕಿಗೆ ಬರಬೇಕು. ಮಧ್ಯಾಹ್ನ ಊಟ ಅಂತ ಇವನಿಗೆ ರೊಟ್ಟಿ ಖಾರ ಚಟ್ನಿ ತಿನ್ನಿಸ್ಬೇಕು. ಸಡನ್ನಾಗಿ ಟ್ರಂಪ್ಗೆ ಸ್ಟಮಕ್ ಅಪ್ಸೆಟ್ ಆಗಿ ವಾಶ್ರೂಮ್ ಎಲ್ಲದಂದ್ರೆ ವಾಶ್ರೂಮ್ ಇಲ್ಲ, ಇಲ್ಲಿ ಬಯಲೇ ಎಲ್ಲ ವಾಶ್ರೂಮ್ ಅಂತಂದು ಅವನಿಗೆ ತಂಬಿಗೆ ಕೊಟ್ಟು, ಇಮ್ಯಾಜಿನ್ ಮಾಡಿಕೊಡ್ರಿ, ಟ್ರಂಪು ಸೂಟ್ ಹಾಕ್ಕೊಂಡು ತಂಬಿಗೆ ಹಿಡ್ಕೊಂಡು ಓಡೋಗೋದು. ಅವನು ಎಲ್ಲಿ ಓಡ್ಬೇಕು ಹೇಳ್ರಿ? ಕೊಪ್ಪಳ ಜಿಲ್ಲಾ ಕುಷ್ಟಗಿ ತಾಲೂಕು ನಿಡಿಶೇಷಿ ಗ್ರಾಮದ ಅಂಗನವಾಡಿ ಕಟ್ಟಡದ ಮುಂಭಾಗದಾಗ ಹೋದ್ರೆ ನಡೆಯಲ್ಲ ಸರ್. ಬ್ಯಾಕ್ ಸೈಡ್ ಹೋಗಿ ಕೂತ್ಕೊಂಡು ನೋಡ್ಬೇಕು, ಅವಾಗ ಬೇಜಾರಾಗುತ್ತೆ ಅವನಿಗೆ. ಎಂಜಾಯ್ ಮಾಡ್ಲಾಗತ್ತಿರಲಿಲ್ಲ, ಸಮಯ ಇದೆನಾ ಏನು? ವೆರಿ ನೈಸ್, ವೆರಿ ನೈಸ್. ಇಷ್ಟೊತ್ತನ ಅವಾಗ ಅಷ್ಟಷ್ಟು ಒಳ್ಳೆ ಕ್ಯಾಮ್ರಾ ಇಲ್ಲ ಅಂದ್ರೆ ಎಷ್ಟಷ್ಟು ಚಂದ ಫೋಟೋ ತೆಗಿತಿದ್ರು, ಕರೆಕ್ಟಾ? ಆದರೂ ಒಂದೊಂದು ಫೋಟೋ ಇರ್ತಿದ್ವು ಆಗಿನ ಕಾಲದ್ವು, ಅದನ್ನು ನೋಡಿದರೆ ಸ್ವಲ್ಪ ಎದಿನೇ ಜೋರಾಗಿ ಹೊಡ್ಕೊಳಂಗಾಗೋದು, ಬೆವ್ರು ಇಳಕ್ಕೆ ಶುರುವಾಗೋದು ಭಯದಿಂದ. ಎದಕ್ಕಂದ್ರೆ ನಮ್ಮ ಚಿಕ್ಕಪ್ಪನ ಮದುವೆ ಆಲ್ಬಮ್ ಓಪನ್ ಮಾಡಿ ನೋಡಿದೆ ನಾನು, ನನ್ನ ಹಣೆ ಬರ ಸರಿ ಇರಲಿಲ್ಲ. ಫಸ್ಟ್ ಫೋಟೋ ನೋಡಿದ ತಕ್ಷಣ ಬೆವ್ರು ಇಳಕ್ಕೆ ಶುರುವಾಯ್ತು ನನಗೆ ಗಾಬರಿಯಾಗಿ. ಯಾಕೆ ಹೇಳ್ರಿ? ಅವಾಗಿನ ಮದುವೆದು ಸ್ಟೈಲು ಏನು? ನಮ್ಮ ಚಿಕ್ಕಮ್ಮನ ಮೆಹಂದಿ ಒಳಗೆ ಮೆಹಂದಿ ಹಾಕಿ ಮೆಹಂದಿ ಒಳಗಡೆ ಚಿಕ್ಕಪ್ಪನ ರುಂಡ ಕಟ್ ಮಾಡಿಟ್ರ. ಅವನ ವಾಚಲ್ಲಿ ಅಕ್ಕಿ ರುಂಡ ತಿರುಗಾಡಕತ್ತದ ಟಕ್ 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 ಅಂತಂದು. ಇದ್ಯಾ ಕ್ರಿಯೇಟಿವಿಟಿ ನೋ ಮಾರಾಯ, ಹಾರರ್ ಫಿಲ್ಮ್ ಇದ್ದಂಗೆ ಅದ. ಬಟ್ ನನಗೆ ಈಗಿಂದಂತಂದು ಅನಿಸಿದಾಗ ಇಲ್ಲಿ ಶಿರ್ಸಿ ಯಲ್ಲಾಪುರದವ್ರು ಯಾರಾದ್ರೂ ಇದ್ದೀರಾ? ಅಥವಾ ಶಿರ್ಸಿ ಯಲ್ಲಾಪುರ ಭಾಗ ಗೊತ್ತವ್ರು ಇದ್ದೀರಾ? ಗೊತ್ತಿದ್ದವ್ರು ಇದ್ದೀರಲ್ಲ ಶಿರ್ಸಿ ಯಲ್ಲಾಪುರ. ಅಲ್ಲಿ ಏನಂದರೆ ಭಯಂಕರ ಕಾಡು, ಅದು ನಿರ್ಜನ ಕಾಡುಗಳೆಲ್ಲ. ನಾನು ನಮ್ಮ ಫ್ರೆಂಡ್ಸ್ ಇಲ್ಲಿಂದ ಬೆಂಗಳೂರಿಂದ ಕಾರ್ ಮಾಡ್ಕೊಂಡು ಹೋಗಿವಿ ಯಾರನ್ನೋ ಭೇಟಿ ಆಗಬೇಕಂತ. ಒಂದು ದಿನ ಏನಾಯಿತು ಸರ್, ಹೋಗಬೇಕಾದ್ರೆ ಸೂರ್ಯ ಮುಳುಗ್ತಿದ್ದಾನೆ, ಸಾಯಂಕಾಲ 6 ಗಂಟೆ, ನಿರ್ಜನ ಕಾಡು, ಒಂದೇ ಒಂದು ನರಪ್ರಾಣಿ ಇಲ್ಲ. ಏನಪ್ಪ ಯಾವಾಗ ಮುಟ್ತೀವೋ ಊರು ಅಂತ ಅಂದ್ಕೊಳ್ತಿದ್ವಿ. ಆಲ್ ಆಫ್ ಅ ಸಡನ್ ಆ ಕಾಡೊಳಗೆ ನಿರ್ಜನ ರಸ್ತೆ ಒಳಗೆ ಎಲ್ಲ ಮಕ್ಕಳದೇನಂತ ನನಗೆ ಹೋಗಲ್ರಿ. ಬಟ್ ಬೆಸ್ಟ್ ಪಾರ್ಟ್ ಏನಂತಂದರೆ ಈಗಿನ ಮಕ್ಕಳು ನೋಡಿದ್ರೆ ನಂಗೆ ಭಾಳ ಖುಷಿ ಆಗ್ತದೆ ರೀ. ಯಾಕಂತಂದರೆ ಭಾಳ ಬುದ್ಧಿವಂತರಿದ್ದಾವೆ. ಈಗ ರ್ಯಾಂಡಮ್ ಆಗಿ ಸುಮ್ಮನೆ ಹೋಗಿ ಯಾವ್ದಾರ ಮಗುನ ಮಾತಾಡ್ಸ್ರಿ, ನೀವು ಮಾತಾಡಲ್ಲ ನಿಮ್ಮ ಹತ್ರ, ಸ್ಟ್ರೇಂಜರ್ ಹತ್ರ ಮಾತಾಡ್ಬೋದು ಅಂತ ಕಲಿಸಿರ್ತಾರೆ. ನಮಗೆ ಗೊತ್ತೇ ಇರಲಿಲ್ಲ ಇದೆಲ್ಲ. ನಾವು ಸ್ಟ್ರೇಂಜರ್ ಪಕ್ಕದಲ್ಲಿ ಚಿಪ್ಸ್ ತಿನ್ಕೊಂಡು ಕೂತಿರ್ತಿದ್ನಲ್ಲ ಬಸ್ಸಲ್ಲಿ, ಅವ್ನು ಕೊಡ್ತಾನಲ್ಲ, ಅವ್ನು ಕೊಡವಲ್ಲ ಅಂತ ಅವನ ಮೇಲೆ ಸಿಟ್ಟಾಗಿರ್ತಿದ್ವಿ ನಾವು, ಎಲ್ಲ ಅವನೇ ತಿನ್ನು ಸಾಯ್ತಾನೇನೋ ಅಂತಂದು. ನಾವು ಯಾವ ಲೆವೆಲ್ಗೆ ದಡ್ಡು ಬಿದ್ದು ಬಂದ್ರಿ ಸರ್, ನಾವು ಹೇಳ್ತೀನಿ, ನಿಜ ಹೇಳ್ತೀನಿ, ಸುಳ್ಳಲ್ಲ, ನಿಜವಾಗ್ಲೂ ಆಗಿದ್ದು. ನಾವು ಸ್ಕೂಲಲ್ಲಿದ್ದಾಗ ಮಹಾತ್ಮ ಗಾಂಧೀಜಿ ಸತ್ತಿದಾರ ಅನ್ನೋದೇ ಗೊತ್ತಿರಲಿಲ್ಲ ನನಗೆ. ಯಾರೂ ಹೇಳೇ ಇಲ್ಲ ನಮ್ಗೆ ಮಹಾತ್ಮ ಗಾಂಧಿ ಸತ್ತಾರ ಅಂತಂದು, ಯಾರೂ ಹೇಳೇ ಇಲ್ಲ. ಸಡನ್ನಾಗಿ ಒಮ್ಮೆ 4th ಸ್ಟ್ಯಾಂಡರ್ಡ್ ಇದ್ದಾಗ ಒಬ್ಬನ ರಿವೀಲ್ ಮಾಡ್ಬಿಟ್ಟ, ಭಾಷಣಕಾರ ಬಂದು ಮಹಾತ್ಮ ಗಾಂಧೀಜಿಯವ್ರನ್ನ ನಾಥುರಾಮ್ ಗೋಡ್ಸೆ ಕೊಂದ ಅಂತ. ನಮಗೆ ಶಾಕ್, ಬ್ರೇಕಿಂಗ್ ನ್ಯೂಸ್ ಅವಾಗದು. ನಾವು ಫುಲ್ ಗಾಬರಿ, ಯಾವಾಗ ಕೊಂದಲ್ಲ, ಯಾವಾಗ? ನನ್ನ ಎದುರಿಗಿದ್ದವನೊಬ್ಬನ, ಅವನೊಬ್ಬನ ಜೀನಿಯಸ್, ಅವನಂದ ನನಗೆ ಗೊತ್ತಲೇ ಅವ್ನು ನಾಥುರಾಮ್ ಗೋಡ್ಸೆ ಎಲ್ಲಿರ್ತಾನ ಅಂತ. ಎಲ್ಲಿರ್ತಾನಲ್ಲಿ ಅಂದರೆ ಗಂಗಾವತಿ ಊರೊಳಗೆ ಚನ್ನಬಸವೇಶ್ವರ ಕಲ್ಯಾಣ ಮಂಟಪ ಅದ, ಅದರ ಪಕ್ಕದಲ್ಲೇ ಅವನ ಮನೆ ಅದೊಂದು ನಾಥುರಾಮ್ ಗೋಡ್. ನಾವು ನಂಬಿಟ್ಟಿದ್ವಿ. ನಾವೇನು ಡಿಸೈಡ್ ಮಾಡಿದ್ವಿ, ರಿವೆಂಜ್ ತೊಗೊಳ್ಬೇಕಲ್ಲ ಇದನ್ನು ಹೆಂಗಾದ್ರೆ, ಅವನ್ನ ಸಾಯಿಸಿ ಬರಬೇಕು ಅಂದರೆ ಹೆಂಗೆ, ವೆಪನ್ ಇಲ್ಲಲ್ಲ. ಕನ್ನಡ ಫಿಲ್ಮ್ ನೋಡಿಬಿಟ್ಟಿದ್ವಿ. ಕನ್ನಡ ಫಿಲ್ಮ್ ನೋಡಿ ದೀಪಾವಳಿಗೆ ಬಂದಿದ್ದು ಪಟಾಕಿ ಎಲ್ಲ ಅದನ್ನು ಮದ್ದೆಲ್ಲ ಒಂದು ಪೇಪರಾಗಿ ಹಾಕಿ ಒಂದು 10 ರೂಪಾಯಿ ವಾಚ್ ಇಟ್ಟು ಟೈಮ್ ಬಾಂಬ್ ಇವನಿಗೆ ಕೊಟ್ಟಿದ್ವಿ, ಅಣ್ಣಗ ಬ್ಲಾಸ್ಟ್ ಮಾಡಬಾ ಅಂತ. ಇವನು ಹೋಗಿ ಸಕ್ಸಸ್ ಅಂತಂದು ಅಂದಿದ್ದ. ನಮಗೆ ಇನ್ನೂ 7ನೇ ಕ್ಲಾಸ್ ಬರೋವರೆಗೂ ಗೊತ್ತೇ ಇಲ್ಲ, ನಾವೇನು ನಾಥುರಾಮ್ ಗೋಡ್ಸೆ ಇವನೇ ಕೊಂದಾನಂತ ಮಾಡಿದ್ವಿ ಅಣ್ಣ. ನಾವ್ಯಾಕೆ ಹಿಂಗಿದ್ವಿ ಅಂದ್ರೆ ಇಷ್ಟು ದಡ್ಡರಿದ್ವಿ ಅಂತಂದರೆ ಅವಾಗ, ಯಾಕಂದರೆ ನಮ್ಮ ಸೀನಿಯರ್ಗಳು ಅಷ್ಟೇ ದಡ್ಡವಿದ್ವು ಸರ್. ಅವು ಶತದಡ್ಡವು. ನೀವು ಕಂಪ್ನಿ ಒಳಗೆ ತೊಗೊಳ್ರಿ, ಕಾಲೇಜಾಗೆ ತೊಗೊಳ್ರಿ, ಎಲ್ಲ ಸೀನಿಯರ್ಸ್ ಬುದ್ಧಿವಂತರಿದ್ರೆ ಜೂನಿಯರ್ಸ್ ಬುದ್ಧಿವಂತರಿರ್ತಾರೆ, ಕರೆಕ್ಟಾ? ನಮ್ಮ ಸೀನಿಯರ್ಸ್ ಇಷ್ಟು ದಡ್ಡವಿದ್ವು ಮೇಡಮ್, ಯಪ್ಪ. ಹೆಂಗಂದರೆ ನಮ್ಮ ಸ್ಕೂಲ್, ನಮ್ಮ ಊರು ಹೇಳ್ತೀನಿ, ಸಣ್ಣ ಊರು, ನಾವು ಇದ್ದಿದ್ದು ಫಸ್ಟ್ ಒಂದು ಹಳ್ಳಿ. ಉದಯ ಸೌಹಾರ್ದ ಪತ್ತಿನ ಸಹಕಾರಿ ಸಂಘದ ಮೆಂಬರ್ಸ್ಗಳ ವಿದ್ಯಾರ್ಥಿಗಳು ಹಾಗೂ ಮೆಂಬರ್ಸ್ಗಳು ಎಲ್ಲರಿಗೂ ಸ್ವಾಗತ. ಮೊದಲನೇದಾಗಿ ಪ್ರಾರ್ಥನೆಯೊಂದಿಗೆ ಶುರು ಮಾಡೋಣ. ಪ್ರಾರ್ಥನೆ ಶ್ರೀಮತಿ ಅರ್ಪಿತಾ MS ರವರಿಂದ.
आनन्दकारिणी श्रुतजनपालिनी आनन्दकारिणी शुभमङ्गले नवदुर्गे शक्तिरूपिणी श्रुतजनपालिनी आनन्दकारिणी महदानन्दकारिणी ರೂಪಾ ಎಮ್ ಎ ಅವರೇ ಹಾಗೂ ನಮ್ಮ ಉಪಾಧ್ಯಕ್ಷ ಚಂದ್ರಶೇಖರ್ ಅವರೇ, ನಿರ್ದೇಶಕರಾದ ಬಸವರಾಜಗೌಡರೇ, ನಾಗರಾಜ್ ಅವರೇ ಹಾಗೂ ತ್ಯಾಗರಾಜ್ ಅವರೇ, ತೇಜ್ಮಲ್ ಅವರೇ ಹಾಗೂ ಶೋಭಾ ಶೇಷಾದೇವಿ, ಕೃಪಾ ಅವರೇ ಹಾಗೂ ಹರೀಶ್ ಅವರೇ ಹಾಗೂ ಮಾಲತಿ ಅವರೇ ಹಾಗೂ ನಮ್ಮೆಲ್ಲರ ನೆಚ್ಚಿನ ವಿದ್ಯಾರ್ಥಿಗಳೇ ಹಾಗೂ ನಮ್ಮೆಲ್ಲರ ಸದಸ್ಯರೇ, ನಮ್ಮ ಸಹಕಾರ ಸಂಘದಿಂದ ಸುಮಾರು ಒಂದು 22-23 ವರ್ಷದಿಂದಲೂ ಈ ಒಂದು ಕಾರ್ಯಕ್ರಮ, ಬೆಳಗ್ಗೆ ಕಾರ್ಯಕ್ರಮ, ಇವತ್ತು ಎಲ್ಲರೂ ಹೆಚ್ಚು ಕಮ್ಮಿ ಒಂದು 20% 30% ಜನ ನೋಡಿರ್ತೀರ ಬೆಳಗ್ಗೆ ಕಾರ್ಯಕ್ರಮ. ಇವಾಗಿನ ಕಾರ್ಯಕ್ರಮ ಅದಕ್ಕೆ ಬೇರೆ ಜನ ಬಂದಿರ್ತೀರ. ನಮ್ಮಲ್ಲಿ ಇಷ್ಟು ವರ್ಷದಿಂದ ನಡ್ಕೊಂಬಂದ ಕಾರ್ಯಕ್ರಮದಲ್ಲಿ ಎಂಥ ವ್ಯಕ್ತಿಗಳು ಬಂದಿದ್ದಾರೆ. ಆದರೆ ಈ ಸಲ ನಾವು ಹೋದ ಸಲ ಮೇಡಮ್ನವರು ಕಳಿಸೋದಕ್ಕೆ ಒಂದು ಪ್ರಯತ್ನ ಬಿದ್ವಿ. ಆದರೆ ಅವರು ಹೋದ ಸಲ ಬರೋದಕ್ಕಾಗಲಿಲ್ಲ. ಬಟ್ ಈ ಸಲ ಅವ್ರನ್ನ ಬರೋದಕ್ಕೆ ಒಂದು ತುಸ ನಮಗೆ ಎಲ್ಲೋ ಒಂದು ಕಡೆ ನಮ್ಮ ಕಾರ್ಯಕ್ರಮಕ್ಕೆ ಅವ್ರು ಬರ್ತೀನಿ ಅಂತ ಒಪ್ಕೊಂಡಿದ್ದೆ ಒಂದು ದೊಡ್ಡ ವಿಚಾರ. ನಮ್ಮ ಸಹಕಾರ ಸಂಘ ಮೇಡಮ್ನವರೇ ಸುಮಾರು 29.5 ವರ್ಷ ಆಯಿತು ಈ ಸಹಕಾರ ಸಂಘ ಓಪನ್ ಆಗಿ. ಸುಮಾರು 5,05,000ದಿಂದ ನಮ್ಮ ಸಹಕಾರ ಸಂಘನ ಶುರು ಮಾಡಿದ್ವಿ. ಇವತ್ತು 140 ಕೋಟಿ ನಮ್ಮಲ್ಲಿ ಇವತ್ತು ಬಂಡವಾಳ, ವರ್ಕಿಂಗ್ ಬಂಡವಾಳ. ಅದು ನಾವು ಸಾಕಪ್ಪ ಅನ್ನೋ ಮಟ್ಟಕ್ಕೆ ಇವತ್ತು ಬಂದುಬಿಟ್ಟಿದೆ. ಅಲ್ಲಿ ಮಟ್ಟಕ್ಕೆ ನಮ್ಮ ಸಹಕಾರ ಸಂಘ ಇದೆ. ನಮ್ಮ ಸಹಕಾರ ಸಂಘದಿಂದ ಬೆಳಗ್ಗೆ ಹೊತ್ತು ಪದ್ಮಶ್ರೀ ಒಂದು ಕಾರ್ಯಕ್ರಮ, ಪದ್ಮಶ್ರೀ ಅವಾರ್ಡ್ ತೊಗೊಂಡಿರೋರು ಒಬ್ಬರು, ಹಾಗೂ ಮಿಕ್ಕ ಆರ್ಥಿಕವಾಗಿ ಹಿಂದುಳಿದಿರೋರು, ಆಮೇಲೆ ಇಲ್ಲೇ ಅವರು ಕೂತಿದ್ದಾರೆ ನಮ್ಮ ಹುಚ್ಚಮ್ಮನವರು ಅಂತ ಹೇಳ್ಬಿಟ್ಟು, ಅವರು ನಮ್ಮ ಶಾಲೆಗೆ ಅವರು ಜೀವನದಲ್ಲಿ ಏನು ಸಂಪಾದನೆ ಮಾಡಿದರು ಆ ಎರಡನ್ನೂ ಕೊಟ್ಟು ಆ ಶಾಲೆಯಲ್ಲಿ ಆ 2 ಎಕರೆ ಜಮೀನು ಕೊಟ್ಟವರು ಅವರು. ನೋಡಿ ಅಲ್ಲಿ ಕೂತಿದ್ದಾರೆ, ನೀವು ಎಷ್ಟೋ ಜನ ಅವರು ನೋಡಿಲ್ಲ, ಅವರು ನೋಡಬೇಕು. ನಾವು ಎಲ್ಲ ಜೋಬೊಳಗೆ ಹೋದರೆ 5 ರೂಪಾಯಿ ಕೊಡಬೇಕು ಅಂದರೆ 2 ರೂಪಾಯಿ ಕೊಡ್ತೀವಿ, 1 ರೂಪಾಯಿ ಕೊಡ್ತೀವಿ, ಎಲ್ಲ ಯೋಚನೆ ಮಾಡ್ತೀವಿ. ಅವ್ರ ಜೀವನದಲ್ಲಿ ಇದ್ದ 2 ಎಕರೆನೂ ಅಲ್ಲಿ ಕೊಟ್ಟು ಅಲ್ಲಿ ಆ ಶಾಲೆಯಲ್ಲಿ ಅಡುಗೆ ಮಾಡಿಕೊಂಡು ಇವತ್ತು ಮಕ್ಕಳು ಊಟ ಬಡಿಸ್ಕೊಂಡಿದ್ದಾರೆ. ಅಂದರೆ ಅಲ್ಲಿ ಇವತ್ತು ಆ ಹಳ್ಳಿ ಆದರೂ ಅಲ್ಲಿ ಇವತ್ತು ಬೇಕಾದಷ್ಟು ಫ್ಯಾಕ್ಟ್ರಿಗಳು ಅದು ಇದು ಎಲ್ಲ ಬಂದು ಒಂದು 1 ಕೋಟಿ ರೂಪಾಯಿ 1.5 ಕೋಟಿ ಬೆಲೆ ಬಾಳುವಂಥ ಜಮೀನನ್ನ ಆ ಶಾಲೆಗೆ ಕೊಟ್ಟು ಆ ಶಾಲೆಯಲ್ಲಿ ಮಕ್ಕಳಿಗೆ ಆಟ ಆಡೋದು, ಮಕ್ಕಳಿಗೆ ಊಟ ಬಡಿಸೋದು, ಇದರಲ್ಲೇ ಅವರು ಸಂತೋಷದ ಜೀವನ ಕಳ್ಕೊಂಡು ಇವತ್ತವರೆಗೂ ಅವರು ಒಂದು 77 ವರ್ಷ ಜೀವನ ಕಳೆದುಬಿಟ್ರು. ಇಂತಹವ್ರನ್ನ ಕರೆದು ಪ್ರತಿ ವರ್ಷ ಬೆಳಗ್ಗೆ ಹೊತ್ತು ಸನ್ಮಾನ ಮಾಡ್ತೀವಿ. ಒಂದು ಆರ್ಮಿಯವರು ಇವತ್ತು ನಾಗಪ್ಪ ಅಂತೇಳ್ಬಿಟ್ಟು ಅವ್ರಿಗೂ ಕಾರ್ಗಿಲ್ ವಾರಲ್ಲಿ ಭಾಗವಹಿಸಿದವರು, ಅವ್ರನ್ನೂ ಸಹ ಕರೆಸಿದ್ವಿ. ಈ ಕಾರ್ಯಕ್ರಮಗಳಾಯಿತು, ಜನರಲ್ ಬಾಡಿ ಆಯಿತು, ಎಲ್ಲವೂ ಚೆನ್ನಾಗಾಯಿತು. ಇವಾಗ ಪ್ರತಿಭಾ ಪುರಸ್ಕಾರ, ಎಲ್ಲ ಪ್ರತಿಭೆ ಎಲ್ಲ ಮಕ್ಕಳುಗಳು ಹೇಳುವ ವಿಚಾರ ನಾನು ಹೇಳೋಂಥ ವಿಚಾರ ಇಲ್ಲ. ಮೇಡಮ್ನವರೆಲ್ಲ ಹೇಳ್ಬಿಡ್ತಾರೆ ನೀವೇನೇನು ಮಾಡಬೇಕು ಅಂತ. ನಾನು ನಮ್ಮ ಸಂಘದ ಬಗ್ಗೆ ಅವತ್ತಿಂದ ಇವತ್ತು 5,05,000ದಿಂದ 140 ಕೋಟಿ ವರೆಗೆ ಬೆಳೆದ ನಮ್ಮ ಸಂಘ ಇವತ್ತು ಏನು ಬೆಳೆದು ಬಂತು, ಇವಕ್ಕೆಲ್ಲ ನಮ್ಮ ಸಹಕಾರ ಸಂಘದ ಸದಸ್ಯರು ಕಾರಣ, ಎಲ್ಲರೂ ನೀವುಗಳು ಕಾರಣ, ನಾವು ಕಾರಣ, ಎಲ್ಲರೂ ಸೇರಿ ಇದರಲ್ಲಿ ಏನೋ ಅಧ್ಯಕ್ಷರಾಗಿದ್ದವರು ಅವರೊಬ್ಬರದಿಲ್ಲ, ಅಥವಾ ಎದುರುಗಡೆ ಕೂತಿರೋ ಅವರು ಇದ್ದಾರೆ, ನಾನು ಇದ್ದೀನಿ. ನಮ್ಮ ಸಂಸ್ಥೆಯಲ್ಲಿ ಇವತ್ತೊಂದು ಬಿಲ್ಡಿಂಗ್ ಇದೆ ಅಂದರೆ ಅದಕ್ಕೆ ಪಾರ್ಟ್ನರ್ಸು ಎಲ್ಲರೂ ನೀವು ಓನರು. ಯಾರು ಅಕಸ್ಮಾತ್ವಾಗಿ ನಿಮ್ಗೇನು ಓನರ್ಶಿಪ್ ಇಲ್ಲ ಅಂದರೆ, ಸೈಟ್ ಪೈಟ್ ತಗೊಂಡಿಲ್ಲ ಅಂದರೆ ಉದಯ ಸೊಸೈಟಿ ಬಿಲ್ಡಿಂಗು ನಂದು ಅಂತ ತಿಳ್ಕೊಂಬಿಡಿ ಇವತ್ತಿಂದ. ಆದರೆ ಬರ್ಕೊಡಲ್ಲ ನಿಮಗೆ ಆ ಜಾಗ, ನೀವು ಅದರಲ್ಲಿ ಒಂದು ಭಾಗ. ಕಾರಣ ಸದಸ್ಯರು ಎಲ್ಲರೂ ಕೊಟ್ಟ ಹಣದಿಂದ ಆ ಸಂಸ್ಥೆ ಇದೆಯೋ ಹೊರತುವೆ
ನಮ್ಮ ಸಂಸ್ಥೆ ನಾನು ಗುಂಡೂರಾವ್ ಹಾಕೋದು ಅಥವಾ ಚಂಚಾರ್ ಹಾಕೋದು ಅಥವಾ ಮುನ್ರಾಜಪ್ಪನ ಹಾಕೋದು ಇನ್ನೊಬ್ಬರು ನಾಗರಾಜ್ ಹಾಕೋದು ಯಾರು ದುಡ್ಡು ಇಲ್ಲ ಇಲ್ಲಿ. ಎಲ್ಲ ಸದಸ್ಯರು ಇಲ್ಲಿ ಎಷ್ಟು ಜನ ಕೂತಿದ್ದೀವಿ ಎಲ್ಲರೂ ಈ ಮೈಕ್ ನಮ್ಮ ಇವರಿದಾರಲ್ಲ ಅವರು ಸದಸ್ಯರು, ಆದ್ದರಿಂದ ಅವರೂ ಸಹ ಅದರೊಳಗಿದ್ದಾರೆ ಭಾಗ. ಇವರೂ ಸಹ ಹೀಗೆ ಪ್ರತಿಯೊಬ್ಬರೂ ನಮ್ಮ ಸಂಸ್ಥೆಯ ಒಳಗೆ ಬಂಡವಾಳ ಇವತ್ತೇನು ದುಡ್ಡಿದೆ, ನಮ್ಮ ಬಂಡವಾಳ ಏನಿದೆ, ನಮ್ಮ ಸಹಕಾರ ಸಂಘದಲ್ಲಿ ನಾವು ಏನು ಇಟ್ಟಿದ್ದೀವಿ. ಸುಮಾರು ನಮ್ಮ ಸಹಕಾರ ಸಂಘದಲ್ಲಿ ಬೆಳಗ್ಗೆ ಎಷ್ಟೋ ಜನ ಪ್ರಶ್ನೆ ಕೇಳ್ತಿದ್ರು, ಈಗಲೂ ಇದ್ದೀರಾ 2, 3, 4 ಜನ, ಒಂದು 20 ಜನ 20% ಇರಲೂಬೋದು. ಸಹಕಾರ ಸಂಘ ಇವತ್ತು ಯಾವ ಥರ ನಡ್ಕೊಂಡು ಹೋಗ್ತಾ ಇದೆ, ಇವತ್ತು ಸಹಕಾರ ಸಂಘದ ವ್ಯವಸ್ಥೆ ಹೇಗಿದೆ, ಅದು ಅದರಲ್ಲಿ ನಮ್ಮ ಸಂಘ ಈ ಒಂದು ನಮ್ಮ ಸುತ್ತಮುತ್ತ ಎಷ್ಟು ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಅಂತ ತಮ್ಮೆಲ್ಲರಿಗೂ ಗೊತ್ತಿದೆ. ನಮ್ಮ ಸಹಕಾರ ಸಂಘ ಇಷ್ಟು ವರ್ಷ ಎಲ್ಲ ಈ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಧಾರ್ಮಿಕ, ಸಾಮಾಜಿಕ, ಆಮೇಲೆ ಯಾವುದು ಕಲೆ, ಪ್ರತಿಯೊಂದು ಕ್ಷೇತ್ರದಲ್ಲೂ ಸ್ಪೋರ್ಟ್ಸ್ ಇರ್ಬೋದು, ಪ್ರತಿಯೊಂದು ಕ್ಷೇತ್ರದಲ್ಲಿರೋರಿಗೂ ನಾವು ಕರೆಸಿ ಅವ್ರಿಗೊಂದು ಸನ್ಮಾನ ಮಾಡ್ತೀವಿ. ಅವರಿಂದ ನಾವು ಮಕ್ಕಳುಗಳಿಗೆ, ಬೇರೆಯವರಿಂದ ಮಕ್ಕಳುಗಳಿಗೆ ಹೇಳಿಸುವಂಥದ್ದು ಇವೆಲ್ಲ ನಾವು ಮಾಡ್ಕೊಂಡು ಬಂದಿದ್ದೀವಿ. ಬೇಕಾದಷ್ಟು ದೊಡ್ಡ ದೊಡ್ಡ ಜನಗಳು, ಹೆಗಡೆ ಅಂತವರು ಬೇಕಾದಷ್ಟು ಜನ ನಮ್ಮ ಸಂಸ್ಥೆಗೆ ಬಂದು ಹೋಗಿದ್ದಾರೆ. ಯಾರು ನಾವು ಸಂಸ್ಥೆಗೆ ಹೋಗಿ ಕರೆದಾಗ ನಮ್ಮ ಸಂಸ್ಥೆಯ ಎಲ್ಲ ಡೀಟೇಲ್ಸ್ ಕೊಟ್ಟಾಗ ಅವ್ರಿಗೆ ಯಾವ ಇದು ಇಲ್ಲದೆ ಬರ್ತಾರೆ. ಯಾಕೆಂದರೆ ಎಷ್ಟೋ ಸಂಸ್ಥೆ ಏನಾದ್ರು ಸಮಸ್ಯೆ ಇರ್ಬೇಕನಪ್ಪ, ನಾನು ಹೋಗ್ಬಿಟ್ಟು ಅಲ್ಲಿ ಸುಮ್ಮನೆ ಹಾಕಬೇಕು ಅಂತ ಹೇಳುವಂಥ ಮನಸ್ಸಲ್ಲಿ ಇರೋರು ಇರ್ತಾರೆ. ಬಟ್ ಇಲ್ಲಿ ಯಾವ ಸಮಸ್ಯೆನೂ ಇಲ್ಲದೆ ಸಹಕಾರ ಸಂಘ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ನಮ್ಮ ಸಹಕಾರ ಸಂಘ ಕೇವಲ 5 ಲಕ್ಷದಿಂದ ಶುರು ಮಾಡಿ ಇವತ್ತು 1 ಕೋಟಿ 140 ಕೋಟಿನ ನಾವಿವತ್ತು ಇಟ್ಟಿದ್ದೀವಿ. ಆ 140 ಕೋಟಿಗೆ ಎಲ್ಲ ಪ್ರತಿಯೊಬ್ಬರು ಇಷ್ಟು ಜನನೂ ಕಾರಣ, ಒಬ್ಬನೇ ಕಾರಣ. ಅವ್ರು 10,000 ಇಟ್ಟಿರ್ಬೋದು, ಅವ್ರು 1 ಲಕ್ಷ ಇಟ್ಟಿರ್ಬೋದು, ಅವ್ರು 1 ಕೋಟಿ ಇಟ್ಟಿರ್ಬೋದು, ನಾನು 5 ಲಕ್ಷ ಇಟ್ಟಿರ್ಬೋದು, ಅವ್ರು 50 ಲಕ್ಷ ಇಟ್ಟಿರ್ಬೋದು. ನಾವೆಲ್ಲರೂ ಸಮಾನರು ಅಷ್ಟೇ. ಇಲ್ಲೇ ಪ್ರತಿಯೊಬ್ಬರು ಗೌರವ ಕೊಡುವಂಥ ವ್ಯವಸ್ಥೆ ಇಟ್ಕೋಬೇಕು. ನಮ್ಮ ಪಾಡಿಗೆ ನಾವು ನಮ್ದು ಆದ ತಕ್ಷಣವೇ ಬ್ಯಾಗು ಅದು ಇದು ಹಾಕ್ಕೊಂಡು ಸೀದಾ ಎದ್ದೋಗ್ಬಿಟ್ರೆ ಎಲ್ಲ ಡೋರ್ ಕ್ಲೋಸ್ ಮಾಡಿಬಿಡ್ರಮ್ಮ, ಆ ಕಡೆ ಈ ಕಡೆ 2 ಡೋರ್ ಕ್ಲೋಸ್ ಮಾಡಿಬಿಡಿ, ಹೇಳ್ಬಿಟ್ಟಿದ್ದೀನಿ ಈಗಲೇ. ದಯವಿಟ್ಟು ಅಷ್ಟು ಜನನೂ ನಮ್ಮ ಜೊತೆ ಈ ಒಂದು ಕಾಲು ಗಂಟೆ ಕಾರ್ಯಕ್ರಮ 1.5 ಗಂಟೆ ಆಗುತ್ತೆ. ದಯವಿಟ್ಟು ಅಷ್ಟು ಜನನೂ ಇದ್ದು ಆಮೇಲೆ ಒಳ್ಳೆಯ ಭೋಜನ ಇದೆ, ಎಲ್ಲ ಮುಗಿಸ್ಕೊಂಡು ಎಲ್ಲ ಒಂಥರ ಕೈಗೆ ಕೈ ಕೊಟ್ಟು ಮುಂದೊಂದು ವರ್ಷ ಭೇಟಿ ಮಾಡೋಣ ಅಂತ ಎಲ್ಲರಿಗೂ ಟಾಟಾ ಬಾಯ್ ಬಾಯ್ ಹೇಳ್ಬಿಟ್ಟು ಹೋಗೋಣ. ದಯವಿಟ್ಟು ಅಷ್ಟು ಜನ ಮಕ್ಕಳ ಸಮೇತ ತಂದೆ ತಾಯಿರು ಈ ಪೂರ್ತಿ ಕಾರ್ಯಕ್ರಮಕ್ಕೆ ಇದ್ದು ಬೇರೆಯವ್ರಿಗೂ ನಾವು ದೊಡ್ಡವರು ಕೊಟ್ಬಿಡ್ತೀವಿ, PhD ಅವರು ಫಸ್ಟ್ ಕೊಡ್ತೀವಿ ಅಂದರೆ SLC ಅವ್ರನ್ನ ಬಿಟ್ಬಿಟ್ಟು ಹೊಡೋಗಬಾರ್ದು. SLC ಅವರು ಫಸ್ಟ್ ಕೊಡ್ತೀನಿ ಅಂದರೆ PhD ಅವ್ರು ಬಿಟ್ಟು ಹೋಗಬಾರ್ದು. ಪ್ರತಿಯೊಬ್ಬರು ಅವ್ರ ಜೊತೆಯಲ್ಲಿದ್ದು ಎಲ್ಲರೂ ಅವ್ರಿಗೆಲ್ಲ ಚಪ್ಪಾಳೆ ತಟ್ಟಿ ಅವ್ರಿಗೆ ಪ್ರೋತ್ಸಾಹಿಸೋದ್ರ ಮುಖಾಂತರ ನೀವೆಲ್ಲರೂ ಉಳ್ಕೋಬೇಕು. ಹಾಗೂ ಈ ಸಲ SLC ಒಳಗೆ ನಮ್ಮಲ್ಲಿ ಒಂದು ಹುಡುಗಿ ನಮ್ಮ ಸಹಕಾರ ಸಂಘದಲ್ಲಿ 625ಕ್ಕೆ 625 ನಂಬರು ತೆಗೆದಿದ್ದಾಳೆ. ಬೆಳಗ್ಗೆ ನಮ್ಮ ಮಿಲ್ಟ್ರಿ ಆರ್ಮಿಲಿದ್ದ ನಾಗಪ್ಪನವರು ಬಂದು 1-2-3 ಜನ ಆಯ್ಕೆ ಮಾಡಿ ಅವರು ಹೇಳಿದ್ರು, ನಾನು ಮಾತ್ರ ಯಾವ ಕಾರಣಕ್ಕೂ ದುಡ್ಡು ತೊಗೊಳ್ಳೋದಿಲ್ಲ, ಆ ದುಡ್ಡನ್ನು ಆ ಮಕ್ಕಳಿಗೆ ಕೊಟ್ಬಿಡಿ ಅಂತಲೂ ಹೇಳಿದ್ರು. ಅಂದರೆ ಆ ವ್ಯವಸ್ಥೆ ಒಳಗೆ ನಮ್ಮ ಸಂಸ್ಥೆ ನಡೀತಾ ಇದೆ. ದಯವಿಟ್ಟು ಯಾರು ಹೋಗದೆ ಎಲ್ಲ ಮಕ್ಕಳು ಒಂದು ಸಲ ಜೋರಾಗಿ ಚಪ್ಪಾಳೆ ತಟ್ಟಿ ಇರ್ತೀರಾ? ಎಲ್ಲ ತಂದೆ ತಾಯಿ ಮಕ್ಕಳಿರ್ತಾರೆ, ಅಪ್ಪ ಅಮ್ಮ ಯಾವ ಕಾರಣಕ್ಕೂ ಅವ್ರನ್ನ ಬಿಡಬೇಡಿ, ಎಲ್ಲರೂ ಇರಬೇಕು ಹೇಳ್ತಾ ಎಲ್ಲರಿಗೂ ನಾನು ನಮಸ್ಕಾರ ತಿಳಿಸ್ತಾ ಇದ್ದೀನಿ. ಶ್ರೀಮತಿ ರೂಪಾ ಅವರು ಇಂದು ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವುದು ನಮಗೆ ನಿಜಕ್ಕೂ ಹೆಮ್ಮೆಯ ವಿಷಯ. ಶ್ರೀಮತಿ ರೂಪಾ ಅವರು ಮೈಸೂರಿನಲ್ಲಿ ಜನಿಸಿ ಅವರು ವಿದ್ಯುತ್ ಮತ್ತು ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್ನಲ್ಲಿ ಶಿಕ್ಷಣವನ್ನು ಮೈಸೂರಿನ SJC ಕಾಲೇಜಿನಲ್ಲಿ ಪೂರೈಸಿ BV ಪದವಿಯನ್ನು ಗಳಿಸಿದ್ದಾರೆ. ನಂತರ ಅವರು SJCIT ಸಂಸ್ಥೆಯಲ್ಲಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ನಲ್ಲಿ MTech ಪದವಿಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿರುತ್ತಾರೆ. 1997ರಲ್ಲಿ ಭಾರತೀಯ ಬಾಹ್ಯಾಕಾಶ ಸಂಶೋಧನೆ ಅಂದರೆ ISROನಲ್ಲಿ ವಿಜ್ಞಾನಿಯಾಗಿ ಹುದ್ದೆಗೆ ಸೇರಿದ ಶ್ರೀಮತಿ ರೂಪಾ ಅವರು ತಮ್ಮ ವೃತ್ತಿ ಬದುಕಿನ ಪ್ರಾರಂಭದ ದಿನಗಳಲ್ಲಿ ಸ್ಪೇಸ್ ಕ್ರಾಫ್ಟ್ ಕಂಟ್ರೋಲರ್ ಆಗಿ ನಿರ್ವಹಿಸಿದ್ದಾರೆ. ಡಾಕ್ಟರ್ ರೂಪಾ MA ಅವರು ಪಾಲ್ಗೊಂಡಿರುವ ISROದ ಪ್ರಮುಖ ಬಾಹ್ಯಾಕಾಶ ಯೋಜನೆಗಳು ಈ ರೀತಿ ಇವೆ. 2007ರ ISROದ ಮೊದಲ ರೀಎಂಟ್ರಿ ಮಿಷನ್ನಲ್ಲಿ 13 ದಿನಗಳ ಕಾಲ ಉಪಗ್ರಹವನ್ನು ನಿಯಂತ್ರಿಸಿ ಸುರಕ್ಷಿತವಾಗಿ ಭೂಮಿಗೆ ತರುವಲ್ಲಿ ಮಹತ್ತರ ಪಾತ್ರ ವಹಿಸಿದ್ದರು. ಓಷನ್ ಸ್ಯಾಟ್ 2009 ಪೇಲೋಡ್ ಆಪರೇಷನ್ಗಳನ್ನು ಮುಕ್ತಾಯವಿಲ್ಲದ ಕಾಳಜಿಯಿಂದ ನಡೆಸಿದರು. ಈ ಯೋಜನೆಯ ಅವಧಿ 5 ವರ್ಷವಾಗಿದ್ದರೂ ಶ್ರೀಮತಿ ರೂಪಾ ಅವರ ಕಾರ್ಯಕ್ಷಮತೆಯಿಂದಾಗಿ ಯೋಜನೆಯ ಕಾರ್ಯಾಚರಣೆ 12 ವರ್ಷಗಳವರೆಗೆ ಮುಂದುವರಿಯಿತು. ಯೂತ್ ಸ್ಯಾಟ್ 2011 ಭಾರತೀಯ ಮತ್ತು ರಷ್ಯಾ ವಿದ್ಯಾರ್ಥಿಗಳ ಸಹಯೋಗದ ಹೊಸ ತಂತ್ರಜ್ಞಾನ ಪ್ರದರ್ಶನ ಯೋಜನೆಯಲ್ಲಿ
ಭಾಗವಹಿಸಿದ್ದರು. ಮಂಗಳ್ಯಾನ್ ಮಾರ್ಸ್ ಆರ್ಬಿಟರ್ ಮಿಷನ್ 2013 ಭಾರತದ ಮೊದಲ ಅಂತರಗ್ರಹಣಯಾನ. ಈ ಯೋಜನೆ ಆರಂಭದಿಂದ ಕೊನೆಯವರೆಗೂ ಸ್ಪೇಸ್ ಕ್ರಾಫ್ಟ್ ಆಪರೇಷನ್ ಮ್ಯಾನೇಜರ್ ಆಗಿ ಹಾಗೂ ನಂತರ ಆಪರೇಷನ್ ಡೈರೆಕ್ಟರ್ ಆಗಿ ಕಾರ್ಯನಿರ್ವಹಿಸಿರುತ್ತಾರೆ. ಎಲ್ಲ ಪದಾಧಿಕಾರಿಗಳಿದ್ದಾರೆ, ಎಲ್ಲ ಹಿರಿಯರಿದ್ದಾರೆ. ಎಲ್ಲ ಹಿರಿಯರಿಗೆ ಮತ್ತು ಇಲ್ಲಿ ನೆರೆದಿರುವ ಎಲ್ಲ ಸಹಕಾರಿ ಸಂಘದ ಹಿರಿಯರು, ಮಕ್ಕಳು ಎಲ್ಲರಿಗೂ ನನ್ನ ನಮಸ್ಕಾರಗಳು. ಸಹಕಾರಿ ಸಂಘ ಏನಕ್ಕೆ ಬೇಕು, ಯಾವಾಗ ಶುರುವಾಯಿತು? ಸುಮಾರು ಯುರೋಪ್ನಲ್ಲಿ, ಸ್ಕಾಟ್ಲ್ಯಾಂಡಲ್ಲಿ ಸುಮಾರು ಏನು ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಗುವಾಗ ಶುರುವಾದಂತಹ ಒಂದು ರೀತಿಯ ಈ ಸಹಕಾರ ಸಂಘ ಸ್ಕಾಟ್ಲ್ಯಾಂಡಲ್ಲಿ 1670 ಶುರುವಾಯಿತು. ಆಮೇಲೆ ಇಂಗ್ಲೆಂಡಲ್ಲಿ, ಏಕೆಂದರೆ ಇಂಡಸ್ಟ್ರಿಯಲೈಸೇಷನ್ ಅಂತ ಆದಾಗ ಅವರು ಕೊಡ್ತಾ ಇದ್ದಂತಹ ಈ ಸಂಬಳ ನಮ್ಮ ಜೀವನ ಮಟ್ಟ, ನಮ್ಮ ಏನು ಜೀವನ ಮಟ್ಟವನ್ನು ಒಂದು ಸುಧಾರಿಸ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಅದನ್ನು ಒಂದು ಕಲೆಕ್ಷನ್ ಅಂತ ಮಾಡಿ ಎಲ್ಲ ಎಂಪ್ಲಾಯೀಸು ಸೇರಿ ಎಲ್ಲ ಕಲೆಕ್ಟ್ ಮಾಡಿ ಒಂದೊಂದು ತಿಂಗಳು ಒಬ್ಬೊಬ್ಬರಿಗೆ ಕೊಟ್ಟಾಗ ಒಂದು ಲಮ್ಸಮ್ ಅಮೌಂಟ್ ಅಂತ ಸಿಕ್ಕತ್ತೆ, ಒಂದು ಕೂಡಿಟ್ಟ ಹಣ ಥರ ಆಗುತ್ತೆ. ಅದರಿಂದ ಅವರು ಏನಾದ್ರು ಮಾಡ್ಕೋಬಹುದು. ಈ ನಿಟ್ಟಿನಲ್ಲಿ ಆವಾಗ ಶುರುವಾಗಿದ್ದು. ಆಮೇಲೆ ಸ್ವಾತಂತ್ರ್ಯ ಬಂದ ನಂತರ ಭಾರತಕ್ಕೂ ಇದೇ ಇದು ಶುರುವಾಯಿತು. ಇವತ್ತು ಇಂತಹ ಸೌಹಾರ್ದ ಸಂಘಗಳಿಂದ ನಿಮ್ಮಂಥ ಎಷ್ಟು ಜನಕ್ಕೆ ಎಲ್ಲರಿಗೂ ಅನುಕೂಲ ಆಗ್ತಾಯಿದೆ. ಬರೀ ಸಂಬಳ ಬಂದು ಅದರಿಂದ ನಾವು ಮಾಡಲಿಕ್ಕೂ ಸಹಕಾರ ಸಂಘದಿಂದ ಸಿಕ್ಕುವಂತಹ ಸಹಕಾರದಿಂದ ನಾವು ಎಕನಾಮಿಯಾಗಿ ಸಾಕಷ್ಟು ಒಂದು ಒಳ್ಳೆಯ ನಿಟ್ಟಿನಲ್ಲಿ ಬದುಕುವಕ್ಕೆ ಆಗತ್ತೆ. ಇದು ಆಗ್ತಾಯಿತ್ತು ಇಷ್ಟು ವರ್ಷ. ಆದರೆ ಈ ಸಹಕಾರ ಸಂಘ ಬರೀ ಅಷ್ಟಕ್ಕೆ ನಿಂತಿಲ್ಲ, ಪ್ರತಿಭಾ ಪುರಸ್ಕಾರವನ್ನು ಕೂಡ ಮಾಡ್ತಾಯಿದೆ. ಸಣ್ಣ ಮಕ್ಕಳಿಂದ ಹಿಡಿದು ಅವರು PhD ಆಗೋ ತನಕ ಎಲ್ಲ ಮಟ್ಟದಲ್ಲಿ ಒಳ್ಳೆಯ ವಿದ್ಯಾರ್ಥಿಗಳನ್ನು ಹುಡುಕಿ ಅವರಿಗೆ ಎನ್ಕರೇಜ್ ಮಾಡುವಂತಹ ಏನು ಆಚರಣೆಯನ್ನು ಇಟ್ಕೊಂಡಿರೋದು ನಿಜವಾಗ್ಲೂ ತುಂಬ ಒಳ್ಳೆಯದು. ಪ್ರತಿಭೆ ಅನ್ನೋದು ಪ್ರತಿಯೊಬ್ಬರಲ್ಲೂ ಇರುತ್ತೆ, ಸಣ್ಣ ಮಕ್ಕಳಲ್ಲೂ ಆ ಪ್ರತಿಭೆ ಅನ್ನೋದು ಇರುತ್ತೆ. ಅದಕ್ಕೆ ಒಂದೇ ಒಂದು ಸಣ್ಣ ಉದಾಹರಣೆಯನ್ನು ನಾನು ಹೇಳ್ತೀನಿ. ಪ್ರತಿಭೆಯನ್ನು ನಾವು ಹೊರಗೆ ತೆಗಿಬೇಕಷ್ಟೆ. ಪ್ರತಿಭೆಯನ್ನು ನಾವು ಹೊರಗೆ ತೆಗೆದಾಗ ಅದು ಹೊರಗೆ ಬರುತ್ತೆ. ಹೇಗೆ ಹೊರಗೆ ತೆಗೆಯೋದು ಅನ್ನಲಿಕ್ಕೆ, ಮೈಕಲ್ ಆಂಜಲೋ ರೋಮ್ನಲ್ಲಿ ನಿಮಗೆ ಗೊತ್ತು, ಅದ್ಭುತ ಕಲಾವಿದ ಮೈಕಲ್ ಆಂಜಲೋ. ಅವರಿಗೆ ಈ ಒಂದು ಚಿತ್ರವನ್ನು ಬಿಡಿಸುವಂಥದ್ದು, ಕಲ್ಲಿನಲ್ಲಿ ಕೆತ್ತುವಂಥದ್ದು, ಇವುಗಳಲ್ಲಿ ನೈಪುಣ್ಯತೆಯನ್ನು ಪಡ್ಕೊಂಡಿರ್ತಾರೆ. ಅವರು ಆ ಊರಿನ ಒಬ್ಬ ಮಹಾನ್ ಪುಣ್ಯಾತ್ಮ ಡೇವಿಡ್ ಅನ್ನೋರ ಮನೆ ಮುಂದೆ ಹೋಗುವಾಗ ಅಲ್ಲೊಂದು ದೊಡ್ಡ ಬಂಡೆ ಬಿದ್ದಿರುತ್ತೆ. ಆ ಬಂಡೆಯನ್ನು ನೋಡಿದ ತಕ್ಷಣ ಅವ್ರಿಗೆ ಏನೋ ಅನಿಸತ್ತೆ. ಹೋಗಿ ಆ ಡೇವಿಡ್ ಅವ್ರನ್ನ ಕೇಳಿಕೊಂಡು, ಈ ಬಂಡೆಕಲ್ಲನ್ನು ನಾನು ತೊಗೊಂಡು ಹೋಗಬೇಕು, ನನಗೆ ಇದು ಬೇಕು ಅಂತ. ಅದರಲ್ಲಿ ಏನಿದೆ, ಅವರು ಆ ಊರಿನ ಒಬ್ಬ ದೊಡ್ಡ ಮನುಷ್ಯರು ಕೊಡ್ತಾರೆ. ಆಯಿತು, ತೊಗೊಂಡು ಹೋಗಪ್ಪ ಅಂತ. ಕೆಲವು ದಿನಗಳಾದ ನಂತರ ಆ ಜಾಗದಲ್ಲಿ ಏನು ಹೇಳ್ತೀವಿ ನಾವು, ಒಂಥರ ಲೈವ್ ಆಗಿ ನಿಂತಿರುವಂತಹ ಒಂದು ದೊಡ್ಡ ಇವರು ಡೇವಿಡ್ಡೇನೆ ಅಲ್ಲಿ ನಿಂತಿದ್ದಾರೇನೋ ಅನ್ನೋ ಹಾಗೆ ಆ ಒಂದು ಬಂಡೆಯನ್ನು ಅವರು ಕೆತ್ತಿ ಅಲ್ಲಿ ನಿಲ್ಲಿಸಿರ್ತಾರೆ. ಹೋಗೋ ಬರೋರೆಲ್ಲ ನೋಡ್ತಾ ಇರ್ತಾರೆ, ಎಂಥ ಅದ್ಭುತವಾದ ಶಿಲ್ಪ ಇದು, ನಿಜವಾದ ಡೇವಿಡ್ಡೇ ನಿಂತಿದ್ದಾರೇನೋ ಅನ್ನೋ ಹಾಗೆ ಇಲ್ಲಿ ನಿಲ್ಲಿಸಿದಾರಲ್ಲ ಅಂತ.
ಮತ್ತು ಕೆಲವರು ಅದನ್ನು ಒಂಥರ ತುಂಬ ಕುತೂಹಲದಿಂದ ಆ ಮೈಕಲಾಂಜಲೋನ ಹುಡ್ಕೊಂಡು ಹೋಗ್ತಾರೆ ಎಲ್ಲಿದ್ದಾರೆ ಅಂತ. ಅವರು ಒಂದು ಸಣ್ಣ ಗುಡಿಸಿನಲ್ಲಿ ಮತ್ತೆ ಇನ್ನೇನೋ ಒಂದು ಶಿಲ್ಪವನ್ನು ಕೆತ್ತುತ್ತಾ ಇರ್ತಾರೆ. ಈ ಡೇವಿಡ್ ಮತ್ತು ಅವರ ಸಹಚರರು ಹೋಗಿ ಅವ್ರನ್ನ ಮಾತಾಡಿಸ್ತಾರೆ, ಎಂಥ ಒಳ್ಳೆಯ ಅದ್ಭುತ ಕಲಾವಿದಪ್ಪ ನೀವು, ತುಂಬ ಚೆನ್ನಾಗಿ ಮಾಡಿದ್ರಿ ಅಂತ. ಅದಕ್ಕೆ ಅವರು ತಣ್ಣಗೆ ಹೇಳ್ತಾರೆ, ನಾನೇನು ಸ್ವಾಮಿ ಮಾಡಿದ್ದೀನಿ, ಆ ಕಲ್ಲಿನಲ್ಲಿ ಆ ಒಂದು ಜೀವಂತಿಕೆ ಇತ್ತು, ಅದರಲ್ಲಿ ಆ ಗುಣ ಇತ್ತು, ಅದರಲ್ಲ ಬೇಡದ ಅಂಶಗಳನ್ನು ನಾನು ತೆಗಿತಾ ಬಂದೆ, ಅದು ಮೂರ್ತಿ ಆಯಿತು ಅಂತ. ಅದರಲ್ಲಿರೋ ಬೇಡದ ಅಂಶವನ್ನು ಕೆತ್ತತಾ ಅದನ್ನು ತೆಗೆದೆ, ಆವಾಗ ಅದು ಒಂದು ಅದ್ಭುತ ಶಿಲ್ಪ ಆಯಿತು ಅಂತ. ಹಾಗೆ ಮನುಷ್ಯರಲ್ಲೂ ಕೂಡ ನಾವು ಕೆಲವು ಅಂಶಗಳನ್ನು ತಿದ್ದುತ್ತಾ ಬಂದರೆ, ಆ ಸಣ್ಣ ಮಕ್ಕಳಿಂದ ಅವರನ್ನು ತಿದ್ದಿದ್ರೆ, ನನ್ನ ಅನುಭವದಲ್ಲಿ ಒಂದು ಪ್ರತಿಭೆ, ಮತ್ತೊಂದು ಪರಿಶ್ರಮನೂ ಇರಬೇಕು. ನಮ್ಮ ಇಸ್ರೋ ಈಗಾಗಲೇ ನೋಡಿದ್ರಿ, ಚಂದ್ರಯಾನ 3ರಂತಹ ಅದ್ಭುತ ಯೋಜನೆಯನ್ನು ಮಾಡಿ ಜಗತ್ತಿಗೆ ತೋರಿಸಿದೆ. ತಂತ್ರಜ್ಞಾನದಲ್ಲಿ ಎಷ್ಟು ಮಟ್ಟಿಗೆ ನಾವು ಬೇರೆ ದೇಶಗಳಿಗೆ ಹೋಲಿಸ್ಕೊಂಡ್ರೆ ಯಾವ ರೀತಿ ಮಾಡ್ತಾಯಿದ್ದೀವಿ, ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದೀವಿ ಅಂತ. ಇದರ ಹಿಂದೆ ಬರೀ ಅದು 3-4 ವರ್ಷದ ಪರಿಶ್ರಮ ಅಲ್ಲ, ಸುಮಾರು ಇಸ್ರೋ 55-56 ವರ್ಷಗಳ ಅನುಭವ ಅಂತಲೇ ಹೇಳಬಹುದು. ಇಸ್ರೋ ಶುರುವಾಗಿದ್ದು ಸುಮಾರು 56 ವರ್ಷಗಳಾಯಿತು. ಅವತ್ತಿನಿಂದ ಬಂದಂತಹ ಅನುಭವ ಇವತ್ತು ನಾವು ಮಾಡಲಿಕ್ಕಾಗೋದಿಲ್ಲ. ಇವತ್ತು ನಾನು ಅಂದ್ಕೊಂಡು ನಾವು 2 ವರ್ಷದಲ್ಲಿ 3 ವರ್ಷದಲ್ಲಿ ಮಾಡ್ತೀವಿ ಅನ್ನೋದಕ್ಕಿಂತ ನಮ್ಮ ಈ ಅನುಭವ, ಇಷ್ಟು ವರ್ಷಗಳ ಅನುಭವ ಇದೆಯಲ್ಲ, ಅದು ನಿಜವಾಗ್ಲೂ ಇದಕ್ಕೆ ಈ ಚಂದ್ರಯಾನ 3 ತಂಡಕ್ಕೆ ಸಿಕ್ಕಂತಹ ಒಂದು ದೊಡ್ಡ ಗೌರವ ಅಂತಲೇ ಹೇಳಬಹುದು. ಚಂದ್ರಯಾನ 2 1910, ಅದಕ್ಕಿಂತ ಮುಂಚೆ ಚಂದ್ರಯಾನ 1 2007 ಅದಕ್ಕೆ ಮುಂಚೆ ನಾವು ಎಲ್ಲ ರೀತಿಯ ಉಪಗ್ರಹಗಳ ಒಂದು ಪ್ರಾವೀಣ್ಯತೆಯನ್ನು ಪಡ್ಕೊಂಡಿದ್ವಿ. ಅದು ಲೋ ಅರ್ತ್ ಆರ್ಬಿಟ್ ಅಂದರೆ ರಿಮೋಟ್ ಸೆನ್ಸಿಂಗ್ ಉಪಗ್ರಹಗಳಾಗಿರ್ಬೋದು, ಕಮ್ಯುನಿಕೇಷನ್ ಸ್ಯಾಟಲೈಟ್ಗಳಿರ್ಬೋದು, ಮೈಕ್ರೋ ಸ್ಯಾಟಲೈಟ್, ಮಿನಿ ಸ್ಯಾಟಲೈಟ್, ನ್ಯಾನೋ ಸ್ಯಾಟಲೈಟ್, ಈ ಥರ ಎಲ್ಲ ಉಪಗ್ರಹಗಳ ಪ್ರಾವೀಣ್ಯತೆಯನ್ನು ಪಡ್ಕೊಂಡ್ಮೇಲೆ ಮಾನವ ಸಹಜ ಕುತೂಹಲ, ನಾವು ಇವೆಲ್ಲ ಉಪಗ್ರಹಗಳು, 100 ಉಪಗ್ರಹಗಳು ಭೂಮಿಯನ್ನು ಸುತ್ತುವಂತಹ ಉಪಗ್ರಹಗಳು. ಸೊ ನಾವು ಭೂಮಿಯನ್ನು ಸುತ್ತುವ ಒಂದು ಪ್ರಾವೀಣ್ಯತೆಯನ್ನು ಪಡ್ಕೊಂಡ್ಮೇಲೆ ಮನುಷ್ಯ ಯಾವಾಗಲೂ ಮೇಲಿಂದ ಮೇಲೆ ಏರಕ್ಕೆ ಇಷ್ಟಪಡ್ತಾರೆ, ಮತ್ತು ಕುತೂಹಲ, ಮತ್ತು ಇನ್ನೇನು ನಾವು ಕಲಿಬಹುದು ಅಂತ. ಭೂಮಿಯನ್ನು ದಾಟಿ ಬೇರೆಯ ಗ್ರಹಕ್ಕೆ ಹೋಗಬೇಕು ಅಂದಾಗ ನಮ್ಮ ಹತ್ತಿರದ ಕಾಯ ಚಂದ್ರ. ಹಾಗಾಗಿ 2007 ಚಂದ್ರಯಾನ 1 ಮಾಡಿದ್ವಿ. ಚಂದ್ರಯಾನ 1 ಭೂಮಿಯನ್ನು ಬಿಟ್ಟು ಚಂದ್ರನ ಲೋಕಕ್ಕೆ ಹೋಗುವಂತಹ ಒಂದು ತಂತ್ರಜ್ಞಾನವನ್ನು ನಾವು ಎಕ್ಸ್ಪರಿಮೆಂಟ್ ಮಾಡಿದ್ದು. ಮೊದಲ ಒಂದು ಪ್ರಯತ್ನದಲ್ಲೇ ಅದು ಸಫಲ ಆಯಿತು. ಚಂದ್ರಯಾನ 1 2007-2008 ಅದ್ಭುತವಾದಂತಹ ಒಂದು ಪ್ರಯೋಗ ಅದು. ಆದರೆ ಅದರಲ್ಲಿ ಅದಿದ್ದು ಬರೀ ಚಂದ್ರನ ಹತ್ರ ಹೋಗಿ ಚಂದ್ರನ ಹತ್ರ ಒಂದು ಸುಮಾರು 100 ಕಿಲೋಮೀಟ್ರ್ ಎತ್ತರದಲ್ಲಿ ಅದು ಸುತ್ತುವಾಗ ಅದರ ಚಿತ್ರಣಗಳನ್ನೆಲ್ಲ ತಗೊಂಡು ಅದರ ಬಗ್ಗೆ ಚಂದ್ರನ ಮೇಲ್ಮೇಲೆ ಏನಿದೆ ಅಂತ ನೋಡಬೇಕು. ಇದು ಅದರ ಯೋಜನೆ. ಈ ಯೋಜನೆ ಎಲ್ಲ ಆಗಿ ಇನ್ನು ಕೆಲವೇ ದಿನ ಇದೆ ಉಡಾವಣೆ ಮಾಡಬೇಕು ಅನ್ನುವಾಗ ಆಗಿನ ರಾಷ್ಟ್ರಪತಿ ಅಬ್ದುಲ್ ಕಲಾಂ ಅವರಿಗೆ ಈ ಯೋಜನೆಯನ್ನು ನಾವು ತೋರಿಸಿದಾಗ ಅವರು ತುಂಬ ಖುಷಿಪಟ್ಟರು. ಇಲ್ಲ, ತುಂಬ ಒಳ್ಳೆಯ ಯೋಜನೆ, ಆದರೆ ಒಂದೇ ಒಂದು, ನೀವು ಚಂದ್ರನ ಮೇಲೆ ಇಳಿಬೇಕಿತ್ತು, ಬರೀ ಚಂದ್ರನ ಸುತ್ತಲಿಕ್ಕೆ ಹೋಗ್ತಾ ಇದ್ದೀರಾ ಅಂತ. ಆವಾಗ ಏನು ಮಾಡಿದ್ವಿ, ಅವರು ಆ ಥರ ಒಂದು ಐಡಿಯಾ ಕೊಟ್ಟಾಗ ಚಂದ್ರಯಾನ 1 ಒಂದು ಮೂನ್ ಇಂಪ್ಯಾಕ್ಟ್ ಪ್ರೋಬ್ ಅನ್ನೋ ಒಂದು ಪ್ರೋಬನ್ನು ಅದಕ್ಕೆ ಹಾಕಿ ಅದು ಚಂದ್ರನ ಮೇಲೆ ಸುತ್ತುವಾಗ ಅದರ ಧ್ರುವದ ಮೇಲೆ ಬೀಳಬೇಕು, ಫ್ರೀ ಫಾಲಿಂಗ್ ಬಾಡಿ ಥರ ಬೀಳುವಾಗ ಅದರಲ್ಲಿ ಏನು ಅಂಶ ಇದೆ ಅನ್ನೋದನ್ನ ಕಂಡುಹಿಡಿಬೇಕು ಅಂತ. ಹಾಗೆ ಬಿದ್ದಾಗ ಅದರಲ್ಲಿ ಇಡೀ ಜಗತ್ತಿಗೆ ಸಾರಿದ್ವಿ ಚಂದ್ರನ ಮೇಲೆ ನೀರಿದೆ ಅಂತ. ಅದು ಸಾರಿದ್ದು ಚಂದ್ರಯಾನ 1 ಸಮಯದಲ್ಲಿ. ಅದಾದ ನಂತರ ಚಂದ್ರನ ಸುತ್ತುವ ಒಂದು ತಂತ್ರಗಾರಿಕೆಯನ್ನು ನಾವು ಕರಗತ ಮಾಡಿಕೊಂಡ್ವಿ. ಅದಾದಮೇಲೆ ಚಂದ್ರನ ಮೇಲೆ ಇಳಿಯುವ ಒಂದು ಇದು.
ಅದು 2019 ಅಂದರೆ ತಕ್ಷಣವೇ ಶುರು ಮಾಡಿದ್ವಿ. ನಮ್ಮಲ್ಲಿ ಲ್ಯಾಂಡರ್ ರೋವರನ್ನು ನಾವು ಆರ್ಬಿಟರ್ ಮತ್ತು ಲ್ಯಾಂಡರನ್ನು ನಾವು ಮಾಡೋದು, ರೋವರ್ ರಷ್ಯಾ ಜೊತೆ ಕೈ ಜೋಡಿಸಿ ಅವರು ಮಾಡಿಕೊಡೋದು ಅಂತ ಒಪ್ಪಂದ ಆಗಿತ್ತು. ಆದರೆ ಕೆಲವು ವರ್ಷಗಳ ನಂತರ ಅವರು ಹಿಂದೇಟು ಹಾಕಿಬಿಟ್ರು, ಇಲ್ಲ ನಿಮ್ಮ ಸಮಯಕ್ಕೆ ನಮಗೆ ಮಾಡಿಕೊಡ್ಲಿಕ್ಕೆ ಆಗ್ತಿಲ್ಲ ಅಂತ. ಅವತ್ತು ಯು ಆರ್ ರಾವ್ರವರು ನಮ್ಮ ಸಂಸ್ಥೆಯ ಎಲ್ಲ ದೊಡ್ಡ ಹಿರಿಯ ವಿಜ್ಞಾನಿಗಳನ್ನು ಕರೆದು ಕೇಳಿದ್ರು, ಯಾಕೆ ನಾವೇ ಮಾಡಬಾರ್ದು, ನಿಮ್ಮ ಕೈಲಿ ಮಾಡಲಿಕ್ಕೆ ಆಗಲ್ವಾ ಅಂತ. ಅವತ್ತು ಒಪ್ಕೊಂಡು ಆಯಿತು ನಾವೇ ರೋವರನ್ನು ಕೂಡ ನಾವೇ ಮಾಡೋದು ಅಂತ ಹೇಳಿ, ಹಾಗಾಗಿ 2019 ಹೊತ್ತಿಗೆ ಈ ಚಂದ್ರಯಾನ 2 ರೆಡಿ ಆಯಿತು. ಲ್ಯಾಂಡರ್, ರೋವರ್, ಆರ್ಬಿಟರ್ ಎಲ್ಲವನ್ನು ಭಾರತವೇ ಮಾಡಿ ಇದನ್ನು ಉಡಾವಣೆ ಮಾಡಿದ್ವಿ. ಉಡಾವಣೆ ಜುಲೈ 19ರಲ್ಲಿ ಆಯಿತು. ಅದಾದ 1.5 ತಿಂಗಳು 50 ದಿನಗಳ ನಂತರ ಅದು ಚಂದ್ರನ ಮೇಲೆ ಹೋಗಿ ಅಲ್ಲಿ ಆರ್ಬಿಟರ್ ಮತ್ತು ಲ್ಯಾಂಡರ್ 2 ಉಪಗ್ರಹಗಳು ಸಹ ಬೇರೆ ಆಗುತ್ತೆ. ಬೇರೆಯಾಗಿ ಆರ್ಬಿಟರ್ ಇವತ್ತಿಗೂ ಕೂಡ ಚಂದ್ರಯಾನ 2 ಆರ್ಬಿಟರ್ ಇವತ್ತಿಗೂ ಸುತ್ತಾ ಇದೆ. ಅದರಲ್ಲಿರೋ ಎಲ್ಲ ವೈಜ್ಞಾನಿಕ ಉಪಕರಣಗಳು ಅದ್ಭುತವಾಗಿ ಕೆಲಸ ಮಾಡ್ತಾ ಇದೆ. ಆದರೆ ಅದರಿಂದ ಬೇರ್ಪಟ್ಟಂತಹ ವಿಕ್ರಮ್ ಲ್ಯಾಂಡರ್ ಇಳಿಯುವಾಗ ಕೊನೆಯ ಕ್ಷಣದಲ್ಲಿ ಇನ್ನೊಂದು 300-360 ಮೀಟ್ರ್ ಇದೆ ಅನ್ನುವಾಗ ಅದು ನಮ್ಮ ಕೈ ತಪ್ಪಿ ಹೋಯಿತು. ಅಂದರೆ ನಿಧಾನವಾಗಿ ಇಳಿಬೇಕಿತ್ತು, ಅಷ್ಟು ನಿಧಾನವಾಗಿ ವೆಲಾಸಿಟಿಯನ್ನು ಕಂಟ್ರೋಲ್ ಮಾಡೋಕ್ಕಾಗ್ದಲೇ ಅದು ಕೊನೆಯ ಇನ್ನೊಂದು ಕೆಲವೇ ನಿಮಿಷ ಇದೆ, 1-2 ನಿಮಿಷ ಇದೆ ಅನ್ನುವಾಗ ಅದು ನಮ್ಮ ಕೈ ತಪ್ಪಿ ಹೋಯಿತು. ಆದರೆ ಅವತ್ತು ನಾವು ಹಾಗೆ ಒಂಥರ ದುಃಖದಲ್ಲಿ ಸುಮ್ಮನೆ ಆಗಲಿಲ್ಲ. ಅವತ್ತು ಚಾಲೆಂಜ್ ತಗೊಂಡು ಆ ಕ್ಷಣದಿಂದ ನಾವು ಇಡೀ ಚಂದ್ರಯಾನ 2ರ ಇಡೀ ಡೇಟಾವನ್ನು ಕಲೆಕ್ಟ್ ಮಾಡಿ ಎಲ್ಲೆಲ್ಲಿ ಏನೇನು ಇಂಪ್ರೂವ್ ಮಾಡಬೇಕು, ಎಲ್ಲಿ ತೊಂದರೆ ಆಯಿತು ಅಂತ ಸುಮಾರು 1.5 ತಿಂಗಳ ಕಾಲ ಅದನ್ನು ಅನಲೈಸ್ ಮಾಡಿ ಒಂದು ಲಿಸ್ಟನ್ನು ಮಾಡ್ಕೊಂಡ್ವಿ. ಎಲ್ಲೆಲ್ಲಿ ನಾವು ಅದನ್ನು ಸರಿಪಡಿಸ್ಬೇಕು, ಇನ್ನೂ ಎಷ್ಟು ಎಕ್ಸ್ಟ್ರಾ ಟೆಸ್ಟ್ಗಳನ್ನು ಮಾಡಬೇಕು. ಸುಮಾರು 103 ಎಕ್ಸ್ಟ್ರಾ ಟೆಸ್ಟ್ಗಳನ್ನು ಲಿಸ್ಟ್ ಹಾಕ್ಕೊಂಡು ಮಾಡಿದ್ವಿ. ಮಧ್ಯದಲ್ಲಿ ಕೊರೋನಾ ಒಂದು ಹೆಮ್ಮಾರಿಯು ಬಂದು ಹೋಯಿತು. ಹಾಗಾಗಿ ಸುಮಾರು 4 ವರ್ಷಗಳ ಕಾಲ ಅದರ ಪ್ರಯತ್ನವನ್ನು ಮಾಡಿ 2023 ಜುಲೈ 14ನೇ ತಾರೀಕು ಚಂದ್ರಯಾನ 3 ಹಾರಿದ್ದು. ಆಗಸ್ಟ್ 23ನೇ ತಾರೀಕು ನೀವೇ ನೋಡಿದ್ರಿ, ಇಡೀ ಜಗತ್ತೇ ನೋಡಿತು. ಚಂದ್ರನ ಮೇಲೆ ನಾವು ವಿರಾಜಮಾನವಾಗಿ ನಿಂತ್ಕೊಂಡ್ವಿ. ಇವತ್ತದು ಶಿವಶಕ್ತಿ ಪಾಯಿಂಟ್ ಆಗಿದೆ. ಅಂದರೆ ಅದರ ಛಲ ಸ್ಟೂಡೆಂಟಲ್ಲಿ ನಾನು ಅದನ್ನೇ ಹೇಳಲಿಕ್ಕೆ ಇಷ್ಟಪಡೋದು, ಇಂತಹ ಒಂದು ಛಲವನ್ನು ನೀವು ಇಟ್ಕೋಬೇಕು. ಜೀವನದಲ್ಲಿ ಸಣ್ಣ ಪುಟ್ಟ ಆಗು ಹೋಗುಗಳು ಆಗ್ತಾ ಇರುತ್ತೆ, ಅಪ್ಸ್ ಆ್ಯಂಡ್ ಡೌನ್ಸ್ಗಳು ಇರುತ್ತೆ. ಅದನ್ನು ನಾವು ಪ್ರತಿಯೊಂದು ಹೆಜ್ಜೆಯನ್ನು ಚಾಲೆಂಜ್ ಆಗಿ ತಗೋಬೇಕು. ಛಲವಾಗಿ ತಗೊಂಡ್ರೆ ನೀವು ಖಂಡಿತ ಸಾಧಿಸ್ತೀರ. ಅದಕ್ಕೆ ಇದು ಇನ್ನೊಂದು ತಂಡದಲ್ಲಿ ನೀವು ಏನೇ ಒಂದು ಪ್ರಾಜೆಕ್ಟನ್ನು ತಗೊಳ್ಳಿ, ತಂಡದಲ್ಲಿ ಮಾಡಿ, ಖಂಡಿತ ಅದು ಸಾಧ್ಯ ಆಗುತ್ತೆ. ಚಂದ್ರಯಾನ 3 ಕೂಡ ಇದು ಇಬ್ಬರ ಪರಿಶ್ರಮ ಅಲ್ಲ, ಇಡೀ ತಂಡದ ಒಂದು ಪರಿಶ್ರಮ. ತಂಡದಲ್ಲಿ ಪ್ರತಿಯೊಬ್ಬರು ಅದು ಒಂಥರ ನಾವು ಮಾಡಿದ್ದು ಈ ಸತಿ ಆಗಲೇಬೇಕು ಅಂತ ಹಗಲು ರಾತ್ರಿ ನಮ್ಮ ಆಗಿನ ಆವಾಗಲೇ ಅವರು ಚೇರ್ಮನ್ ಆಗಿದ್ದರು ಕಿರಣ್ ಕುಮಾರ್ ಸರ್ ಅವರು ಇಡೀ ಜವಾಬ್ದಾರಿಯನ್ನು ಹೊತ್ತಿದ್ರು. ಅದನ್ನು ರಿವ್ಯೂ ಮಾಡೋರು. ಬೆಳಿಗ್ಗೆ 8:30 ರಾತ್ರಿ 8:30, 9, 10 ಗಂಟೆ ತನಕ ರಿವ್ಯೂ ಮಾಡೋರು. ಮಾಡಿ ಏನೋ ಒಂದು ಆ್ಯಕ್ಷನನ್ನು ಕೊಡೋರು. ಆ್ಯಕ್ಷನ್ ಕೊಟ್ಬಿಟ್ಟು ನಾಳೆ ಬೆಳಗ್ಗೆ 8:30 ಬಂದು ನೋಡ್ತೀನಿ, ನೀವು ಇದರ ರಿಸಲ್ಟ್ ತೋರಿಸಿ ಅನ್ನೋರು. ಅಂದರೆ ಮತ್ತೆ ಇಡೀ ರಾತ್ರಿ ಅದನ್ನು ಕೂತು ಅದಕ್ಕೆ ಮಾಡಿ ಅದರ ರಿಸಲ್ಟನ್ನು ನಾಳೆ ಬೆಳಿಗ್ಗೆ ಅವರಿಗೆ ನಾವು ತಲುಪಿಸ್ತಾ ಇದ್ವಿ. ಹಾಗೆ ಹಗಲು ರಾತ್ರಿ ಮಾಡಿದಂತಹ ಒಂದು ಪರಿಶ್ರಮ ಚಂದ್ರಯಾನ 3ರಲ್ಲಿ. ಇದನ್ನು ನಾನು ಏನಕ್ಕೆ ಹೇಳಿದೆ, ಓದಲೇಬೇಕು. ಓದುವಾಗ ಆ ಕಾನ್ಸಂಟ್ರೇಷನ್ ಹೇಗೆ ಇರಬೇಕು ಅಂದರೆ, ನಮ್ಮ ಕುವೆಂಪು ಅವರ ಒಂದು ಇದು ನೆನಪಾಗತ್ತೆ. ಕುವೆಂಪು ಸಣ್ಣ ಹುಡುಗನಲ್ಲಿ ಅವರು ಮನೆಗೆ ಹೋಗಿರ್ತಾರೆ. ಮನೆಯಲ್ಲಿ ಅವರ ತಂದೆ ತಾಯಿಗಳು ಪಕ್ಕದ ಹಳ್ಳಿಗೆ ಏನೋ ಹೋಗಬೇಕು ಬಾಪ ಅಂದರೆ, ಇಲ್ಲ ನಾನು ಓದ್ತಾ ಇರ್ತೀನಿ, ನೀವು ಹೋಗಿ ಬನ್ನಿ ಅಂತಾರೆ. ಅವರು ಮನೆ ಹಿಂದೆ ಬಾಗಿಲು ತೆಕ್ಕೊಂಡು ಅಲ್ಲಿ ಏನೋ ಒಂದು ಹಿಡ್ಕೊಂಡು ಓದ್ತಾ ಕೂತಿರ್ತಾರೆ. ಅಪ್ಪ ಅಮ್ಮ ಪಕ್ಕದ ಹಳ್ಳಿಗೆ ಹೋಗಿದ್ದಾರೆ. ಒಬ್ಬ ಅವ್ರ ಅಪ್ಪ ಅಮ್ಮ ಹೊರಗಡೆ ಹೋಗಿರೋದು ನೋಡಿ ಕಳ್ಳ ಆ ಮನೆಗೆ ಬರ್ತಾನೆ. ಹಿಂದ್ಗಡೆ ಬಾಗಿಲಿಂದ ಬರ್ತಾನೆ. ಬಂದು ನೋಡ್ತಾನೆ,
ಚಿಕ್ಕ ಹುಡುಗ ಓದ್ತಾ ಕೂತಿದ್ದಾನೆ. ಓಹೋ, ಮನೇಲಿ ಇದು ಏನು ಇದಾರಲ್ಲ ಅಂತ ಸುಮಾರು ಹೊತ್ತು ದೂರದಿಂದನೇ ನೋಡ್ತಾನೆ. ಎಷ್ಟೊತ್ತಾದರೂ ಅವರು ಓದ್ತಾನೇ ಇರ್ತಾರೆ. ಅವನು ನಿಧಾನವಾಗಿ ಅವರ ಮುಂದೆನೇ ಹೋಗ್ತಾನೆ. ಆ ಮನೆಯಲ್ಲಿ ಏನೇನು ಬೆಲೆ ಬಾಳುವ ವಸ್ತುಗಳಿದೆ ಎಲ್ಲವನ್ನು ತಗೊಂಡು ಅವರ ಮುಂದೆನೇ ಹೋಗಿ ಅವನು ಚೀಲದಲ್ಲಿ ಗಂಟು ಕಟ್ಕೊಂಡು ಹೋಗ್ತಾನೆ. ಇವ್ರಿಗೆ ಅದು ಏನೂ ಗೊತ್ತೇ ಇಲ್ಲ. ಕಳ್ಳ ಬಂದಿರೋದು ಗೊತ್ತಿಲ್ಲ, ಅವನು ಅವರ ಮನೆ ದೋಚಿರೋದು ಗೊತ್ತಿಲ್ಲ. ಓದ್ತಾನೇ ಇರ್ತಾರೆ. ಆ ಹಳ್ಳಿಯವರು ಆ ಕಳ್ಳನನ್ನು ನೋಡಿ ಪುಟ್ಟಪ್ಪನವರ ಮನೆಯನ್ನು ಕಳ್ಳ ನುಗ್ಗಿದ್ದಾನೆ ಅಂತ ಹಿಡಿದು ಕರ್ಕೊಂಬರ್ತಾರೆ. ಕರ್ಕೊಂಡು ಬರೋ ಅಷ್ಟೊತ್ತಿಗೆ ಅಪ್ಪ ಅಮ್ಮನೂ ಬರ್ತಾರೆ. ಬಂದಾಗ ದಾರಿನಲ್ಲಿ ಸಿಕ್ಕಿ ಹೇಳ್ತಾರೆ, ಹೀಗೆ ಇವನು ಕಳ್ಳ ನಿಮ್ಮ ಮನೆ ವಸ್ತುಗಳನ್ನೆಲ್ಲ ದೋಚ್ಕೊಂಡು ಹೋಗ್ತಾ ಇದ್ದ. ಅವರು ಪುಟ್ಟಪ್ಪನವ್ರು ಇದ್ದಾರಲ್ಲ ಮನೆಯಲ್ಲಿ ಅಂತ ಹೇಳಿ ಮನೆ ಕರ್ಕೊಂಬಂದರೆ ಅವ್ರು ಹೇಳ್ತಾರೆ, ಇಲ್ಲ ಅವ್ರು ಅಲ್ಲೇ ಕೂತಿದ್ರು ಸ್ವಾಮಿ, ಅವರು ನನ್ನನ್ನು ನೋಡಲಿಲ್ಲ, ನಾನು ಸುಮಾರು ಹೊತ್ತು ನೋಡಿದೆ, ನನಗೆ ಗೊತ್ತಾಯಿತು ಅವ್ರು ಎಷ್ಟು ಪುಸ್ತಕದಲ್ಲಿ ಮುಳುಗೋಗಿದ್ರು ಅಂತ. ಅವ್ರ ಮುಂದೆನೇ ನಾನು ತಗೊಂಡು ಹೋದೆ ಅಂತ ಕಳ್ಳನೂ ಒಪ್ಕೋತಾನೆ. ಆ ರೀತಿ ಇತ್ತು ಅವರ ಕಾನ್ಸಂಟ್ರೇಷನ್. ಓದ್ತಾ ಇದ್ದರೆ ಇಡೀ ಜಗತ್ತಲ್ಲಿ ಏನಾಗ್ತಿದೆ ಅನ್ನೋ ಅರಿವು ಇರಲಿಲ್ಲ. ಅದೇ ರೀತಿ ಅವ್ರು ರಾಮಕೃಷ್ಣ ಆಶ್ರಮದಲ್ಲಿದ್ದಾಗ ಲೈಬ್ರರಿನಲ್ಲಿ ಹೋಗಿ ಕೂತಿದ್ದಾರೆ. ಲೈಬ್ರರಿನಲ್ಲಿ ಓದ್ತಾನೇ ಇದ್ದಾರೆ. ಅವರು ಇನ್ನೊಬ್ಬ ಯಾರೋ ಬಾಗಿಲು ಹಾಕ್ಕೊಂಡು ಹೋಗಿದ್ದಾರೆ, ಅವ್ರಿಗೆ ಅದೂ ಗೊತ್ತಿಲ್ಲ. ಆಮೇಲೆ ಬೀಗ ಹಾಕ್ಕೊಂಡು ಹೊರಟೋಗಿರ್ತಾರೆ. ಆಮೇಲೆ ಇನ್ಯಾರೋ ಅವ್ರ ಜೊತೆಯವರು ಬಂದು ಕಿಟಕಿಯಿಂದ ಕಲ್ಲು ಹೊಡಿತಾರೆ, ನೀನು ಓದ್ತಾ ಇದೆಯಾ ಎದ್ದು ಬಾ ಅಂತ. ಅವ್ರಿಗೆ ಅದೂ ಗೊತ್ತಿಲ್ಲ, ಓದ್ತಾನೇ ಇರ್ತಾರೆ. ಆ ರೀತಿಯ ಕಾನ್ಸಂಟ್ರೇಷನ್ ನಿಜವಾಗ್ಲೂ ಬೇಕು. ನೀವು ಆಡುವಾಗ ಆಡಿ, ಅದೇ ಓದೋ ಸಮಯದಲ್ಲಿ ಅದೇ ರೀತಿಯ ಓದಬೇಕು. ಅದು ಮಕ್ಕಳಲ್ಲಿ ನಾನು ಕೇಳ್ಕೊಳ್ಳುವಂತಹ ಒಂದು ಇದು. ಹೀಗೆ ಹಲವಾರು ಕಥೆಗಳನ್ನು ಹೇಳ್ತಾ ಹೋಗ್ಬೋದು. ಆದರೆ ಇವತ್ತಿನ ಈ ಸಹಕಾರಿ ಸಂಘ ಬೆಳಗ್ಗಿನಿಂದ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಂದಿದೆ. ಅದ್ಭುತವಾದ ಒಂದು ಸೌಹಾರ್ದ ಸಹಕಾರಿ ಸಂಘವಾಗಿ ಇವತ್ತು ರೂಪುಗೊಂಡಿದೆ. ಅವ್ರು ಹೇಳಿದ ಹಾಗೆ ಸುಮಾರು 30 ವರ್ಷಗಳಿಂದ ಸಾವಿರಾರು ಜನ, ಲಕ್ಷಾಂತರ ಜನರ ಜೀವನದ ಒಂದು ಮಟ್ಟವನ್ನು ಕಾಯುವಲ್ಲಿ ಇದು ಕಾರಣವಾಗಿದೆ. ಇದು ಹೀಗೆ ಮುಂದುವರ್ಕೊಂಡು ಹೋಗಲಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದಿಸ್ತಾ ನಮಸ್ಕಾರಗಳು. ನಾನು ನಮ್ಮ ಶಾಲೆಯ ಪರವಾಗಿ ಮತ್ತು ಇಲ್ಲಿ ನೆರೆದಿರುವ ಎಲ್ಲ ಸಭಿಕರ ಪರವಾಗಿ ಮಾತನಾಡಕ್ಕೆ ಇಚ್ಛಿಸ್ತೀನಿ. ಇವತ್ತು ಏನು ನೋಡ್ತಾ ಇದ್ದೀರ, ನಮ್ಮ ದೇಶ ಏನೆಲ್ಲ ಇಷ್ಟೆಲ್ಲ ಮುಂದುವರೆದಿದೆ. ಸ್ಪೇಸಲ್ಲಿ ಏನು ನೋಡಿದ್ರಿ, ಮೊನ್ನೆ ಸಿಂಧೂರ ಶಪಥ ಏನು ನೋಡಿದ್ರಿ. ಇವತ್ತು ಇಷ್ಟೆಲ್ಲ ಅಭಿವೃದ್ಧಿ ಆಗ್ತಾ ಇದೆ ಅಂದರೆ ನರೇಂದ್ರ ಮೋದಿಯವರು ತುಂಬಾ ಸಹಕಾರ ಕೊಟ್ಟಿದ್ದಾರೆ. ಜೊತೆಗೆ ಹಿಂದೆ ಸ್ಪೇಸು ಓಪನ್ ಆದಾಗ ಮೇಡಮ್ ಏನು ಹೇಳಿದರು, ಹಿಂದೆ ಮಂಗಳೂರಲ್ಲಿ ಸ್ಟಾರ್ಟ್ ಆಯಿತು. ಹಿಂದೆ ಅವಾಗ ನಾನು ಒಂದು ಸಲ ಪೇಪರಲ್ಲಿ ನೋಡಿದ್ದೆ. ಇವತ್ತು ಹಣ ಇದೆ, ದುಡ್ಡಿದೆ, ಸರ್ಕಾರ ಇದೆ, ಎಲ್ಲ ಅನುಕೂಲ ಇದೆ. ಆದರೆ ಆವತ್ತು ಇನ್ನು ದೂರದರ್ಶನನೇ ಬಂದಿರಲಿಲ್ಲ, ಅಂದರೆ ಟಿ ವಿನೇ ಬಂದಿರಲಿಲ್ಲ ನಮ್ಮ ದೇಶಕ್ಕೆ. ಆವಾಗ ಸ್ಪೇಸನ್ನು ಮಾಡಬೇಕು ಅಂತ ಎಷ್ಟು ಕಷ್ಟಪಟ್ಟಿದ್ದಾರೆ ಗೊತ್ತಾ. ನಿಜವಾಗ್ಲೂ ಅದನ್ನು ನಾನು ಪೇಪರಲ್ಲಿ ಓದಿ ತುಂಬ ನನಗೆ ನಮ್ಮ ದೇಶದ ಬಗ್ಗೆ, ಸೈಂಟಿಸ್ಟ್ ಬಗ್ಗೆ ಹೆಮ್ಮೆ ಮೂಡ್ತು. ಸೈಕಲಲ್ಲಿ ಪಾರ್ಟ್ಸ್ಗಳನ್ನ ತಳ್ಕೊಂಡು ಹೋಗಿದ್ದಾರಂತೆ. ಆಮೇಲೆ ಅವರಿಗೆ 3 ದಿವಸ ಆದರೂ ಊಟ ಇಲ್ವಂತೆ. ಯಾರೋ ಒಬ್ಬ ಅಕ್ಕಪಕ್ಕ ಹಳ್ಳಿಯವರು ಬಂದು ಅವ್ರಿಗೆ ಊಟ ಕೊಟ್ರಂತೆ. ಅಂದರೆ ನೋಡಿ, ನಮ್ಮ ದೇಶಕ್ಕೋಸ್ಕರ ನಿಜವಾಗ್ಲೂ ನಮಗೆ ಮೈಯೆಲ್ಲ ರೋಮಾಂಚನ ಆಗುತ್ತೆ.
ಅಷ್ಟು ಕಷ್ಟಪಟ್ಟು ಕಟ್ಟಿದಂತಹ ಇಸ್ರೋ ಸಂಸ್ಥೆ ಇವತ್ತು ಇಷ್ಟು ಎತ್ತರಕ್ಕೆ ಬೆಳೆದಿದೆ. ಎಷ್ಟೋ ಇಸ್ರೋ ಸಂಸ್ಥೆಯಲ್ಲಿ ಕೆಲಸ ಮಾಡೋ ಅಂಥವ್ರು ಅವ್ರಿಗೆ ಹಗಲೇನು ರಾತ್ರಿ ಏನು ಗೊತ್ತಿಲ್ಲ, ಬರೀ ಅವ್ರ ಕಣ್ಮುಂದಿರೋದು ಏನು ಕಂಪ್ಯೂಟ್ರ್ ಅಷ್ಟೇ ಕಾಣುತ್ತೆ. ಖಂಡಿತ ಅವ್ರು ತುಂಬಾ ಕಷ್ಟಪಡ್ತಿದ್ದಾರೆ ನಮ್ಮ ದೇಶಕ್ಕಾಗಿ, ಜಗತ್ತಿಗೆ, ಪ್ರಪಂಚಕ್ಕೆ ಕೊಡುಗೆ ನೀಡೋದಕ್ಕೆ. ಎಷ್ಟೋ ಜನ ಅದನ್ನು ಅಧ್ಯಯನ ಮಾಡ್ತಾ 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 ಎಷ್ಟೋ ಜನ ನಮ್ಮ ಯುವ ಜನತೆ ಎಷ್ಟೋ ಬ್ಯಾಚುಲರಾಗಿ ಕೂಡ ಉಳ್ಕೊಂಡಿದ್ದಾರಂತೆ. ಅದು ಇತ್ತೀಚೆಗೆ ಬೆಳಕಿಗೆ ಬಂದಿದೆ. ನಿಜವಾಗ್ಲೂ ಇಂಥ ಮಹಿಳಾ ಮಣಿಗಳನ್ನು ನಾವು ನಿಜವಾಗಿ ಏನೆಲ್ಲ ಈ ಮಾಡೆಲ್ಲಾಗಿ ತೊಗೋಬೇಕು. ಇಂದಿನ ನಮ್ಮ ಹೆಣ್ಮಕ್ಳು ಟಿ ವಿಗೆ ರಿಯಾಲಿಟಿ ಶೋಗೆ ಹೋಗೋಕ್ಕೆ ಇಷ್ಟಪಡ್ತಾರೆ, ಹೀರೋಯಿನ್ನ ಮಾಡೆಲ್ಲಾಗಿ ತಗೊಳ್ತಾರೆ. ನಿಜವಾಗ್ಲೂ ಇಂಥವ್ರನ್ನು ರೋಲ್ ಮಾಡೆಲ್ಲಾಗಿ ಇಟ್ಕೊಂಡು ನಾವು ಬೆಳಿಬೇಕು ಅಂತ ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ಆಮೇಲೆ ಅದೇ ರೀತಿ ನಮ್ಮ ಶಾಲೆಯಲ್ಲೂ ಸಹ ನಾವು ಪ್ರತಿ ವರ್ಷ ಇಂಡಿಪೆಂಡೆನ್ಸ್ ಡೇ, ರಿಪಬ್ಲಿಕ್ ಡೇಗೆ ನಾವು ಯಾರು ಸೋಲ್ಜರ್ಸ್ನೇ ಕರೆಸೋದು ನಾವು ಗೆಸ್ಟಾಗಿ. ಅವರನ್ನೇ ನಾವು ನಮ್ಮ ಮಕ್ಕಳು ಇನ್ಸ್ಪೈರ್ ಆಗಿ ತೊಗೋಬೇಕು ಅನ್ನೋದೇ ನಮ್ಮ ಆಸೆ. ಖಂಡಿತ ಈ ಉದಯ ಸೌಹಾರ್ದ ಬ್ಯಾಂಕು ನಾನು 3 ವರ್ಷದಿಂದ ಇದಕ್ಕೆ ಫಂಕ್ಷನಿಗೆ ಬರ್ತಾಯಿದ್ದೀನಿ, ನೋಡ್ತಾ ಇದ್ದೀನಿ. ಒಳ್ಳೆ ಗೆಸ್ಟ್ಗಳನ್ನ ಕರೆಸ್ತಾರೆ, ಒಳ್ಳೆ ಪ್ರೋಗ್ರಾಮನ್ನು ಕೊಡ್ತಾರೆ. ಅದೇ ರೀತಿ ರಾಘವೇಂದ್ರ ಆಚಾರ್ಯವರು ಆಗಲೇ ಮಾತಾಡಿದ್ರು, ತುಂಬ ಚೆನ್ನಾಗಿ ಮಾತಾಡಿದ್ರು. ಬರೀ ನಾವು ಟಿ ವಿ ಮೊಬೈಲ್ ಮುಂದೆ ಕೂತಿರ್ತೀವಿ, ನಮಗೆ ಸಂವೇದನಾ ಶಕ್ತಿ ಕಳ್ಕೊಂಡ್ಬಿಟ್ಟಿದ್ದೀವಿ. ನಿಜವಾಗ್ಲೂ ಈ ರೀತಿ ಸೇರಿದಾಗ ನಮ್ಮ ಭಾವನೆಗಳು ಎಷ್ಟು ನಕ್ಕಿದ್ವಿ ಅಂದರೆ ಆಗಲೇ ಮಾತಾಡ್ಬೇಕಾದ್ರೆ ನಮ್ಮ ನಿಜವಾಗ್ಲೂ ಮನೇಲಿ ಇಷ್ಟು ನಗೋದೇ ಇಲ್ಲ, ಅಷ್ಟು ನಕ್ಕಿದ್ವಿ, ಚಪ್ಪಾಳೆ ಹೊಡೆದ್ವಿ. ಇದು ನಿಜವಾಗ್ಲೂ ಹೆಲ್ತಿ ಅಟ್ಮಾಸ್ಫಿಯರ್, ಆರೋಗ್ಯಕರ ಸಮಾಜ ಅಂದರೆ ಇದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದನ್ನೆಲ್ಲ ಅವಕಾಶ ಮಾಡಿಕೊಟ್ಟಿದ್ದು ನಮ್ಮ ಹನುಮಂತ ನಗರದಲ್ಲಿರುವಂತಹ ಉದಯ ಸೌಹಾರ್ದ ಬ್ಯಾಂಕ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಹಿಮಾ ಸಾಗರ್. ಇಂದು ಪ್ರತಿಭಾ ಪುರಸ್ಕಾರ ಸಮಾರಂಭದಲ್ಲಿ ಇಸ್ರೋದಲ್ಲಿರುವಂತಹ ಹಿರಿಯ ವಿಜ್ಞಾನಿಯಾದ ರೂಪಾ ಮ್ಯಾಮ್ ಅವರ ಕೈಯಲ್ಲಿ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದು ನನಗೆ ಅತ್ಯಂತ ಸಂತೋಷವನ್ನು ಕೊಟ್ಟಿದೆ. ನಾನು ಸ್ವತಃ ನನ್ನ ಪದವಿ ಪೂರ್ವ ವ್ಯಾಸಂಗದಲ್ಲಿ ಸೈನ್ಸ್ ಸ್ಟ್ರೀಮನ್ನು ಆಯ್ಕೆ ಮಾಡಿದ ಕಾರಣ ಇಂತಹ ವಿಜ್ಞಾನಿಯಿಂದ ನನಗೆ ಇನ್ನಷ್ಟು ಇನ್ಸ್ಪೈರ್ ಆಗಿದೆ. ನಾನು ಸೈನ್ಸಲ್ಲೇ ಹೆಚ್ಚು ಓದಬೇಕು, ಏನಾದ್ರು ಸೈನ್ಸಲ್ಲಿ ಮಾಡಬೇಕು. ಯಾಕೆಂದರೆ ಇವರು ಸೈನ್ಸನ್ನು ಬೇಸಾಗಿ ತಗೊಂಡು ಇಷ್ಟೊಂದು ಸಾಧನೆಯನ್ನು ಮಾಡಿದ್ದಾರೆ. ಆದ ಕಾರಣದಿಂದ ನನಗೆ ತುಂಬ ಸಂತೋಷವನ್ನು ಕೊಟ್ಟಿದೆ. ನನ್ನ ತಂದೆ ತಾಯಿಗಳಿಗೆ ಹಾಗೂ ಈ ಪ್ರಶಸ್ತಿಯನ್ನು ನೀಡಿದ ಎಲ್ಲರಿಗೂ ತುಂಬ ಧನ್ಯವಾದಗಳನ್ನು ನಾನು ಸಮರ್ಪಿಸೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಸಭೆ ಮೇಲೆ ಉಪಸ್ಥಿತರಾಗಿರುವಂತಹ ಇಸ್ರೋ ವಿಜ್ಞಾನಿಗಳೇ ಹಾಗೂ ಉಳಿದ ಮುಖ್ಯ ಅತಿಥಿಗಳೇ ಹಾಗೂ ಮುಂದೆ ಇರುವಂಥ ಎಲ್ಲ ಪಾಲಕರೇ ಮತ್ತು ವಿದ್ಯಾರ್ಥಿನಿಯರೇ, ಇದೊಂದು ಅತ್ಯುತ್ತಮವಾದಂಥ ಸಮಾರಂಭ. ಈ ಸಮಾರಂಭದಲ್ಲಿ ಈಗಾಗಲೇ ಒಬ್ಬರು ಶಿಕ್ಷಕರು ಹೇಳಿದರು, ಅದು ಹಾಗೆ ಇನ್ಸ್ಪೈರ್ ಆಗುವಂಥ ಗೆಸ್ಟನ್ನು ಕರೆಸಿ ಎಲ್ಲರಿಗೆ ಈ ಸಮಾರಂಭದಲ್ಲಿ ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ನಿಜಕ್ಕೂ ಇದು ಎಲ್ಲರೂ ಹೊಗಳಬೇಕಾದಂಥ ವಿಷಯ. ಸನ್ಮಾನ್ಯ ಗುಂಡೂರಾವ್ರವರು ಈ ಕೆಲಸವನ್ನು ಬಹಳ ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಾನು ಮತ್ತು ನಮ್ಮನೆಯವರು ಕೂಡ ಇದರ ಸದಸ್ಯರಾಗಿದ್ದೀವಿ. ಈ ಕಾರ್ಯಕ್ರಮ ನಮ್ಮೆಲ್ಲರ ಹೆಮ್ಮೆ ಅಂತ ಹೇಳ್ಬೋದು. ಎಷ್ಟೊಂದು ಸೌಹಾರ್ದ ಸಹಕಾರ ಸಂಘಗಳೆಲ್ಲ ಇರ್ತವೆ, ಆದರೆ ಒಳ್ಳೆ ಕೆಲಸ ಮಾಡೋರು ಬೆರಳೆಣಿಕೆಯಷ್ಟು ಜನ. ಅಂಥದ್ರಲ್ಲಿ ಇಂಥವ್ರನ್ನ ನಾವು ನಿಜವಾಗ್ಲೂ ಸ್ಮರಣೀಯರು ಅಂತ ಹೇಳಬೇಕು. ಹಾಗೆ ಮೇಡಮ್ ಅವರು ನಮ್ಮೆಲ್ಲ ಮಕ್ಕಳಿಗೆ ರೋಲ್ ಮಾಡೆಲ್. ಈಗಿನ ಕಾಲದಲ್ಲಿ ಅದಾಗಲೇ ಹೇಳಿರೋ ಹಾಗೆ ಸಿನಿಮಾ ತಾರೆಯನ್ನ ರೋಲ್ ಮಾಡೆಲಾಗಿ ತಗೊಳ್ತಾರೆ. ನಿಜಕ್ಕೂ ಇದು ವಿಷಾದನೀಯ. ಇಂತಹ ಮಹಾನ್ ವಿಜ್ಞಾನಿಗಳನ್ನು ಅಥವಾ ಸಮಾಜಕ್ಕೆ ಬೇಕಾದಂಥ ಸಾಧನೆ ಮಾಡಿದ ಸಾಧಕರನ್ನು ನಿಜವಾಗ್ಲೂ ರೋಲ್ ಮಾಡೆಲಾಗಿ ತಗೊಂಡ್ರೆ ನಮ್ಮ ಸಮಾಜ ಇನ್ನಷ್ಟು ಉತ್ತಮವಾಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಉದಯ ಸೌಹಾರ್ದ ಬ್ಯಾಂಕ್ ಮತ್ತು ತಂಡದವ್ರಿಗೆ ನನ್ನ ಮತ್ತು ನನ್ನ ಕುಟುಂಬದವರಿಂದ ಧನ್ಯವಾದಗಳು ಹೇಳ್ತೀನಿ. ಇಂಥ ಒಂದು ಕಾರ್ಯಕ್ರಮ ಇಟ್ಕೊಂಡು ಈ ಮಕ್ಕಳಿಗೆಲ್ಲ ಇಂಥ ಒಂದು ಕಾರ್ಯಕ್ರಮದಿಂದನೇ ಪ್ರೋತ್ಸಾಹ ಬರೋಕ್ಕೆ ಸಾಧ್ಯ. ಆದ್ದರಿಂದ ನಿಮಗೆಲ್ಲ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಮತ್ತು ಈಗಿನ ಜನ್ರೇಷನ್ಗೆ ಇದು ತುಂಬ ಪ್ರಾಮುಖ್ಯತೆ ಆಗುತ್ತೆ. ಸೊ ಅವ್ರ ಜೊತೆ ಎಷ್ಟು ಜನ ಓದಿ ಇಂಥ ಒಂದು ಒಳ್ಳೆ ಸ್ಟೇಜಲ್ಲಿ ಬಂದು ಅವಾರ್ಡ್ ತೊಗೊತಾ ಇದ್ದಾರೆ, ಮತ್ತು ಇಂಥ ಒಂದು ದೊಡ್ಡ ವ್ಯಕ್ತಿಯನ್ನು ಕರೆದು ಅವ್ರ ಕೈಯಿಂದ ಅವಾರ್ಡ್ ತೊಗೊತಾರೆ. ಸಚ್ ಅ ಇನ್ಸ್ಪಿರೇಷನ್ ಸ್ಟೋರೀಸ್ ಅಬೌಟ್ ಯು ಆ್ಯಂಡ್ ಮೆನಿ ಪೀಪಲ್. ಮುಂಚೆನೂ ಅವರು ಒಳ್ಳೊಳ್ಳೆ ವ್ಯಕ್ತಿಗಳನ್ನ ಕರ್ಕೊಂಡು ಬಂದು ಮಕ್ಕಳಿಗೆಲ್ಲ ಇನ್ಸ್ಪೈರ್ ಆಗೋ ಅಂಥ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ. ಸೊ ದಿಸ್ ಈಸ್ ಸಚ್ ಅ ವಂಡರ್ಫುಲ್ ಮೂಮೆಂಟ್ ಫಾರ್ ಆಲ್ ದ ಕಿಡ್ಸ್ ಆ್ಯಂಡ್ ಪೇರೆಂಟ್ಸ್. ನಾನು ಒಳ್ಳೆ ಮಾತುಗಾರ್ತಿ ಅಲ್ಲ, ನಾನು ಈ ಉದಯ ಸೊಸೈಟಿಯಲ್ಲಿ ಕೆಲಸ ಮಾಡ್ತಾಯಿದ್ದೆ 8-10 ವರ್ಷ. ನನ್ನ ಮಗ ಚಿಕ್ಕದಿರಬೇಕಾದ್ರೆ ನಾನು ಸೊಸೈಟಿಗೆ ಕರ್ಕೊಂಡು ಬಂದುಬಿಟ್ಟು ಅವನನ್ನು ಅಲ್ಲಿ ಕೂರಿಸ್ಬಿಟ್ಟು ಕೆಲಸ ಮಾಡ್ತಾಯಿದ್ದೆ ತುಂಬ ಸಲ. ಆವಾಗಲೇ ನಾನು ಪ್ರತಿಭಾ ಪುರಸ್ಕಾರ ಪ್ರೋಗ್ರಾಮ್ ದಿವಸ ಎಲ್ಲರ ಮಕ್ಕಳನ್ನು ಕರ್ಕೊಂಡು ಬಂದುಬಿಟ್ಟು ಅವರಿಗೆ
ಸನ್ಮಾನ ಎಲ್ಲ ಮಾಡಬೇಕಾದ್ರೆ ನಾನು ಯೋಚನೆ ಮಾಡ್ತಾಯಿದ್ದೆ ನನ್ನ ಮಗನೂ ತಗೋಬೇಕು ಅಂತ ಹೇಳಿಬಿಟ್ಟು ಈ ಥರನ ಸನ್ಮಾನ. ಇದು ನನ್ನ ಫಸ್ಟ್ ಅವಕಾಶ ಸಿಕ್ಕಿರೋದು. ಮಗಳಿಗೆ ಆವಾಗ ಇರಬೇಕಾದ್ರೆ ಕೋವಿಡ್ ಟೈಮಿಂದ ಟೈಮ್ನಲ್ಲಿ ಆಗಲಿಲ್ಲ. ಬಟ್ ನನಗೆ ಈ ಸಲ ನಿಮ್ಮಂಥ ಮ್ಯಾಮ್ ರೂಪಾ ಮ್ಯಾಮ್ ಜೊತೆ ನನ್ನ ಮಗ ಸನ್ಮಾನ ತಗೊಂಡಿರುವಂಥದ್ದು ಅದು ತುಂಬ ವಿಶೇಷ. ಹಾಗೂ ಇತ್ತೀಚಿನ ಮಕ್ಕಳಿಗೆ ಸ್ವಲ್ಪನೂ ಪೇಷನ್ಸ್ ಹೇಳೋವಂಥದ್ದೇ ಇಲ್ಲ. ಬರೀ ಮೊಬೈಲ್, ಆಮೇಲೆ ಒಂದು ಮಾತು ಕೇಳಲ್ಲ, ಏನೂ ಇಲ್ಲ. ಅಂಥ ಸಮಯದಲ್ಲಿ ಅವರನ್ನು ಇಲ್ಲಿ ಕೂರಿಸ್ಬಿಟ್ಟು ನಿಮ್ಮ ಮಾತುಗಳನ್ನು ಕೇಳಿಕೊಂಡು ಅವರು ಇನ್ಸ್ಪೈರ್ ಆಗಲಿ, ಇಂಥ ತುಂಬ ಕೆಲಸ ಪ್ರೋಗ್ರಾಮ್ಗಳನ್ನು ನೋಡಿಕೊಂಡು ಅವರು ಮುಂದೆ ಬರಲಿ ಅಂತ ಹೇಳಿಬಿಟ್ಟು ಬೇಡ್ಕೋತೀನಿ ಅಷ್ಟೇ. ಎಲ್ರಿಗೂ ನಮಸ್ಕಾರ. ಉದಯ ಸೌಹಾರ್ದ ಸಹಕಾರಿ ಸಂಘ ತುಂಬ ಒಳ್ಳೆಯ ಕೆಲಸ ಮಾಡ್ತಾಯಿದೆ. ನಾವು ಸಾಮಾನ್ಯ ಒಂದು 18-20 ವರ್ಷದಿಂದ ನಮ್ಮ ಮನೆಯವರು ಇದರಲ್ಲಿ ಮೆಂಬರ್ ಆಗಿದ್ದಾರೆ. ನನ್ನ ದೊಡ್ಡ ಮಗಳು ಕೂಡ ಇಲ್ಲಿ ಪ್ರತಿಭಾ ಪುರಸ್ಕಾರವನ್ನು ಪಡೆದುಕೊಂಡಿದ್ದಾಳೆ. ನಾವೆಲ್ಲ ವಿಜ್ಞಾನಿಗಳನ್ನು ಕೇವಲ ಟಿ ವಿಯಲ್ಲೇ ನೋಡ್ತಾ ಇದ್ವಿ. ಈಗ ತುಂಬ ಹತ್ತಿರದಿಂದ ನೋಡೋದ್ರಿಂದ ತುಂಬ ಖುಷಿ ಆಗ್ತಾಯಿದೆ. ಶ್ರೀ ಗುರುಭ್ಯೋ ನಮಃ. ಶಿಕ್ಷಕರು ಅಂದಮೇಲೆ ಮೈಕ್ ಕೊಟ್ಬಿಟ್ರೆ ಮಾತಾಡ್ತಾ ಇರ್ತೀವಿ. ಆದರೆ ಈ ವೇದಿಕೆ ಅದಲ್ಲ. ನಮ್ಮ ಅಬ್ದುಲ್ ಕಲಾಂ ಅವರು ಒಂದು ಮಾತು ಹೇಳಿದ್ದಾರೆ, ಕನಸು ಕಾಣಿರಿ ಕನಸು ಕಾಣಿರಿ, ಆ ಕನಸು ಕಾರ್ಯರೂಪಕ್ಕಿಳಿಯುವಂತಹ ಕನಸು ಕಾಣಿರಿ ಅಂತ. ನಾವು ವಿಜ್ಞಾನಿಗಳ ಮಾತುಗಳನ್ನು ಕೇಳ್ತಾ ಇದ್ವಿ. ಖುದ್ದಾಗಿ ಒಬ್ಬ ವಿಜ್ಞಾನಿಯನ್ನು ನೋಡುವಂತಹ ಒಂದು ಸದವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಬೆಳಗ್ಗೆ ನಾವು ಬಂದಾಗ ಒಬ್ಬ ರೈತರ ಮಗಳು ಆಗಿರ್ತಕ್ಕಂತಹ ಒಬ್ಬ ತಾಯಿ ಹೇಗೆ ತನ್ನ ಭೂಮಿಯನ್ನು, ನೆಲವನ್ನು ಸರ್ಕಾರಿ ಶಾಲೆಗೆ ದಾನ ಮಾಡಿದ್ದಾರೆ. ಒಬ್ಬ ಯೋಧನನ್ನು ಕಂಡ್ವಿ, ಒಬ್ಬ ವೈದ್ಯೆಯನ್ನು ಕಂಡ್ವಿ, ಈಗ ಒಬ್ಬ ವಿಜ್ಞಾನಿಯನ್ನು. ಇಂತಹ ಅದ್ಭುತವಾಗಿರುವಂತಹ ಕಾರ್ಯಕ್ರಮ ನೋಡೋಕ್ಕೆ ನಾವು ವರ್ಷ ಎಲ್ಲ ಕಾಯ್ತಾ ಇರ್ತೀವಿ. ಯಾಕೆಂದರೆ ಅಂತಹ ಪ್ರತಿಭೆಯನ್ನು ಇರ್ತಕ್ಕಂತಹ ಮಕ್ಕಳನ್ನು ಗುರುತಿಸೋದರ ಜೊತೆಯಲ್ಲಿ ಆ ಮಕ್ಕಳಿಗೆ ಎಂತಹ ಸತ್ವವನ್ನು ಕೊಡಬೇಕು, ಯಾವ ರೀತಿಯಾಗಿರುವ ಒಂದು ವಿಚಾರವನ್ನು ತಿಳಿಸಬೇಕು ಅಂತ ಯೋಚನೆ ಮಾಡಿ ಅಂತಹವರನ್ನು ಕರೆದು ಅವರಿಗೆ ಒಂದು ಸನ್ಮಾನವನ್ನು ಮಾಡುವುದರ ಮೂಲಕ ಈ ನಮ್ಮ ಉದಯ ಸೌಹಾರ್ದ ಸಹಕಾರಿ ಸಂಘ ಯಾವ ಒಂದು ವಿಚಾರದಲ್ಲೂ ಕಡಿಮೆ ಇಲ್ಲ, ಅತ್ಯಂತ ಎತ್ತರಕ್ಕೆ ಬೆಳೀತಾ ಹೋಗ್ತಾ ಇರೋವಂತಹ ಒಂದು ಸಂಸ್ಥೆ.